ಮಕ್ಕಳೇ, ಪರೀಕ್ಷೆ ಚಾನೆಲಿನ ಬಯಾಲಜಿ ಕ್ಲಾಸಸ್ ಹಂಗಂದ್ರೆ ಜೀವಶಾಸ್ತ್ರದ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಅಲ್ಲಿ ನಾವು ನಿಮ್ಮ ಬಯಾಲಜಿ ಅಥವಾ ಜೀವಶಾಸ್ತ್ರದ ಮೊದಲನೇ ಅಧ್ಯಾಯ ಯಾವ್ದದು, ಮೊದಲನೇ ಚಾಪ್ಟರ್ ಯಾವುದು, ಲೈಫ್ ಪ್ರಾಸೆಸಸ್. ಸೊ ಲೈಫ್ ಪ್ರಾಸೆಸಸ್ ಅಥವಾ ಜೀವಕ್ರಿಯೆಗಳು, ಇದರ ಸಮ್ಮರಿ ವಿಡಿಯೋನ ನಾವು ನೋಡಕ್ ಹೋಗ್ತಿದೀವಿ. ಆಯ್ತಾ, ಸಮ್ಮರಿ ಅಂದ್ರೆ ಸಾರಾಂಶದ ವಿಡಿಯೋನ ನೋಡಕ್ ಹೋಗ್ತಿದೀವಿ. ಸೊ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನ ನೀವು ನಮ್ಮ ಒನ್ ಶಾರ್ಟ್ ವಿಡಿಯೋ ಅಲ್ಲಿ ಪಡ್ಕೋಬಹುದಾಯ್ತಾ ಮಕ್ಕಳೇ. ಅದರಲ್ಲಿ ಇನ್ ಡೀಟೇಲ್ ಫುಲ್ ಡೆಪ್ತ್ ಅಲ್ಲಿ ಹೋಗಿ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಸಮ್ಮರಿ ವಿಡಿಯೋ ಅಲ್ಲಿ ನಾನು ತುಂಬಾ ಬ್ರೀಫ್ ಆಗಿ, ತುಂಬಾ ಸಂಕ್ಷಿಪ್ತವಾಗಿ ನಾನು ಎಲ್ಲ ಕಾನ್ಸೆಪ್ಟ್ಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ತಾ, ಫುಲ್ ಡೀಟೇಲ್ ಅಲ್ಲಿ ನಿಮ್ಗೆ ಕಾನ್ಸೆಪ್ಟ್ಸ್ ಅರ್ಥ ಆಗ್ಬೇಕು ಅಂದ್ರೆ ದಯವಿಟ್ಟು ಒನ್ ಶಾರ್ಟ್ ವಿಡಿಯೋನ ನೋಡಿ. ತಡ ಮಾಡದೆ ನಾವು ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ನಾನು ನಮ್ಮ ಪರೀಕ್ಷೆ ಚಾನೆಲ್, ನಿಮ್ಮ ಪರೀಕ್ಷೆ ಚಾನೆಲ್ ಅಲ್ಲಿ ನಾನು ನಿಮ್ಮ ಜೀವಶಾಸ್ತ್ರ ಅಂದ್ರೆ ಬಯಾಲಜಿ ಹಾಗೂ ಕೆಮಿಸ್ಟ್ರಿ ಅಥವಾ ರಸಾಯನಶಾಸ್ತ್ರದ ಅಧ್ಯಾಪಕಿ. ನನ್ನ ಹೆಸರು ಹರ್ಷಿತಾ SS. ಓಕೆನಾ ಮಕ್ಕಳೇ? ಓಕೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಸ್, ಸೊ ಫಸ್ಟ್ ನಾವು ಲೈಫ್ ಪ್ರಾಸೆಸಸ್ ಅಂದ್ರೆ ಏನು ಅಂತ ಕಲ್ತ್ವಿ ಅಲ್ವಾ. ಲೈಫ್ ಪ್ರಾಸೆಸಸ್ ಅಲ್ಲಿ 4 ವಿಧದ ಕ್ರಿಯೆಗಳನ್ನ ನಾವು ಕಲ್ತ್ವಿ ಅಲ್ವಾ ಮಕ್ಕಳೇ. ಅದಕ್ಕಿಂತ ಮುಂಚೆ ಲೈಫ್ ಪ್ರಾಸೆಸಸ್ ಅಥವಾ ಜೀವಕ್ರಿಯೆಗಳು ಅಂದ್ರೆ ಏನು ಅಂತ ಕಲ್ತ್ವಿ ಅಲ್ವಾ. ಅದರ ಡೆಫಿನೇಷನ್ ಅಥವಾ ವಿವರಣೆನ ನಾವು ಇಲ್ಲಿ ಕೊಟ್ಟಿದ್ದೀವಿ. ಆಯ್ತಾ, ಏನಿದು ಲೈಫ್ ಪ್ರಾಸೆಸಸ್ ಆರ್ ಅ ಸೆಟ್ ಆಫ್ ಎಸೆನ್ಷಿಯಲ್ ಬಯೋಕೆಮಿಕಲ್ ರಿಯಾಕ್ಷನ್ಸ್. ನಮ್ಮ ದೇಹದಲ್ಲಿ ನಡೆಯುವಂತಹ ಜೀವ ರಾಸಾಯನಿಕ ಕ್ರಿಯೆಗಳ ಮೊತ್ತನ ನಾವು ಲೈಫ್ ಪ್ರಾಸೆಸಸ್ ಅಥವಾ ಜೀವಕ್ರಿಯೆಗಳು ಅಂತ ಕರಿತೀವಿ. ಆಯ್ತಾ, ನಮ್ಮ ದೇಹದಲ್ಲಿ ಎಷ್ಟೊಂದು ರೀತಿಯ ರಾಸಾಯನಿಕ ಕ್ರಿಯೆಗಳು ನಡೀತಿರತ್ತೆ ಅಲ್ವಾ. ಸೊ ಈ ರೀತಿಯ ಕ್ರಿಯೆಗಳ ಮೊತ್ತನ ನಾವು ಲೈಫ್ ಪ್ರಾಸೆಸಸ್ ಅಂತ ಕರಿತೀವಿ. ಆಯ್ತಾ ಮತ್ತೆ ಮಕ್ಕಳೇ, ಸೊ ಈ ಪ್ರಾಸೆಸಸ್ ಅಥವಾ ರಿಯಾಕ್ಷನ್ಸ್ ಏನಕ್ಕೆ ನಡೆಯುತ್ತೆ ಅದನ್ನ ಫಸ್ಟ್ ಇಂಪಾರ್ಟೆಂಟ್ ಆಗಿ ಬರಿಬೇಕು. ಇಟ್ ಅಕರ್ಸ್ ಟು ಎನ್ಶೋರ್ ದ ಮೇಂಟೆನೆನ್ಸ್ ಆಫ್ ಲೈಫ್. ಜೀವನದ ನಿರ್ವಹಣೆಗೋಸ್ಕರ ನಡೆಯುವಂತಹ ಕ್ರಿಯೆಗಳನ್ನ ನಾವು ಲೈಫ್ ಪ್ರಾಸೆಸಸ್ ಅಂತ ಕರಿತೀವಿ. ಆಯ್ತಾ, ಸೊ ಡೆಫಿನೇಷನ್ ಅಥವಾ ವಿವರಣೆನ ಕೇಳಿದ್ರೆ ನೀವು ಈ ರೀತಿ ಬರಿಬೇಕು. ಆಯ್ತಾ, ಸೊ ಲೈಫ್ ಪ್ರಾಸೆಸಸ್ ಅಲ್ಲಿ 4 ವಿಧದ ಪ್ರಾಸೆಸಸ್ ಅಥವಾ ಕ್ರಿಯೆಗಳನ್ನ ನಾವು ಕಲ್ತ್ವಿ ಅಲ್ವಾ. ಯಾವ್ದದು ಮೊದಲನೇ ಕ್ರಿಯೆ ಯಾವುದು? ಅದು ಬಂದು ನ್ಯೂಟ್ರಿಷನ್ ಅಥವಾ ಪೋಷಣೆ ಅನ್ನುವಂತಹ ಕ್ರಿಯೆನ ಕಲ್ತ್ವಿ. ಆಯ್ತಾ ಮಕ್ಕಳೇ. ಅದಾದ್ಮೇಲೆ ರೆಸ್ಪಿರೇಷನ್ ಅಥವಾ ಉಸಿರಾಟ ಅನ್ನೋ ಒಂದು ಕ್ರಿಯೆನ ಕಲ್ತ್ವಿ. ಅದಾದ್ಮೇಲೆ ಟ್ರಾನ್ಸ್ಪೋರ್ಟೇಷನ್ ಅಥವಾ ಸಾಗಾಣಿಕೆ ಅನ್ನೋ ಒಂದು ಕ್ರಿಯೆನ ಕಲ್ತ್ವಿ. ಅಂಡ್ ಕೊನೆಗೆ ಎಕ್ಸ್ಕ್ರೀಷನ್ ಅಥವಾ ವಿಸರ್ಜನೆ ಅನ್ನೋ ಒಂದು ಕ್ರಿಯೆನ ಕಲ್ತ್ವಿ. ಆಯ್ತಾ, ಸೊ ಒಂದೊಂದಾಗಿ ಎಲ್ಲಾ ಕ್ರಿಯೆಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಅಥವಾ ಬ್ರೀಫ್ ಆಗಿ ನೋಡ್ಕೊಂಡು ಬರೋಣ. ಆಯ್ತಾ, ಸೊ ಮೊದಲನೆಯ ಕ್ರಿಯೆ ಬಂದು ನ್ಯೂಟ್ರಿಷನ್. ಸೊ ನ್ಯೂಟ್ರಿಷನ್ ಅನ್ನೋ ಈ ಕ್ರಿಯೆಯಲ್ಲಿ ಏನೇನ್ ಗೊತ್ತಿರಬೇಕು ಅಂತ ತೋರಿಸ್ಕೊಡುವಂತಹ ಮೈಂಡ್ ಮ್ಯಾಪ್ ಅಥವಾ ಒಂದು ಡಯಾಗ್ರಾಮ್ನ ನಾನು ಇಲ್ಲಿ ಹಾಕಿದ್ದೀನಿ. ಆಯ್ತಾ ಮಕ್ಕಳೇ, ಡಯಾಗ್ರಾಮ್ ಅನ್ನೋ ಬದಲು ಒಂದು ಫ್ಲೋ ಚಾರ್ಟ್ನ ಇಲ್ಲಿ ಹಾಕಿದ್ದೀನಿ. ಆಯ್ತಾ, ಸೊ ನ್ಯೂಟ್ರಿಷನ್ ಅಲ್ಲಿ ನಿಮ್ಗೆ ಮೇನ್ ಏನ್ ಗೊತ್ತಿರಬೇಕು, ನ್ಯೂಟ್ರಿಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ನ್ಯೂಟ್ರಿಷನ್ ಅಥವಾ ಪೋಷಣೆ ಅನ್ನೋ ಕ್ರಿಯೆ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸೊ ದೇಹದ ಹೊರಗೆ ಇರುವಂತಹ ಆಹಾರನ ಅಥವಾ ಫುಡ್ನ ದೇಹದ ಒಳಗೆ ತಗೊಳ್ಳುವಂತಹ ಈ ಕ್ರಿಯೆ ಅಥವಾ ಈ ಪ್ರಾಸೆಸ್ನ ನಾವು ನ್ಯೂಟ್ರಿಷನ್ ಅಂತ ಕರಿತೀವಿ. ಆಯ್ತಾ, ನ್ಯೂಟ್ರಿಷನ್ ಇಸ್ ದ ಪ್ರಾಸೆಸ್ ಇನ್ ವಿಚ್ ಫುಡ್ ಇಸ್ ಟೇಕನ್ ಇನ್ ಟು ದ ಬಾಡಿ ಟು ಡಿರೈವ್ ಎನರ್ಜಿ ಫ್ರಮ್ ಇಟ್. ದೇಹದ ಹೊರಗೆ ಇರುವಂತಹ ಆಹಾರನ ಏನಕ್ಕೆ ದೇಹದೊಳಗೆ ತಗೋತೀವಿ ನಾವು? ಆ ಆಹಾರದಿಂದ ನಾವು ಎನರ್ಜಿ ಅಥವಾ ಶಕ್ತಿನ ಪಡಿಬೇಕು, ಅದಕ್ಕಾಗಿ ದೇಹದ ಒಳಗೆ ತಗೋತೀವಿ. ಆಯ್ತಾ, ಸೊ ಪೋಷಣೆ ಅಥವಾ ನ್ಯೂಟ್ರಿಷನ್ ಡೆಫಿನೇಷನ್ ಅದು, ವಿವರಣೆ ಅದು. ಆಯ್ತಾ ಮಕ್ಕಳೇ, ಸೊ ಪೋಷಣೆಯಲ್ಲಿ 2 ವರ್ಗದ ಪೋಷಣೆ ನಡೆಯುತ್ತೆ, 2 ಟೈಪ್ಸ್ ಆಫ್ ನ್ಯೂಟ್ರಿಷನ್ ನಡೆಯುತ್ತೆ. ಆಯ್ತಾ, ಸೊ ಮೊದಲನೇ ಟೈಪ್ ಬಂದು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಥವಾ ಸ್ವಪೋಷಕ ಪೋಷಣೆ. ಆಯ್ತಾ, ಸೊ ಸ್ವಪೋಷಕ ಪೋಷಣೆ ಅಥವಾ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಲ್ಲಿ ಏನಾಗುತ್ತೆ, ಈ ರೀತಿಯ ಪೋಷಣೆನ ಫಾಲೋ ಮಾಡುವಂತಹ ನಿರ್ವಹಿಸುವಂತಹ ಜೀವಿಗಳಲ್ಲಿ ತಮ್ಮ ಆಹಾರನ ತಾವೇ ತಯಾರು ಮಾಡ್ಕೊಳ್ಳುವಂತಹ ಎಬಿಲಿಟಿ ಅಥವಾ ತಮ್ಮ ಆಹಾರನ ತಾವೇ ತಯಾರು ಮಾಡ್ಕೋಬಹುದು ಈ ರೀತಿಯ ಜೀವಿಗಳು. ಆಯ್ತಾ ಮಕ್ಕಳೇ, ಸೊ ಆ ರೀತಿಯ ಜೀವಿಗಳನ್ನ ಸ್ವಪೋಷಕ ಜೀವಿಗಳು ಅಂತ ಕರಿತೀವಿ. ಯಾವ ಕ್ರಿಯೆನ ಬಳಸ್ಕೊಂಡು ತಮ್ಮ ಆಹಾರನ ತಾವೇ ತಯಾರು ಮಾಡ್ಕೊಳ್ಳತ್ವೆ ಈ ಜೀವಿಗಳು, ಆ ಕ್ರಿಯೆನ ನಾವು ಅಥವಾ ಪ್ರಾಸೆಸ್ನ ನಾವು ಫೋಟೋಸಿಂಥಿಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಆಯ್ತಾ, ಸೊ ಫೋಟೋಸಿಂಥಿಸಿಸ್ ಬಗ್ಗೆ ನಿಮ್ಗೆ 3 ಇನ್ಫಾರ್ಮೇಶನ್, 3 ಮಾಹಿತಿ ಗೊತ್ತಿರಬೇಕು. 3 ಬುಲೆಟ್ ಪಾಯಿಂಟ್ಸ್ ಅಡಿಗೆ 3 ರೀತಿಯ ಮಾಹಿತಿ ಬರಿಬೇಕು. ಏನದು ಮಾಹಿತಿ, ಏನದು ಇನ್ಫಾರ್ಮೇಶನ್? ಮೊದಲನೆಯದು ಫೋಟೋಸಿಂಥಿಸಿಸ್ಗೆ ಏನೇನ್ ಬೇಕು ಅಂತ ಗೊತ್ತಿರಬೇಕು. ಆಯ್ತಾ, ಏನೇನ್ ಬೇಕು ಮಕ್ಕಳೇ? ಫೋಟೋಸಿಂಥಿಸಿಸ್ಗೆ ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಬೇಕು, ಹಾಗೂ ನೀರು ಬೇಕು. ಇದ್ರೊಟ್ಟಿಗೆ ಏನೇನ್ ಬೇಕು? ಕ್ಲೋರೋಫಿಲ್ ಹಾಗೂ ಸನ್ಲೈಟ್ ಅಥವಾ ಕ್ಲೋರೋಫಿಲ್ ಅನ್ನೋದು ಒಂದು ವರ್ಣದ್ರವ್ಯ ಅಲ್ವಾ ಮಕ್ಕಳೇ. ಸೊ ಆ ಕ್ಲೋರೋಫಿಲ್ ಬೇಕು ಹಾಗೂ ಸನ್ಲೈಟ್ ಅಥವಾ ಸೌರ ಬೆಳಕು ಬೇಕು.
ಸನ್ಲೈಟ್ ಅಥವಾ ಸೌರ ಬೆಳಕು ಬೇಕಾಗುತ್ತೆ ಆಯ್ತಾ. ಇದಾದ್ಮೇಲೆ ಮೂರನೇ ಪಾಯಿಂಟ್ ಏನು, ಮೂರನೇ ಮಾಹಿತಿ ಏನು ಗೊತ್ತಿರಬೇಕು, ಫೋಟೋಸಿಂಥೆಸಿಸ್ ಅಲ್ಲಿ ಯಾವ ರೀತಿಯ ಆಹಾರ ತಯಾರಾಗುತ್ತೆ ಅಂತ ಗೊತ್ತಿರಬೇಕು. ಯಾವ ರೀತಿಯ ಆಹಾರ ಅಥವಾ ಫುಡ್ ತಯಾರಾಗುತ್ತೆ, ಸಿಂಪಲ್ ಕಾರ್ಬೋಹೈಡ್ರೇಟ್ ಅಥವಾ ಕಾರ್ಬೋಹೈಡ್ರೇಟ್ ಅಂತ ಬರೀಬಹುದು. ಸಿಂಪಲ್ ಕಾರ್ಬೋಹೈಡ್ರೇಟ್ ಬರೆಯೋ ಬದಲು ಸುಮ್ಮನೆ ಕಾರ್ಬೋಹೈಡ್ರೇಟ್ ಅಂತ ಬರೆದ್ರು ನಡೆಯುತ್ತೆ. ಎಸ್, ಸೊ ಕಾರ್ಬೋಹೈಡ್ರೇಟ್ ರೀತಿಯಲ್ಲಿ ಆಹಾರ ತಯಾರಾಗತ್ತೆ ಫೋಟೋಸಿಂಥೆಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ನಡೆದಾಗ ಆಯ್ತಾ. ಕಾರ್ಬೋಹೈಡ್ರೇಟ್ಸ್ ತಯಾರಾಗುತ್ತೆ. ಏನ ಬಳಸ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಹಾಗೂ ನೀರನ್ನ ಬಳಸ್ಕೊಂಡು ಕ್ಲೋರೋಫಿಲ್ ಹಾಗೂ ಸೌರ ಬೆಳಕು ಅಥವಾ ಏನು ಸನ್ಲೈಟ್ ನ ಪ್ರೆಸೆನ್ಸಿನಲ್ಲಿ ಕಾರ್ಬೋಹೈಡ್ರೇಟ್ಸ್ ರೀತಿಯ ಆಹಾರನ ತಯಾರು ಮಾಡೋದು ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥೆಸಿಸ್ ಅನ್ನೋ ಒಂದು ಕ್ರಿಯೆಯಲ್ಲಿ ಅಂತ ನಿಮ್ಗೆ ಗೊತ್ತಿರಬೇಕು. ಓಕೆನಾ. ಓಕೆ, ಅದ್ರ ಬಗ್ಗೆ ಕ್ಲಾರಿಟಿ ಇದೆ. ಈಗ ಫೋಟೋಸಿಂಥೆಸಿಸ್ ಏನು ಅಂತ ತಿಳ್ಕೊಂಡ್ರಿ, ಅದು ಹೇಗೆ ನಡೆಯುತ್ತೆ, ಎಷ್ಟು ಹಂತಗಳಲ್ಲಿ ನಡೆಯುತ್ತೆ ಅಂತ ಗೊತ್ತಿರಬೇಕು ನಿಮ್ಗೆ. ಹಾಗೂ ಇದರ ಇಕ್ವೇಶನ್ ಅಥವಾ ಸಮೀಕರಣ, ಸರಿದೂಗಿಸಿದ ಸಮೀಕರಣ ಅಥವಾ ಬ್ಯಾಲೆನ್ಸ್ಡ್ ಇಕ್ವೇಶನ್ ಆಫ್ ಫೋಟೋಸಿಂಥೆಸಿಸ್ ಗೊತ್ತಿರಬೇಕು ಆಯ್ತಾ ಮಕ್ಕಳೇ. ಸೊ ಎಷ್ಟು ಹಂತಗಳಲ್ಲಿ ನಡೆಯುತ್ತೆ ಮಕ್ಕಳೇ, 4 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇ ಹಂತದಲ್ಲಿ ಏನಾಗುತ್ತೆ, ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್. ಕ್ಲೋರೋಫಿಲ್ ಏನಿದೆ ಆ ವರ್ಣದ್ರವ್ಯದ ಮೂಲಕ ಸೌರ ಬೆಳಕನ್ನ ಹೀರಿಕೆ ನಡೆಯುತ್ತೆ ಆಯ್ತಾ ಮಕ್ಕಳೇ. ಅದನ್ನ ನಾವು ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್ ಅಂತ ಕರಿತೀವಿ. ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್. ಓಕೆನಾ. ನೆಕ್ಸ್ಟ್ ಏನಾಗುತ್ತೆ, ಈ ಸೌರ ಬೆಳಕಿನ ಶಕ್ತಿ ಏನಿರುತ್ತೆ ಅಥವಾ ಸನ್ಲೈಟಿನ ಎನರ್ಜಿ ಏನಿರುತ್ತೆ, ಆ ಲೈಟ್ ಎನರ್ಜಿ ಅಥವಾ ಬೆಳಕಿನ ಏನು ಶಕ್ತಿ ಏನಿದೆ ಅದನ್ನ ಕೆಮಿಕಲ್ ಎನರ್ಜಿ ಅಥವಾ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗತ್ತೆ ಸಸ್ಯಗಳಲ್ಲಿ. ಲೈಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಟು ಕೆಮಿಕಲ್ ಎನರ್ಜಿ ಆಯ್ತಾ. ನೆಕ್ಸ್ಟ್ ಮೂರನೇ ಹಂತದಲ್ಲಿ ಏನಾಗುತ್ತೆ, ನೀರಿನ ಅಣು ಏನಿದೆ, ವಾಟರ್ ಮಾಲಿಕ್ಯೂಲ್ ಏನಿದೆ ಅದರ ವಿಭಜನೆ ಆಗತ್ತೆ. ಏನಾಗಿ, ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಅಥವಾ ಅಣುಗಳಾಗಿ ವಿಭಜನೆ ಆಗತ್ತೆ ಆಯ್ತಾ, ಬ್ರೇಕ್ ಡೌನ್ ಆಗತ್ತೆ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ಪಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದು ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗತ್ತೆ ಅಥವಾ ಕಾರ್ಬನ್ ಡೈಆಕ್ಸೈಡ್ ಇಸ್ ರೆಡ್ಯೂಸ್ ಟು ಕಾರ್ಬೋಹೈಡ್ರೇಟ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಬರಿಬಹುದು ನೀವು. ಇಟ್ ಇಸ್ ರೆಡ್ಯೂಸ್ ಟು ಕಾರ್ಬೋಹೈಡ್ರೇಟ್. ಓಕೆನಾ ಮಕ್ಕಳೇ. ಸೊ ಈ 4 ಹಂತಗಳು ಅಥವಾ 4 ಘಟನೆಗಳು ನಡೆಯುತ್ತೆ ಏನು ನಮ್ಮ ಫೋಟೋಸಿಂಥೆಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಅನ್ನೋ ಒಂದು ಕ್ರಿಯೆಯಲ್ಲಿ ಆಯ್ತಾ. ಓಕೆ, ನೆಕ್ಸ್ಟ್ ಇಕ್ವೇಶನ್ ಗೊತ್ತಿರಬೇಕು, ಅದನ್ನ ನಾನು ಮುಂದಿನ ಸ್ಲೈಡಿನಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ಪರಪೋಷಕ ಅಥವಾ ಹೆಟೆರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಬಗ್ಗೆ ನೀವು ತಿಳ್ಕೋಬೇಕು. ಯಾವ ಜೀವಿಗಳು ತಮ್ಮ ಆಹಾರನ ತಾವೇ ತಯಾರು ಮಾಡ್ಕೊಳಕ್ ಆಗಲ್ವೋ ಆ ರೀತಿ ಜೀವಿಗಳು ಸ್ವಪೋಷಕ ಜೀವಿಗಳು ಅಥವಾ ಏನು ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಮೇಲೆ ಅವಲಂಬಿತವಾಗಿರುತ್ತೆ ಅಥವಾ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಸೊ ಆ ರೀತಿಯ ಜೀವಿಗಳನ್ನ ನಾವು ಹೆಟೆರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಸೊ ಈ ಹೆಟೆರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಥವಾ ಪರಪೋಷಕ ಜೀವಿಗಳ ಒಂದು ಪ್ರಮುಖ ಉದಾಹರಣೆ ಒಂದು ಮಾನವರು, ಹ್ಯೂಮನ್ ಬೀಯಿಂಗ್ಸ್ ಆಯ್ತಾ. ಸೊ ನಮ್ಮ ರೀತಿ ಮಾನವರಲ್ಲಿ ಜೀರ್ಣಕ್ರಿಯೆ ಹೇಗೆ ನಡೆಯುತ್ತೆ ಅಂತ ನೀವು ತಿಳ್ಕೋಬೇಕು. ಜೀರ್ಣಕ್ರಿಯೆ ಅಥವಾ ಆಹಾರದ ಏನು ಜೀರ್ಣಕ್ರಿಯೆ ಏನಿದೆ ಅದು ನಡೆಯೋದು ಜೀರ್ಣಾಂಗ ವ್ಯೂಹ ಅಥವಾ ಎಲಿಮೆಂಟರಿ ಕೆನಾಲ್ ಅಲ್ಲಿ ಆಯ್ತಾ ಮಕ್ಕಳೇ. ಸೊ ಎಲಿಮೆಂಟರಿ ಕೆನಾಲ್ ಅಥವಾ ಜೀರ್ಣಾಂಗ ವ್ಯೂಹದ ಬಗ್ಗೆ ನಿಮ್ಗೆ ಏನೇನು ಗೊತ್ತಿರಬೇಕು, ಅದರ ಭಾಗಗಳು ಗೊತ್ತಿರಬೇಕು, ಯಾವ ಭಾಗದಲ್ಲಿ ಯಾವ್ಯಾವ ಕ್ರಿಯೆ ನಡೆಯುತ್ತೆ ಅಂತ ಗೊತ್ತಿರಬೇಕು. ಅದಲ್ಲದೆ ಆ ಭಾಗಗಳು ಮತ್ತೆ ಅದರಲ್ಲಿ ನಡೆಯುವಂತಹ ಕ್ರಿಯೆಗಳ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕು ಆಯ್ತಾ. ಅದು ಬಿಟ್ರೆ ಬೇರೆ ರೀತಿಯ ಜೀವಿಗಳು, ಮಾನವರಲ್ಲದೆ ಬೇರೆ ರೀತಿಯ ಜೀವಿಗಳು ಕೂಡ ಏನು ಪರಪೋಷಕ ಪೋಷಣೆನ ನಡೆಸುತ್ತೆ ಆಯ್ತಾ. ಆ ರೀತಿಯ ಜೀವಿಗಳ ಉದಾಹರಣೆ ನಿಮ್ಗೆ ಗೊತ್ತಿರಬೇಕು ಆಯ್ತಾ. ಯಾವ್ದಿದು, ಅಮೀಬಾ ಹಾಗೂ ಪ್ಯಾರಮೀಷಿಯಂ ರೀತಿಯ ಜೀವಿಗಳು ಅಲ್ವಾ ಮಕ್ಕಳೇ. ಸೊ ಅಮೀಬಾನಲ್ಲಿ ಆಹಾರ ಪಡೆದುಕೊಳ್ಳಕ್ಕೆ ಒಂದು ಪ್ರತ್ಯೇಕವಾದ ಭಾಗ ಅನ್ನೋದಕ್ಕಿಂತ ಒಂದು ರೀತಿಯ ರಚನೆ ಇರುತ್ತೆ ಅಲ್ವಾ, ಒಂದು ರೀತಿಯ ಸ್ಟ್ರಕ್ಚರ್ ಇರುತ್ತೆ ಅಲ್ವಾ. ಆ ಸ್ಟ್ರಕ್ಚರಿನ ಹೆಸರೇನು ಮಕ್ಕಳೇ, ಅದು ಬಂದು ಸೂಡೋಪೋಡಿಯಾ ಆಯ್ತಾ. ಸೊ ಇದು ಬಂದು ಹೊರ ಚಾಚುವಿಕೆಗಳು, ಏನು ಪ್ರೊಜೆಕ್ಷನ್ಸ್ ಅಲ್ವಾ. ಆಹಾರ ಕಾಣಿಸ್ತಿದ್ದಂಗೆ ಅಮೀಬಾ ಏನ್ ಮಾಡುತ್ತೆ, ತನ್ನ ದೇಹದಿಂದ ಒಂದಷ್ಟು ಏನು ಪ್ರೊಜೆಕ್ಷನ್ಸ್ ಅಥವಾ ಹೊರ ಚಾಚುವಿಕೆನ ಆಚೆ ಹಾಕತ್ತೆ ಅಲ್ವಾ. ಅದು ಆಹಾರನ 4 ಕಡೆಯಿಂದ ಸುತ್ತಕೊಂಡು ಒಂದು ಆಹಾರದ ರಸದಾನಿಯ ಅಥವಾ ಒಂದು ಫುಡ್ ವೆಕ್ಯೂಲ್ನ ತಯಾರು ಮಾಡುತ್ತೆ. ಅದ್ರ ಒಳಗೆ ಆಹಾರದ ಜೀರ್ಣಕ್ರಿಯೆ ನಡೆಯುತ್ತೆ ಅಲ್ವಾ ಮಕ್ಕಳೇ. ಸೊ ಇದು ಗೊತ್ತಿರಬೇಕು ಅಮೀಬಾ ಬಗ್ಗೆ. ನೆಕ್ಸ್ಟ್ ಪ್ಯಾರಮೀಷಿಯಂ ಅಲ್ಲಿ ಕೂಡ ಒಂದು ರೀತಿಯ ರಚನೆ ಅಥವಾ ಸ್ಟ್ರಕ್ಚರ್ ಇರುತ್ತೆ. ಅದರ ಹೆಸರೇನು,
ಸೀಲಿಯಾ ಅಥವಾ ಕನ್ನಡದಲ್ಲಿ ಕಶಾಂಗ ಅಂತ ಕರೀತಾರೆ. ಪ್ಯಾರಮೀಷಿಯಮಿಗೆ ಒಂದು ನಿರ್ದಿಷ್ಟ ಆಕಾರ ಇರುತ್ತೆ, ಒಂದು ಪ್ರಾಪರ್ ಸ್ಟ್ರಕ್ಚರ್ ಇರುತ್ತೆ ಆಯ್ತಾ. ಅಂಡ್ ಒಂದೇ ಜಾಗದಿಂದ ಪ್ಯಾರಮೀಷಿಯಂ ಹೀಗೆ ಇರುತ್ತೆ ಅನ್ಕೊಳ್ಳಿ, ಹೀಗಿರುತ್ತೆ ಅನ್ಕೊಳ್ಳಿ, ಮೀನ್ ತರ ಇದೆ ಬಟ್ ಪ್ಯಾರಮೀಷಿಯಂ ಅನ್ಕೊಳ್ಳಿ. ಸೊ ಈ ಜಾಗದಿಂದ ಮಾತ್ರ ಆಹಾರ ಒಳಗೆ ಹೋಗ್ಬೇಕು ಆಯ್ತಾ. ಅಮೀಬಾ ತರ ಏನು ಆಕಾರ ಇಲ್ದಿರುವಂತಹ ಜೀವಿ ಅಲ್ಲ ಇದು. ಸೊ ಈ ಜಾಗದಿಂದ ಆಹಾರ ಒಳಗೆ ಹೋಗ್ಬೇಕು ಅಂದ್ರೆ ಆಹಾರ ಇಲ್ಲೆಲ್ಲೋ ಇತ್ತು ಅನ್ಕೊಳ್ಳಿ. ಆಗ ಪ್ಯಾರಮೀಷಿಯಾ ದೇಹದ ಮೇಲಿರುವಂತಹ ಸೀಲಿಯಾ ಅಥವಾ ಕಶಾಂಗ ಏನ್ ಮಾಡುತ್ತೆ, ಮೂವ್ ಮಾಡುತ್ತೆ ಆಯ್ತಾ. ಆಗ ಆಹಾರ ಏನಿದೆ ಇದರ ಮೂಲಕ ಪ್ಯಾರಮೀಷಿಯಂ ಏನಿದೆ ಈ ಜಾಗಕ್ಕೆ, ಪ್ಯಾರಮೀಷಿಯಂನ ಈ ಜಾಗಕ್ಕೆ ಬಂದು ತಲುಪತ್ತೆ ಅಂಡ್ ಅದು ಪ್ಯಾರಮೀಷಿಯಂನ ದೇಹದ ಒಳಗೆ ಹೋಗುತ್ತೆ ಆಯ್ತಾ ಮಕ್ಕಳೇ. ಸೊ ಅದು ಗೊತ್ತಿರಬೇಕು ನಿಮಗೆ ಪ್ಯಾರಮೀಷಿಯಂ ಬಗ್ಗೆ. ನೆಕ್ಸ್ಟ್ ಈಸ್ಟ್ ಹಾಗೂ ಬ್ರೆಡ್ ಮೋಲ್ಡ್ ರೀತಿಯ ಜೀವಿಗಳು ಯಾವ ರೀತಿಯ ಜೀವಿಗಳು, ಯಾವ ರೀತಿಯ ಪೋಷಣೆ ನಡೆಸುತ್ತೆ ಮಕ್ಕಳೇ, ಇದನ್ನ ನಾವು ಸ್ಯಾಪ್ರೋಫಿಟಿಕ್ ಜೀವಿಗಳು ಅಥವಾ ಡಿಕಂಪೋಸರ್ಸ್ ಅಂತ ಕೂಡ ಕರಿಬಹುದು. ಸ್ಯಾಪ್ರೋಫಿಟಿಕ್ ಜೀವಿಗಳು ಇದು ಏನು ಯಾವ ರೀತಿಯ ಆಹಾರನ ತಿನ್ನತ್ತೆ, ಏನು ಮೃತ್ಯು ಹೊಂದಿರುವಂತಹ ಜೀವಿಗಳಿರತ್ತೆ ಅಲ್ವಾ, ಅದ್ರದ್ದು ಏನು ಮೃತ್ಯು ಹೊಂದಿರುವಂತಹ ದೇಹ ಎಲ್ಲ ಇರತ್ತೆ ಅಲ್ವಾ, ಅಥವಾ ಕೊಳಿತಿರುವಂತಹ ದೇಹ ಎಲ್ಲ ಇರತ್ತೆ ಅಲ್ವಾ. ಸೊ ಆ ದೇಹದಿಂದ ಪೋಷಣೆನ ಪಡೆದುಕೊಳ್ಳುತ್ತೆ ಆಯ್ತಾ ಈಸ್ಟ್ ಹಾಗೂ ಬ್ರೆಡ್ ಮೋಲ್ಡ್ ರೀತಿಯ ಜೀವಿಗಳು. ಸೊ ದೇಹದ ಹೊರಗೇನೆ ಆಹಾರದ ವಿಭಜನೆ ಮಾಡಿ ಅಥವಾ ಆ ಫುಡ್ನ ಬ್ರೇಕ್ ಡೌನ್ ಮಾಡಿ ಸಿಂಪಲ್ ಮಾಲಿಕ್ಯೂಲ್ಸ್ ಅಥವಾ ಸರಳ ಅಣುಗಳನ್ನ ಮಾತ್ರ ತನ್ನ ದೇಹದೊಳಗೆ ತಗೊಳತ್ತೆ ಆಯ್ತಾ, ಏನು ನಮ್ಮ ಸ್ಯಾಪ್ರೋಫಿಟಿಕ್ ಆರ್ಗ್ಯಾನಿಸಮ್ಸ್. ಓಕೆನಾ ಮಕ್ಕಳೇ. ನೆಕ್ಸ್ಟ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಬಂದು ಟಿಕ್ಸ್ ಅಥವಾ ಲೈಸ್ ಅಥವಾ ಏನು ಉಣ್ಣೆ ಹಾಗೂ ಹೇನ್ ರೀತಿಯ ಜೀವಿಗಳು. ಇದನ್ನ ನಾವು ಪ್ಯಾರಾಸಿಟಿಕ್ ಜೀವಿಗಳು ಅಂತ ಕರಿತೀವಿ, ಪರಾವಲಂಬಿ ಜೀವಿಗಳು ಅಂತ ಕರಿತೀವಿ. ಬದುಕಿರುವಂತಹ ಒಂದು ಜೀವಿಯಲ್ಲಿ ಈ ಜೀವಿಗಳು ಕೂಡ ವಾಸ ಮಾಡತ್ತೆ ಆಯ್ತಾ. ಅಂಡ್ ಬದುಕಿರುವಂತಹ ಆ ಜೀವಿಯಿಂದ ತಮ್ಮ ಪೋಷಣೆನ ಪಡೆದುಕೊಳ್ಳುತ್ತೆ ಆಯ್ತಾ ಮಕ್ಕಳೇ. ಸೊ ಈ ರೀತಿಯ ಜೀವಿಗಳನ್ನ ನಾವು ಪ್ಯಾರಾಸಿಟಿಕ್ ಜೀವಿಗಳು ಅಥವಾ ಪರಾವಲಂಬಿ ಜೀವಿಗಳು ಅಂತ ಕರಿತೀವಿ ಆಯ್ತಾ. ಸೊ ಇಷ್ಟು ಗೊತ್ತಿದೆ ನಿಮ್ಗೆ. ಈಗ ಇಲ್ಲಿ ಏನು ನಾನು ಏನ್ ಹೇಳಿದೆ ನಿಮ್ಗೆ, ದ್ಯುತಿ ಸಂಶ್ಲೇಷಣೆ ಅಥವಾ ಏನು ಫೋಟೋಸಿಂಥಿಸಿಸ್ನ ಇಕ್ವೇಶನ್ ತೋರಿಸ್ತೀನಿ, ಸಮೀಕರಣ ತೋರಿಸ್ತೀನಿ ಅಂದೆ ಅಲ್ವಾ. ಸೊ ಅದನ್ನ ನೋಡೋಣ. ದ್ಯುತಿ ಸಂಶ್ಲೇಷಣೆಯ ಸಮೀಕರಣ. ಎಸ್, ಸೊ ಇದು ಬಂದು ದ್ಯುತಿ ಸಂಶ್ಲೇಷಣೆಯ ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಥವಾ ಫೋಟೋಸಿಂಥಿಸಿಸ್ನ ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಥವಾ ದ್ಯುತಿ ಸಂಶ್ಲೇಷಣೆಯ ಸರಿದೂಗಿಸಿದ ಸಮೀಕರಣ ಆಯ್ತಾ ಮಕ್ಕಳೇ. ಇದನ್ನ ನೀವು ದಯವಿಟ್ಟು ನೋಡಿ ಅರ್ಥ ಮಾಡ್ಕೊಳ್ಳಿ ಅಂಡ್ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಯ್ತಾ. ಅದಲ್ಲದೆ ಎಸ್, ಇನ್ನೊಂದೇನು ಗೊತ್ತಿರಬೇಕು ನಿಮಗೆ, ಲೈಫ್ ಪ್ರಾಸೆಸಸ್ ಅಲ್ಲಿ ಒಂದಷ್ಟು ಡಯಾಗ್ರಾಮ್ಸ್ ಇರುತ್ತೆ, ಒಂದಷ್ಟು ಚಿತ್ರಗಳಿರುತ್ತೆ. ಅದನ್ನ ನೀವು ಏನು ಬರ್ದಿ ಅಭ್ಯಾಸ ಮಾಡ್ಕೋಬೇಕು, ಯಾಕಂದ್ರೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಆಯ್ತಾ. ಕೇಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಆಯ್ತಾ. ಅದರಲ್ಲಿ ಒಂದು ಚಿತ್ರ ಬಂದು ಪತ್ರರಂಧ್ರದ ಚಿತ್ರ ಅಥವಾ ಸ್ಟ್ರೊಮ್ಯಾಟಲ್ ಪೋರಿನ ಚಿತ್ರ ಆಯ್ತಾ ಮಕ್ಕಳೇ. ಸೊ ತೆರೆದಿರುವಂತಹ ಪತ್ರರಂಧ್ರ ಹಾಗೂ ಮುಚ್ಚಿರುವಂತಹ ಪತ್ರರಂಧ್ರದ ಈ ಎರಡು ಚಿತ್ರಗಳ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕು ಆಯ್ತಾ. ಸೊ ಈ ಲೇಬಲಿಂಗ್ಸ್ ಎಲ್ಲ ಏನಿದೆ ಇದನ್ನ ಕೂಡ ತಿಳ್ಕೊಳ್ಳಿ ಮಕ್ಕಳೇ. ಅಂಡ್ ಇನ್ನೊಂದೇನ್ ಗೊತ್ತಿರಬೇಕು ನಿಮ್ಗೆ, ಸೈನ್ಸ್ ಅಥವಾ ವಿಜ್ಞಾನದಲ್ಲಿ ಚಿತ್ರ ಬಿಡಿಸ್ಲಿಕ್ಕೆ ಕೇಳಿದಾಗ ಈ ಲೇಬಲಿಂಗ್ಸ್ ಅಥವಾ ಈ ನೇಮ್ ಏನು ಹೆಸರೆಲ್ಲ ಏನಿರುತ್ತೆ ಇದನ್ನ ನೀವು ನಿಮ್ಮ ಏನು ರೈಟ್ ಸೈಡ್ಗೆ ಬರಿಬೇಕು ಆಯ್ತಾ. ನೀವು ಪೇಪರ್ ಮೇಲೆ ಬರೀತಿರ್ಬೇಕಾದ್ರೆ ನಿಮ್ಮ ರೈಟ್ ಸೈಡಿಗೆ ಈ ಲೇಬಲಿಂಗ್ಸ್ ಬರಬೇಕು ಆಯ್ತಾ ಮಕ್ಕಳೇ. ಈ ರೀತಿ ಇರಬೇಕು ಏನು ನೇಮಿಂಗ್ಸ್ ಅಥವಾ ಲೇಬಲಿಂಗ್ಸ್ ಆಯ್ತಾ. ಓಕೆ ಮಕ್ಕಳೇ, ನೆಕ್ಸ್ಟ್ ಸೊ ಮುಂದಿನ ಭಾಗ ಬಂದು ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಮಾನವರಲ್ಲಿ ಪೋಷಣೆ ಆಯ್ತಾ ಮಕ್ಕಳೇ. ಸೊ ಮಾನವರಲ್ಲಿ ಒಂದು ಜೀರ್ಣಾಂಗ ವ್ಯೂಹ ಅಥವಾ ಒಂದು ಎಲಿಮೆಂಟರಿ ಕೆನಾಲ್ ಅಂತ ಇರುತ್ತೆ ಅಲ್ವಾ. ಎಲಿಮೆಂಟರಿ ಕೆನಾಲ್ ಅಲ್ಲಿ ಆಹಾರದ ಪ್ರತಿಯೊಂದು ಭಾಗದ ಪಚನ ಕ್ರಿಯೆ ಅಥವಾ ಡೈಜೆಷನ್ ನಡೆಯುತ್ತೆ ಅಲ್ವಾ ಮಕ್ಕಳೇ. ಇದನ್ನ ನಾವು ಎಲಿಮೆಂಟರಿ ಕೆನಾಲ್ ಅಥವಾ ಜೀರ್ಣಾಂಗ ವ್ಯೂಹ ಅಂತ ಕರಿತೀವಿ. ಇದು ಶುರುಗೊಳ್ಳೋದು ಅಥವಾ ಶುರು ಆಗೋದು ಬಕ್ಕಲ್ ಕ್ಯಾವಿಟಿ ಅಥವಾ ಬಾಯಿಯ ಅಂಗಳದಿಂದ ಹಾಗೂ ಅಂತ್ಯಗೊಳ್ಳೋದು ಏನಸ್ ಅಥವಾ ಗುದದ್ವಾರದಿಂದ. ಇಷ್ಟು ಭಾಗಗಳಲ್ಲಿ ಆಹಾರದ ಪ್ರತಿಯೊಂದು ಕಣದ ಅಥವಾ ಪ್ರತಿಯೊಂದು ಪಾರ್ಟ್ ಆಫ್ ದ ಫುಡ್ ಏನಿದೆ ಅದರದ್ದು ಡೈಜೆಷನ್ ಅಥವಾ ಪಚನ ಕ್ರಿಯೆ ಮುಗ್ದು ಹೋಗುತ್ತೆ ಆಯ್ತಾ ಮಕ್ಕಳೇ. ಸೊ ಬಾಯಿಯ ಅಂಗಳದಲ್ಲಿ 3 ಏನು ಭಾಗಗಳಿದೆ, ಯಾವ್ದದು ಹಲ್ಲು ಅಥವಾ ಟೀತ್, ಮತ್ತೆ ಟಂಗ್ ಅಥವಾ ನಾಲಿಗೆ, ಹಾಗೂ ಸಲೈವರಿ ಗ್ಲ್ಯಾಂಡ್ಸ್ ಅಥವಾ ಲಾಲಾರಸದ ಗ್ರಂಥಿಗಳು ಆಯ್ತಾ ಮಕ್ಕಳೇ. ಸಲೈವರಿ ಗ್ಲ್ಯಾಂಡ್ ಅಥವಾ ಲಾಲಾರಸದ ಗ್ರಂಥಿಗಳು. ಸೊ ಈ 3 ಭಾಗದ ಕಾರ್ಯಗಳೇನು ಅಂತ ನಿಮ್ಗೆ ಜಾಣಕಾರಿ ಇರಬೇಕು ಆಯ್ತಾ. ಬಾಯಿನಿಂದ ಜಠರ ಅಥವಾ ಏನು ಮೌತ್ನಿಂದ ಸ್ಟಮಕ್ಕಿಗೆ
ಆಹಾರದ ಚಲನೆ ನಡೆಯೋದು ಈಸೋಫೇಗಸ್ ಅಥವಾ ಅನ್ನನಾಳದ ಮೂಲಕ ಅಲ್ವಾ. ಸೊ ಇದ್ರಲ್ಲಿ ಯಾವ ರೀತಿಯ ಏನು ಚಲನೆ ನಡೆಯುತ್ತೆ, ಇದು ತಯಾರಾಗಿರೋದು ಈಸೋಫೇಗಸ್ ಏನಿದೆ ರಚನೆಗೊಂಡಿರೋದು ಸ್ನಾಯುಗಳು ಅಥವಾ ಮಸಲ್ಸ್ ಇಂದ ಅಲ್ವಾ ಮಕ್ಕಳೇ. ಸೊ ಈ ಸ್ನಾಯು ಏನಿದೆ ಅದರ ಮೂಲಕ ಆಹಾರದ ಚಲನೆ ನಡೆಯುತ್ತೆ ಆಯ್ತಾ. ಸೊ ಆ ಚಲನೆ ಅಥವಾ ಮೂವ್ಮೆಂಟ್ಗೆ ಹೆಸರು ಒಂದಿದೆ, ಏನದು ಪೆರಿಸ್ಟಾಲ್ಸಿಸ್. ಪೆರಿಸ್ಟಾಲ್ಸಿಸ್ ಅಥವಾ ಕನ್ನಡದಲ್ಲಿ ಪರಿಕ್ರಮಣ ಸಂಕುಚನ ಚಲನೆ ಅಂತ ಕರೀತಾರೆ ಆಯ್ತಾ. ಸೊ ಈ ಪೆರಿಸ್ಟಾಲ್ಸಿಸ್ ಅಂದ್ರೆ ಏನು ಅಂತ ನಿಮ್ಗೆ ಮಾಹಿತಿ ಇರಬೇಕು ಆಯ್ತಾ ಮಕ್ಳೇ. ನೆಕ್ಸ್ಟ್ ಆಹಾರ ಬಂದು ಸೇರೋದು ಜಠರದಲ್ಲಿ. ಜಠರದಲ್ಲಿ ಮೂರು ರೀತಿಯ ಮೂರು ರೀತಿಯ ಪದಾರ್ಥಗಳನ್ನ ಏನಿದೆ ನಮ್ಮ ಸ್ಟಮಕ್ ಅಥವಾ ಜಠರ ಏನಿದೆ ಅದು ರಿಲೀಸ್ ಮಾಡುತ್ತೆ, ಸ್ರವಿಸತ್ತೆ ಅಲ್ವಾ. ಸೊ ಆ ಪದಾರ್ಥಗಳು ಯಾವುದು, ಮೊದಲನೆಯದು ಬಂದು HCl ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲ ಆಯ್ತಾ. ಹೈಡ್ರೋಕ್ಲೋರಿಕ್ ಆಮ್ಲ ಏನ್ ಮಾಡುತ್ತೆ, ಆಹಾರದಲ್ಲಿ ಇರುವಂತಹ ರೋಗಾಣುಗಳನ್ನ ಕೊಂದು ಹಾಕತ್ತೆ. ಅದಲ್ಲದೆ ಪೆಪ್ಸಿನ್ ಅನ್ನೋ ಒಂದು ಕಿಣ್ವ ಅಥವಾ ಎನ್ಸೈಮ್ ಏನಿದೆ ಅದು ಬರೀ ಆಮ್ಲೀಯ ಮಾಧ್ಯಮ ಅಥವಾ ಅಸಿಡಿಕ್ ಮೀಡಿಯಂ ಅಲ್ಲಿ ಮಾತ್ರ ಕೆಲಸ ಮಾಡೋದು ಆಯ್ತಾ. ಸೊ ಪೆಪ್ಸಿನ್ ಬಂದು ಎರಡನೆಯ ಪದಾರ್ಥ ಆಯ್ತಾ ಮಕ್ಳೇ. ಸೊ ಈ ಕಿಣ್ವ ಅಥವಾ ಎನ್ಸೈಮ್ ಏನಿದೆ ಅದು ಬರೀ ಆಮ್ಲೀಯ ಮಾಧ್ಯಮ ಅಥವಾ ಅಸಿಡಿಕ್ ಮೀಡಿಯಂ ಅಲ್ಲಿ ಮಾತ್ರ ಕೆಲಸ ಮಾಡೋದು. ಆ ಅಸಿಡಿಕ್ ಮೀಡಿಯಂನ HCl ಏನಿದೆ ಸೃಷ್ಟಿ ಮಾಡುತ್ತೆ ಆಯ್ತಾ. ಇದಲ್ಲದೆ HCl ನ ಹೊಟ್ಟೆನ HCl ನಿಂದ ಪ್ರೊಟೆಕ್ಟ್ ಮಾಡುವಂತ ಸಂರಕ್ಷಣೆ ಮಾಡುವಂತ ಪದಾರ್ಥ ಬಂದು ಮ್ಯೂಕಸ್ ಅಥವಾ ಲೋಳೆ ಆಯ್ತಾ ಮಕ್ಳೇ. ಓಕೆನಾ. ಸೊ ಈ ಮೂರು ಪದಾರ್ಥಗಳ ಬಗ್ಗೆ ಜಾಣಕಾರಿ ಇರಬೇಕು. ನೆಕ್ಸ್ಟ್ ಆಹಾರ ಬಂದು ತಲುಪೋದು ಸ್ಮಾಲ್ ಇಂಟೆಸ್ಟೈನ್ ಅಥವಾ ಸಣ್ಣ ಕರುಳಿಗೆ ಆಯ್ತಾ. ಸಣ್ಣ ಕರುಳಿಗೆ ಬೇರೆ ಎರಡು ಅಂಗಗಳು ಸ್ರವಿಸಿರುವಂತಹ ದ್ರವ್ಯ ಕೂಡ ಹೋಗಿ ಸ್ಮಾಲ್ ಇಂಟೆಸ್ಟೈನ್ ಅಥವಾ ಸಣ್ಣ ಕರುಳಿಗೆ ತಲುಪತ್ತೆ ಆಯ್ತಾ. ಆ ಎರಡು ಅಂಗಗಳು ಯಾವುದು, ಮೊದಲನೇ ಅಂಗ ಬಂದು ಲಿವರ್ ಅಥವಾ ಯಕೃತ್ ಆಯ್ತಾ ಮಕ್ಳೇ. ಸೊ ಯಕೃತ್ ಏನ್ನ ಸ್ರವಿಸುತ್ತೆ, ಬೈಲ್ನ ಸ್ರವಿಸುತ್ತೆ ಅಥವಾ ಕನ್ನಡದಲ್ಲಿ ಇದನ್ನ ನಾವು ಪಿತ್ತರಸ ಅಂತ ಕರಿತೀವಿ ಆಯ್ತಾ. ಸೊ ಈ ಪಿತ್ತರಸದ ಕಾರ್ಯ ಏನು ಮಕ್ಳೇ, ಇಮಲ್ಸೀಕರಣ, ಕೊಬ್ಬಿನ ಇಮಲ್ಸೀಕರಣ ಅಥವಾ ಇಮಲ್ಸಿಫಿಕೇಶನ್ ಆಫ್ ಫ್ಯಾಟ್. ಇಮಲ್ಸಿಫಿಕೇಶನ್ ಆಫ್ ಫ್ಯಾಟ್. ಇಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಆಯ್ತಾ. ಸೊ ಎಮಲ್ಸೀಕರಣ ಅಂದ್ರೇನು, ಫ್ಯಾಟ್ ಏನ ದೊಡ್ಡ ದೊಡ್ಡ ಗ್ಲಾಬ್ಯೂಲ್ಸ್, ಲಾರ್ಜ್ ಗ್ಲಾಬ್ಯೂಲ್ಸ್ ಆಫ್ ಫ್ಯಾಟ್ ನ ಸ್ಮಾಲ್ ಗ್ಲಾಬ್ಯೂಲ್ಸ್ ಆಫ್ ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ ಅಥವಾ ಕೊಬ್ಬಿನ ದೊಡ್ಡ ದುಂಡು ಕಣಗಳನ್ನ ಸಣ್ಣ ದುಂಡು ಕಣಗಳಾಗಿ ಪರಿವರ್ತನೆ ಮಾಡುತ್ತೆ ಆಯ್ತಾ ಬೈಲ್. ಅಂಡ್ ನೆಕ್ಸ್ಟ್ ಬೈಲ್ ಸ್ಟೋರೇಜ್ ಆಗೋದು ಅಂದ್ರೆ ಸಂಗ್ರಹಣೆ ಆಗೋದು ಗಾಲ್ ಬ್ಲಾಡರ್ ಅಥವಾ ಪಿತ್ತಕೋಶದಲ್ಲಿ ಆಯ್ತಾ ಮಕ್ಳೇ. ಇನ್ನೊಂದು ಭಾಗ ಅಂತ ಹೇಳಿದೆ ಅದು ಬಂದು ಪ್ಯಾನ್ಕ್ರಿಯಾಸ್ ಅಥವಾ ಮೇದೋಜೀರಕ ಗ್ರಂಥಿ ಆಯ್ತಾ ಮಕ್ಳೇ. ಸೊ ಇದು ಯಾವ ರೀತಿಯ ಪದಾರ್ಥಗಳನ್ನ ಸ್ರವಿಸುತ್ತೆ ಅಥವಾ ಸೆಕ್ರೀಟ್ ಮಾಡುತ್ತೆ, ಲೈಪೇಸ್ ಅನ್ನೋ ಒಂದು ಕಿಣ್ವ ಅಥವಾ ಎನ್ಸೈಮ್ ನ ಸ್ರವಿಸುತ್ತೆ. ಅದರೊಟ್ಟಿಗೆ ಟ್ರಿಪ್ಸಿನ್ ಅನ್ನೋ ಒಂದು ಕಿಣ್ವ ಅಥವಾ ಎನ್ಸೈಮ್ ನ ಸ್ರವಿಸುತ್ತೆ ಆಯ್ತಾ ಮಕ್ಳೇ. ಸೊ ಈ ಟ್ರಿಪ್ಸಿನ್ ಹಾಗೂ ಪೆಪ್ಸಿನ್ ಕಾರ್ಯ ಏನು ಮಕ್ಳೇ, ಪ್ರೋಟೀನಿನ ವಿಭಜನೆ, ಪ್ರೋಟೀನಿನ ಬ್ರೇಕ್ ಡೌನ್ ಮಾಡುತ್ತೆ. ಹೊಟ್ಟೆ ಅಥವಾ ಜಠರದಲ್ಲಿ ಬರ್ತಿರುವಂತಹ ಪೆಪ್ಸಿನ್ ಹಾಗೂ ಮೇದೋಜೀರಕ ಗ್ರಂಥಿ ಸ್ರವಿಸುತ್ತಿರುವ ಅಥವಾ ಸೆಕ್ರೀಟ್ ಮಾಡ್ತಿರುವ ಟ್ರಿಪ್ಸಿನ್ ಆಯ್ತಾ, ಎರಡರದು ಪ್ರೋಟೀನ್ ಬ್ರೇಕ್ ಡೌನ್ ಅಥವಾ ಪ್ರೋಟೀನ್ ವಿಭಜನೆ ಬಂದು ಕಾರ್ಯ ಆಯ್ತಾ ಮಕ್ಳೇ. ನೆಕ್ಸ್ಟ್ ಈ ದ್ರವಗಳು ಬೈಲ್ ಹೊಂದಿರುವಂತಹ ದ್ರವ ಹಾಗೂ ಈ ಲೈಪೇಸ್ ಟ್ರಿಪ್ಸಿನ್ ಎಲ್ಲ ಹೊಂದಿರುವಂತಹ ದ್ರವ ಏನ್ ಮಾಡುತ್ತೆ, ಹೋಗಿ ಸಣ್ಣ ಕರುಳು ಅಥವಾ ಸ್ಮಾಲ್ ಇಂಟೆಸ್ಟೈನ್ ನ ರೀಚ್ ಮಾಡುತ್ತೆ ಆಯ್ತಾ. ಅಂಡ್ ಸಣ್ಣ ಕರುಳಿನಲ್ಲಿ ಫ್ಯಾಟ್ಸ್ ಆಗಿರ್ಲಿ, ಕಾರ್ಬೋಹೈಡ್ರೇಟ್ ಆಗಿರ್ಲಿ, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಹಾಗೂ ಫ್ಯಾಟ್ ಏನಿದೆ ಇದರ ಸಂಪೂರ್ಣ ವಿಭಜನೆ ಅಥವಾ ಸಂಪೂರ್ಣ ಜೀರ್ಣಕ್ರಿಯೆ ಮುಗಿಯೋದು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ. ದ ಕಂಪ್ಲೀಟ್ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಅಂಡ್ ಫ್ಯಾಟ್ ಅಕರ್ಸ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಇದನ್ನ ಪ್ರಶ್ನೆಯಾಗಿ ಕೇಳ್ಬೋದು ನಿಮ್ಮ ಪರೀಕ್ಷೆಯಲ್ಲಿ. ಸೊ ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಯಾವ ಆಹಾರದ ಕಣಗಳು ವಿಭಜನೆ ಆಗ್ಲಿಲ್ವೋ, ಬ್ರೇಕ್ ಡೌನ್ ಆಗ್ಲಿಲ್ವೋ, ಯಾವ ಆಹಾರದ ಕಣಗಳು ಜೀರ್ಣಗೊಳ್ಳಲಿಲ್ವೋ ಆ ಆಹಾರ ಬಂದು ಸೇರೋದು ಲಾರ್ಜ್ ಇಂಟೆಸ್ಟೈನಿಗೆ. ತಾತ್ಕಾಲಿಕವಾಗಿ ಅಥವಾ ಟೆಂಪರರಿ ಆಗಿ ಆ ಆಹಾರ ಏನಿದೆ ಮಲದ ರೀತಿಯಲ್ಲಿ ಅಥವಾ ಫೀಸಿಸಿನ ರೀತಿಯಲ್ಲಿ ನಮ್ಮ ಲಾರ್ಜ್ ಇಂಟೆಸ್ಟೈನ್ ಅಥವಾ ದೊಡ್ಡ ಕರುಳಿನಲ್ಲಿ ಇರುತ್ತೆ ಆಯ್ತಾ. ಅದಾದ್ಮೇಲೆ ರೆಕ್ಟಮ್ ಮೂಲಕ ಅಥವಾ ಗುದನಾಳದ ಮೂಲಕ ಗುದನಾಳದಲ್ಲಿ ಒಂದು ತಾತ್ಕಾಲಿಕವಾಗಿ ಇರುತ್ತೆ. ಅದಾದ್ಮೇಲೆ ಗುದದ್ವಾರದ ಮೂಲಕ ಅಥವಾ ಏನಸ್ಸಿನ ಮೂಲಕ ದೇಹದಿಂದ ಹೊರಗೆ ಹೋಗತ್ತೆ ಆಯ್ತಾ ಮಕ್ಳೇ. ರೆಕ್ಟಮ್ ಹಾಗೂ ಏನಸ್ ಬಂದು ಲಾರ್ಜ್ ಇಂಟೆಸ್ಟೈನಿನ ಭಾಗಗಳು ಆಯ್ತಾ ಅಥವಾ ದೊಡ್ಡ ಕರುಳಿನ ಭಾಗಗಳು. ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಇನ್ನೇನಾಗತ್ತೆ, ನೀರಿರ್ಬೋದು, ವಾಟರ್ ಇರ್ಬೋದು ಅಥವಾ ಒಂದಷ್ಟು ಡ್ರಗ್ಸ್ ಇರ್ಬೋದು,
ಅಂದ್ರೆ ಔಷಧ ಪದಾರ್ಥಗಳೆಲ್ಲ ಏನಾಗುತ್ತೆ ವಾಪಸ್ ಏನು ಅಬ್ಸಾರ್ಬ್ ಆಗ್ಬಿಡತ್ತೆ ಆಯ್ತಾ ಮಕ್ಕಳೇ. ಸೊ ಅದು ಬಂದು ಲಾರ್ಜ್ ಇಂಟೆಸ್ಟೈನಿನ ಒಂದು ಕಾರ್ಯ ಆಯ್ತಾ. ಸೊ ಇಷ್ಟು ಬಂದು ಭಾಗಗಳು ನಮ್ಮ ಎಲಿಮೆಂಟರಿ ಕೆನಾಲ್ ಅಲ್ಲಿ ಇರುವಂತಹದ್ದು ಅಥವಾ ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಇರುವಂತಹ ಭಾಗಗಳು ಹಾಗೂ ಅದರ ಕಾರ್ಯಗಳು ಇದು ಆಯ್ತಾ ಮಕ್ಕಳೇ. ಸೊ ಇದ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಜಾಣಕಾರಿ ಇರಬೇಕು ಆಯ್ತಾ. ಓಕೆ, ಸೊ ನಮ್ಮ ಜೀರ್ಣಾಂಗ ವ್ಯೂಹ ಅಥವಾ ನಮ್ಮ ಎಲಿಮೆಂಟರಿ ಕೆನಾಲ್ ಅಲ್ಲಿ ಒಂದಷ್ಟು ಕಿಣ್ವಗಳು ಅಥವಾ ಎನ್ಸೈಮ್ಸ್ ಕೂಡ ಬಿಡುಗಡೆ ಆಗುತ್ತೆ ಅಲ್ವಾ ಮಕ್ಕಳೇ. ಸೊ ಈ ಎನ್ಸೈಮ್ಸ್ ಎಲ್ಲಿ ಅಂದ್ರೆ ಈ ಕಿಣ್ವಗಳು ಎಲ್ಲಿ ಬಿಡುಗಡೆ ಆಗುತ್ತೆ ಹಾಗೂ ಇದರ ಕಾರ್ಯಗಳೇನು ಅಂತ ನಿಮ್ಗೆ ಗೊತ್ತಿರಬೇಕು ಆಯ್ತಾ. ಸೊ ಬಾಯಿಯಲ್ಲಿ ಏನು ಬಾಯಿ ಸ್ರವಿಸುವಂತಹ ಅಥವಾ ಏನು ಬಾಯಿಯಲ್ಲಿ ಇರುವಂತಹ ಗ್ರಂಥಿಗಳು ಏನು ಮೌತ್ ಅಲ್ಲಿ ಇರುವಂತಹ ಗ್ಲ್ಯಾಂಡ್ಸ್ ಏನಿದೆ ಸೆಕ್ರೀಟ್ ಮಾಡುವಂತಹ ಕಿಣ್ವ ಬಂದು ಸಲೈವರಿ ಅಮೈಲೇಸ್ ಅಥವಾ ಲಾಲಾರಸದ ಅಮೈಲೇಸ್ ಆಯ್ತಾ ಮಕ್ಕಳೇ. ಇದನ್ನ ಸಲೈವರಿ ಗ್ಲ್ಯಾಂಡ್ಸ್ ಅಥವಾ ಲಾಲಾರಸದ ಗ್ರಂಥಿಗಳು ಬಿಡುಗಡೆ ಮಾಡುತ್ತೆ ಅಥವಾ ಸ್ರವಿಸತ್ತೆ ಆಯ್ತಾ ಮಕ್ಕಳೇ, ಸೆಕ್ರೀಟ್ ಮಾಡುತ್ತೆ ಆಯ್ತಾ. ಸೊ ಇದರ ಕಾರ್ಯ ಏನು, ಫಂಕ್ಷನ್ ಏನು, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಥವಾ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಥವಾ ಸರಳ ಕಾರ್ಬೋಹೈಡ್ರೇಟ್ ಆಗಿ ವಿಭಜನೆ ಮಾಡೋದು, ಬ್ರೇಕ್ ಡೌನ್ ಮಾಡೋದು ನಮ್ಮ ಸಲೈವರಿ ಅಮೈಲೇಸ್ ಅಥವಾ ಲಾಲಾರಸದ ಅಮೈಲೇಸಿನ ಕೆಲಸ ಆಯ್ತಾ ಮಕ್ಕಳೇ. ನೆಕ್ಸ್ಟ್ ಸ್ಟಮಕ್ ಏನಿದೆ, ನಾ ಹೇಳಿದ ಹಾಗೆ ಜಠರದಲ್ಲಿ ಪೆಪ್ಸಿನ್ ಅನ್ನೋ ಒಂದು ಕಿಣ್ವ ಬಿಡುಗಡೆ ಆಗತ್ತೆ ಆಯ್ತಾ. ಸೊ ಇದರ ಕಾರ್ಯ ಏನು, ಪ್ರೋಟೀನ್ ಬ್ರೇಕ್ ಡೌನ್ ಅಥವಾ ಪ್ರೋಟೀನ್ ವಿಭಜನೆ ಆಯ್ತಾ ಮಕ್ಕಳೇ. ಕೊನೆಯಲ್ಲಿ ಇರುವಂತಹದ್ದು ಸಣ್ಣ ಕರುಳು. ನಾ ಹೇಳಿದ್ದೆ ಸಣ್ಣ ಕರುಳಿಗೆ ಈ ಕಿಣ್ವಗಳು ಎಲ್ಲಿಂದ ಬರ್ತಿದೆ, ಟ್ರಿಪ್ಸಿನ್ ಹಾಗೂ ಲೈಪೇಸ್ ಬಂದು ಪ್ಯಾನ್ಕ್ರಿಯಾಸ್ ಅಥವಾ ಮೇದು ಜೀರಕ ಗ್ರಂಥಿಯಿಂದ ಬರ್ತಿದೆ ಆಯ್ತಾ. ಸೊ ಕೆಲಸ ಮಾಡೋದು ಸಣ್ಣ ಕರುಳಿನಲ್ಲಿ ಅಲ್ವಾ, ಅದಕ್ಕೆ ಸಣ್ಣ ಕರುಳು ಅಂತ ಇಲ್ಲಿ ಹೆಸರು ಕೊಟ್ಟಿದ್ದೀವಿ ಆಯ್ತಾ. ನೆಕ್ಸ್ಟ್ ಟ್ರಿಪ್ಸಿನ್ ಹಾಗೂ ಲೈಪೇಸಿನ ಕೆಲಸ ಏನು ಮಕ್ಕಳೇ, ಟ್ರಿಪ್ಸಿನಿನ ಕಾರ್ಯ ಬಂದು ಪ್ರೋಟೀನ್ ಬ್ರೇಕ್ ಡೌನ್, ಪೆಪ್ಸಿನ್ ರೀತಿಯೇ ಟ್ರಿಪ್ಸಿನ್ ಕೂಡ ಪ್ರೋಟೀನಿನ ವಿಭಜನೆ ಮಾಡುತ್ತೆ ಆಯ್ತಾ. ಲೈಪೇಸಿನ ಕೆಲಸ ಏನು, ಲಿಪಿಡ್ ಅಥವಾ ಫ್ಯಾಟ್ ಮಾಲಿಕ್ಯೂಲ್ಸ್ ಕೊಬ್ಬಿನ ಅಣುಗಳೇನಿದೆ ಅದನ್ನ ಫ್ಯಾಟಿ ಆಸಿಡ್ಸ್ ಅಥವಾ ಕೊಬ್ಬಿನ ಆಮ್ಲ ಹಾಗೂ ಗ್ಲಿಸರಾಲ್ ಆಗಿ ಏನು ಪರಿವರ್ತನೆ ಮಾಡುತ್ತೆ, ವಿಭಜನೆ ಮಾಡುತ್ತೆ ಆಯ್ತಾ ಮಕ್ಕಳೇ. ಸೊ ಈ ರೀತಿಯ ಕಿಣ್ವಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಆಯ್ತಾ. ನೆಕ್ಸ್ಟ್ ಏನ್ ಗೊತ್ತಿರಬೇಕು, ಎಸ್. ಸೊ ಇಲ್ಲಿಗೆ ನಮ್ಮ ಏನು ಪೋಷಣೆ ಅನ್ನೋ ಒಂದು ಕಾನ್ಸೆಪ್ಟ್ ಮುಗಿಯತ್ತೆ. ಬಟ್ ಇನ್ನೊಂದು ಮಾಹಿತಿ ಇರ್ಬೇಕು, ಏನದು ಮಕ್ಕಳೇ, ಪೋಷಣೆಯಲ್ಲಿ ಇನ್ನೊಂದೇನು ಗೊತ್ತಿರಬೇಕು, ಎಸ್, ಇಲ್ಲಿ ಡೆಂಟಲ್ ಕೇರೀಸ್ ಅಥವಾ ದಂತಕ್ಷಯ ಇದೆ ಅಲ್ವಾ. ಸೊ ಡೆಂಟಲ್ ಕೇರೀಸ್ ಆಗೋದ್ರಿಂದ ಏನಾಗುತ್ತೆ, ಟೂತ್ ಡಿಕೆ ಆಗುತ್ತೆ, ಹಲ್ಲಿನಲ್ಲಿ ಹುಳುಕುಗಳು ಉಂಟಾಗತ್ತೆ ಅಲ್ವಾ. ಸೊ ಇದು ಹೇಗೆ ಆಗತ್ತೆ ಅಂತ ನಿಮ್ಗೆ ಮಾಹಿತಿ ಇರಬೇಕು ಆಯ್ತಾ. ಹೇಗೆ ಆಗತ್ತೆ ನೆನ್ಪು ಮಾಡ್ಕೊಳ್ಳಿ ಮಕ್ಕಳೇ, ನಾವು ಆಹಾರನ ಸೇವಿಸಿದಾಗ ಆಹಾರದ ಕಣಗಳು ಏನು ಹಲ್ಲಿನ ನಡುವೆ ಇರುವಂತಹ ಜಾಗಗಳಲ್ಲಿ ಆಹಾರದ ಕಣಗಳು ಸಿಕ್ಕಾಕೊಂಡ್ಬಿಡತ್ತೆ ಆಯ್ತಾ. ಅದಾದ್ಮೇಲೆ ಬ್ಯಾಕ್ಟೀರಿಯಾ ಏನಿದೆ ಆಹಾರ ಕಣಗಳನ್ನ ತಮ್ಮ ದೇಹದ ಒಳಗೆ ತಗೊಂಡು ಆಸಿಡ್ ಅಥವಾ ಆಮ್ಲಗಳನ್ನ ಬಿಡುಗಡೆ ಮಾಡುತ್ತೆ. ಈ ಆಮ್ಲದಿಂದ ನಮ್ಮ ಹಲ್ಲಿನ ಎನಾಮೆಲ್ ಅಥವಾ ದಂತವಜ್ರ ಏನಿದೆ ಅದು ಏನು ಸಾಫ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ, ಮೃದುಗೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ದಂತ ವಜ್ರದ ಕೆಲಸ ಏನು, ಎನಾಮೆಲಿನ ಫಂಕ್ಷನ್ ಏನು, ಹಲ್ಲನ್ನ ಪ್ರೊಟೆಕ್ಟ್ ಮಾಡೋದು. ಸೊ ಎನಾಮೆಲ್ ಡಿಗ್ರೇಡ್ ಆಗಕ್ಕೆ ಸ್ಟಾರ್ಟ್ ಆದ್ರೆ, ದಂತ ವಜ್ರದ ವಿಭಜನೆ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಲ್ಲಿನ ಏನು ಹಲ್ಲಿಗೆ ಹಾನಿ ಉಂಟಾಗುತ್ತೆ ಆಯ್ತಾ ಮಕ್ಕಳೇ. ಸೊ ಅದು ನಿಮ್ಗೆ ಏನು ಡೆಂಟಲ್ ಕೇರೀಸ್ ಅಥವಾ ದಂತಕ್ಷಯನ ಉಂಟು ಮಾಡತ್ತೆ ಆಯ್ತಾ. ಸೊ ಇದನ್ನ ಪ್ರಿವೆಂಟ್ ಹೇಗೆ ಮಾಡೋದು, ಇದಾಗದೇ ಇರೋ ಹಾಗೆ ಹೇಗೆ ತಡೆಯೋದು, ನಾವು ಟೂತ್ ಪೇಸ್ಟ್ ನ ಬಳಸ್ಕೊಂಡು ನಾವು ಹಲ್ಲನ್ನ ದಿನಕ್ಕೆ 2 ಬಾರಿ ಉಜ್ಜಿದ್ರೆ ಏನು ದಂತಕ್ಷಯ ಅಥವಾ ಡೆಂಟಲ್ ಕೇರೀಸ್ ಏನಿದೆ ಇದನ್ನ ಅವಾಯ್ಡ್ ಮಾಡ್ಬೋದು ಆಯ್ತಾ. ಸೊ ಇಷ್ಟು ಗೊತ್ತಿರಬೇಕು ನಿಮ್ಗೆ ಪೋಷಣೆ ಬಗ್ಗೆ ಆಯ್ತಾ. ನೆಕ್ಸ್ಟ್ ನಾವು ಉಸಿರಾಟ ಅಥವಾ ಏನು ರೆಸ್ಪಿರೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಕಲಿಯೋಣ ಆಯ್ತಾ. ಸೊ ರೆಸ್ಪಿರೇಷನ್ ಅಲ್ಲಿ ಏನೇನು ಗೊತ್ತಿರಬೇಕು ಮಕ್ಕಳೇ ನಿಮ್ಗೆ, ರೆಸ್ಪಿರೇಷನ್ ಅಥವಾ ಉಸಿರಾಟದಲ್ಲಿ ಏನ್ ನಡೀತಿದೆ, ನಾವು ದೇಹದ ಒಳಗೆ ಆಹಾರನ ತಗೊಂಡು ಆಹಾರದ ಬ್ರೇಕ್ ಡೌನ್ ಅಥವಾ ವಿಭಜನೆ ಮಾಡಿದ್ವಿ ಅಲ್ವಾ. ಅದರಲ್ಲಿ ಬರ್ತಿರುವಂತಹ ಸರಳ ಅಣುಗಳೇನಿದೆ ಅದು ಎಲ್ಲ ದೇಹದ ಪ್ರತಿಯೊಂದು ಭಾಗಕ್ಕೆ ಹೋಗಿ ತಲುಪತ್ತೆ ಆಯ್ತಾ. ದೇಹದಲ್ಲಿರುವಂತಹ ಪ್ರತಿಯೊಂದು ಜೀವಕೋಶ ಅಥವಾ ಸೆಲ್ನ ಹೋಗಿ ರೀಚ್ ಮಾಡುತ್ತೆ ಆಯ್ತಾ. ಅಂಡ್ ಪ್ರತಿಯೊಂದು ಸೆಲ್ಲಿನಲ್ಲಿ ಈ ಆಹಾರ ಮತ್ತೆ ವಿಭಜನೆಗೊಳ್ಳುತ್ತೆ ಆಯ್ತಾ ಮಕ್ಕಳೇ. ಸೊ ಏನಕ್ಕೆ ವಿಭಜನೆಗೊಳ್ಳುತ್ತೆ, ವಿಭಜನೆಗೊಂಡಾಗ ಅಥವಾ ಬ್ರೇಕ್ ಡೌನ್ ಆದಾಗ ಆ ಆಹಾರದಿಂದ ನಮ್ಗೆ ಶಕ್ತಿ ದೊರಕತ್ತೆ ಆಯ್ತಾ. ಸೊ ಅಥವಾ ಎನರ್ಜಿ ಸಿಗತ್ತೆ ಆಯ್ತಾ. ಸೊ ಆ ಕ್ರಿಯೆ ಏನಿದೆ, ಆಹಾರದಿಂದ ಶಕ್ತಿ ಅಥವಾ ಎನರ್ಜಿ ಪಡೆಯುವಂತಹ ಕ್ರಿಯೆ ಏನಿದೆ ಅದನ್ನ ನಾವು ರೆಸ್ಪಿರೇಷನ್ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಓಕೆ, ಸೊ ರೆಸ್ಪಿರೇಷನ್ ಅಲ್ಲಿ ಏನಾಗುತ್ತೆ, ಗ್ಲೂಕೋಸ್ ಬ್ರೇಕ್ ಡೌನ್ ಆಗುತ್ತೆ, ಗ್ಲೂಕೋಸಿನ ವಿಭಜನೆ ಆಗತ್ತೆ. ಯಾಕಂದ್ರೆ ಆಹಾರದಿಂದಾನೇ ನಮ್ಗೆ ಗ್ಲೂಕೋಸ್ ಸಿಗ್ತಿರೋದು ಅಲ್ವಾ. ಸೊ ಗ್ಲೂಕೋಸ್ ಏನಿದೆ 2 ರೀತಿಯಲ್ಲಿ ವಿಭಜನೆ ಆಗುತ್ತೆ. ರೆಸ್ಪಿರೇಷನ್ ಅಲ್ಲಿ 2 ಟೈಪ್ಸ್ ಇರತ್ತೆ ಅಥವಾ ಉಸಿರಾಟದಲ್ಲಿ 2 ವರ್ಗಗಳಿರತ್ತೆ. ಏನದು,
ಏರೋಬಿಕ್ ಅಥವಾ ವಾಯುವಿಕ ಉಸಿರಾಟ, ಇದರಲ್ಲಿ ಆಕ್ಸಿಜನ್ ಅಥವಾ ಆಮ್ಲಜನಕದ ಬಳಕೆ ಆಗತ್ತೆ. ನೆಕ್ಸ್ಟ್ ಆನರೋಬಿಕ್ ಅಥವಾ ಅವಾಯುವಿಕ ಉಸಿರಾಟ, ಇದರಲ್ಲಿ ಆಕ್ಸಿಜನ್ ಅಥವಾ ಆಮ್ಲಜನಕದ ಬಳಕೆ ಆಗಲ್ಲ. ಆಯ್ತಾ ಮಕ್ಳೇ? ಸೊ ನಾ ಏನ್ ಹೇಳ್ತಿದ್ದೆ ಮಕ್ಳೇ, ನಿಮ್ಗೆ ಉಸಿರಾಟ ಅಥವಾ ರೆಸ್ಪಿರೇಷನ್ ಅಲ್ಲಿ 2 ವರ್ಗಗಳು ಅಥವಾ 2 ಟೈಪ್ಸ್ ಇದೆ. ಮೊದಲನೆಯದು ಏರೋಬಿಕ್ ಅಥವಾ ವಾಯುವಿಕ ಉಸಿರಾಟ ಹಾಗೂ ಎರಡನೆಯದು ಆನೆರೋಬಿಕ್ ಅಥವಾ ಅವಾಯುವಿಕ ಉಸಿರಾಟ. ಆಯ್ತಾ? ಸೊ ಇನ್ನೊಂದು ಮಾಹಿತಿ ಗೊತ್ತಿರಬೇಕು ನಿಮ್ಗೆ, ಪೋಷಣೆಯಲ್ಲಿ ತಿಳಿಸೋದು ನಾನು ಮರ್ತೋದೆ. ಸಣ್ಣ ಕರಳು ಅಥವಾ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ವಿಲ್ಲಾಯಿ ರೀತಿಯ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್, ವಿಲ್ಲಾಯಿ ಅನ್ನುವಂತಹ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರುತ್ತೆ. ಆಯ್ತಾ? ಬೆರಳು ರೀತಿಯ ಚಾಚುವಿಕೆಗಳು ಇದು ಸಣ್ಣ ಕರುಳಿನ ಗೋಡೆಯಲ್ಲಿ ಸ್ಮಾಲ್ ಇಂಟೆಸ್ಟೈನ್ ವಾಲ್ಸ್ ನಲ್ಲಿರುತ್ತೆ. ಹಾಗೂ ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್ ವೆಸಲ್ಸ್ ಆಗಿರುತ್ತೆ, ಅಥವಾ ರಕ್ತನಾಳಗಳಿಂದ ಸಮೃದ್ಧವಾಗಿ ಇರುತ್ತೆ. ಆಯ್ತಾ? ಏನಕ್ಕೆ? ಯಾಕಂದ್ರೆ ಸಣ್ಣ ಕರುಳಿನಲ್ಲಿ ಆಹಾರದ ಬ್ರೇಕ್ ಡೌನ್ ಆಗುತ್ತೆ ಅಲ್ವಾ, ಫುಡ್ನ ಆಹಾರದ ವಿಭಜನೆ ಆಗುತ್ತೆ ಅಲ್ವಾ. ಸೊ ಆ ಆಹಾರದ ಕಣಗಳನ್ನ ಹೀರ್ಕೊಳ್ಳೋದು ವಿಲ್ಲಾಯಿ ರೀತಿಯ ವಿಲ್ಲಾಯಿ ಅನ್ನುವಂತಹ ಈ ರಚನೆಗಳು. ಆಯ್ತಾ ಮಕ್ಳೇ? ಸೊ ಇದನ್ನ ನಿಮ್ಗೆ ಪೋಷಣೆಯಲ್ಲಿ ಹೇಳ್ಬೇಕಿತ್ತು, ನಾ ಮರ್ತು ಹೋದೆ. ಸೊ ಇದನ್ನ ಇಲ್ಲಿ ಹೇಳ್ತಿದ್ದೀನಿ. ಆಯ್ತಾ? ಓಕೆ. ಸೊ ವಿಲ್ಲಾಯಿ ಹೀರ್ಕೊಂಡಿರುವಂತಹ ಆಹಾರನೇ ಎಲ್ಲಾ ಜೀವಕೋಶಗಳು ಅಥವಾ ಸೆಲ್ಸ್ ನ ಹೋಗಿ ರೀಚ್ ಮಾಡಿದ್ಮೇಲೆ ಏರೋಬಿಕ್ ಅಥವಾ ಆನೆರೋಬಿಕ್ ಅಥವಾ ವಾಯುವಿಕ ಅಥವಾ ಅವಾಯುವಿಕ ರೀತಿಯಲ್ಲಿ ಉಸಿರಾಟ ನಡೆದ್ಮೇಲೆ ಆ ಆಹಾರ ಕಣಗಳಿಂದ ಎನರ್ಜಿ ಅಥವಾ ಶಕ್ತಿ ನಾವು ಪಡೆದುಕೊಳ್ತೀವಿ. ಆಯ್ತಾ ಮಕ್ಳೇ? ಓಕೆ. ಸೊ ಈ 2 ರೀತಿಯಲ್ಲಿ ರೆಸ್ಪಿರೇಷನ್ ಅಥವಾ ಉಸಿರಾಟ ನಡೆಯುತ್ತೆ ಅಂದೆ ಅಲ್ವಾ. ಸೊ ಮೊದಲನೇ ಸ್ಟೆಪ್ ಮೊದಲನೇ ಹಂತದಲ್ಲಿ ಏನಾಗುತ್ತೆ, ಗ್ಲೂಕೋಸ್ ಏನಿದೆ, ಗ್ಲೂಕೋಸ್ ಅಣು ಏನಿದೆ, ಇದು ಕೋಶ ದ್ರವ್ಯ ಅಥವಾ ಸೈಟೋಪ್ಲಾಸಮಿನಲ್ಲಿ 2 ಪೈರುವೇಟ್ ಅಣುಗಳಾಗಿ ಬ್ರೇಕ್ ಡೌನ್ ಆಗುತ್ತೆ ಅಥವಾ ವಿಭಜನೆ ಆಗುತ್ತೆ. ಆಯ್ತಾ ಮಕ್ಳೇ? ಸೊ ಆನೆರೋಬಿಕ್ ರೆಸ್ಪಿರೇಷನ್ ನಡೀತಿದ್ಯೋ ಅಥವಾ ಏರೋಬಿಕ್ ರೆಸ್ಪಿರೇಷನ್ ನಡೀತಿದ್ಯೋ, ಅಂದ್ರೆ ವಾಯುವಿಕ ಉಸಿರಾಟ ನಡೀತಿದ್ಯೋ ಅವಾಯುವಿಕ ಉಸಿರಾಟ ನಡೀತಿದ್ಯೋ, ಅದಕ್ಕೆ ಅವಲಂಬಿತವಾಗದೆ ಈ ಗ್ಲೂಕೋಸ್ ಏನಿದೆ ಪ್ರತಿಯೊಂದು ರೀತಿಯ ಉಸಿರಾಟದಲ್ಲಿ ಕೂಡ ಗ್ಲೂಕೋಸ್ ಏನಿದೆ ಪೈರುವೇಟ್ ಆಗಿ ಪರಿವರ್ತನೆ ಆಗತ್ತೆ. ಆಯ್ತಾ ಮಕ್ಳೇ? ಸೊ ಎಸ್. ಸೊ ವಾಯುವಿಕ ಉಸಿರಾಟದಲ್ಲಿ ಪೈರುವೇಟಿಗೆ ಏನಾಗುತ್ತೆ, ಪೈರುವೇಟ್ ಏನ್ ಮಾಡುತ್ತೆ, ಮೈಟೋಕಾಂಡ್ರಿಯಾನ ಹೋಗಿ ಸೇರತ್ತೆ. ವಾಯುವಿಕ ಉಸಿರಾಟದಲ್ಲಿ ಆಕ್ಸಿಜನ್ ಇರುವಂತಹ ಪರಿಸ್ಥಿತಿಗಳಲ್ಲಿ ಮೈಟೋಕಾಂಡ್ರಿಯಾನ ಹೋಗಿ ಸೇರತ್ತೆ, ಹಾಗೂ ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಾಟರ್ ಆಗಿ ಅಥವಾ ಇಂಗಾಲದ ಡೈಆಕ್ಸೈಡ್ ಹಾಗೂ ನೀರಿನ ಅಣುಗಳಾಗಿ ವಿಭಜನೆಗೊಳ್ಳುತ್ತೆ, ಹಾಗೂ ಜಾಸ್ತಿ ಪ್ರಮಾಣಕ್ಕೆ ಶಕ್ತಿಯನ್ನ ನೀಡುತ್ತೆ, ಬಿಡುಗಡೆ ಮಾಡುತ್ತೆ. ಮೋರ್ ಎನರ್ಜಿ ಇಸ್ ರಿಲೀಸ್ಡ್ ಇನ್ ಏರೋಬಿಕ್ ರೆಸ್ಪಿರೇಷನ್. ಆಯ್ತಾ? ನೆಕ್ಸ್ಟ್ 2 ರೀತಿಯಲ್ಲಿ ಆನರೋಬಿಕ್ ರೆಸ್ಪಿರೇಷನ್ ಅಥವಾ ಅವಾಯುವಿಕ ಉಸಿರಾಟ ನಡೆಯುತ್ತೆ. ಹೇಗೆ? ಅದು ಸಂಪೂರ್ಣವಾಗಿ ಆಮ್ಲಜನಕದ ಅನುಪಸ್ಥಿತಿ ಇದ್ದರೆ, ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇದ್ದರೆ, ಪೈರುವೇಟ್ ಅಣು ಏನಿದೆ ಅದು ಎಥನಾಲ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆಗೊಳ್ಳುತ್ತೆ. ಎಥನಾಲ್ ಹಾಗೂ ಇಂಗಾಲದ ಡೈಆಕ್ಸೈಡ್ ಆಗಿ ವಿಭಜನೆಗೊಳ್ಳುತ್ತೆ. ಇದರೊಟ್ಟಿಗೆ ಕಡಿಮೆ ಪ್ರಮಾಣಕ್ಕೆ ಶಕ್ತಿಯನ್ನ ಕೂಡ ನೀಡುತ್ತೆ ಈ ಕ್ರಿಯೆ. ಆಯ್ತಾ ಮಕ್ಳೇ? ಸೊ ಈ ಕ್ರಿಯೆ ಯಾವ ರೀತಿಯ ಜೀವಿಗಳಲ್ಲಿ ನಡೆಯುತ್ತೆ? ಈಸ್ಟ್ ರೀತಿಯ ಜೀವಿಗಳಲ್ಲಿ ನಡೆಯುತ್ತೆ. ಇದು ಈಸ್ಟ್ ಒಂದು ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಥವಾ ಒಂದು ಏಕಕೋಶೀಯ ಜೀವಿ ಆಗಿದೆ. ಆಯ್ತಾ ಮಕ್ಳೇ? ನೆಕ್ಸ್ಟ್ ಇನ್ನೊಂದು, ನಮ್ಮ ಸ್ನಾಯುಗಳಲ್ಲಿ, ಮನುಷ್ಯನ ಸ್ನಾಯುಗಳು ಅಥವಾ ಮಸಲ್ಸ್ನಲ್ಲಿ ಲ್ಯಾಕ್ ಆಫ್ ಆಕ್ಸಿಜನ್ ಇದ್ದಾಗ, ಆಮ್ಲಜನಕದ ಕೊರತೆ ಇದ್ದಾಗ ಏನಾಗುತ್ತೆ, ಪೈರುವೇಟ್ ಲ್ಯಾಕ್ಟಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ಅಥವಾ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಗೊಳ್ಳುತ್ತೆ, ಹಾಗೂ ಕಡಿಮೆ ಪ್ರಮಾಣಕ್ಕೆ ಶಕ್ತಿ ಕೂಡ ನೀಡುತ್ತೆ. ನೀವೇನ್ ನೆನ್ಪಿಟ್ಕೋಬೇಕು, ವಾಯುವಿಕ ಉಸಿರಾಟ ಅಥವಾ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಜಾಸ್ತಿ ಎನರ್ಜಿ ಅಥವಾ ಜಾಸ್ತಿ ಶಕ್ತಿ ಬರುತ್ತೆ, ಆದ್ರೆ ಅವಾಯುವಿಕ ಉಸಿರಾಟದಲ್ಲಿ ಕಡಿಮೆ ಪ್ರಮಾಣಕ್ಕೆ ಶಕ್ತಿ ಅಥವಾ ಎನರ್ಜಿ ಬಿಡುಗಡೆ ಆಗುತ್ತೆ. ಆಯ್ತಾ ಮಕ್ಳೇ? ಅಂಡ್ 2 ಸಂದರ್ಭಗಳಲ್ಲಿ ಅವಾಯುವಿಕ ಉಸಿರಾಟ ನಡೆಯುತ್ತೆ. ಮೊದಲನೆಯ ಸಂದರ್ಭ ಕಂಪ್ಲೀಟ್ ಲ್ಯಾಕ್ ಆಫ್ ಆಕ್ಸಿಜನ್, ಆಕ್ಸಿಜನ್ ಅಥವಾ ಆಮ್ಲಜನಕ ಇಲ್ವೇ ಇಲ್ಲ ಅಂತ ಸಂದರ್ಭಗಳಲ್ಲೂ ನಡೆಯುತ್ತೆ, ಹಾಗೂ ಆಮ್ಲಜನಕ ಅಥವಾ ಆಕ್ಸಿಜನಿನ ಕೊರತೆ ಅಥವಾ ಲ್ಯಾಕ್ ಇರೋ ಸಂದರ್ಭದಲ್ಲಿ ಕೂಡ ನಡೆಯುತ್ತೆ. ಆಯ್ತಾ ಮಕ್ಳೇ? ಸೊ ಮೊದಲನೇ ಸಂದರ್ಭ ಎಲ್ಲಿ ಕಾಣಿಸ್ಕೊಳ್ಳುತ್ತೆ? ಈಸ್ಟ್ ರೀತಿಯ ಜೀವಿಗಳಲ್ಲಿ ಕಾಣಿಸುತ್ತೆ. 2ನೇ ರೀತಿಯ ಸಂದರ್ಭ ಅಥವಾ ಸಿಚುವೇಶನ್ ನಮ್ಮ ಮನುಷ್ಯರ ಸ್ನಾಯುಗಳು ಅಥವಾ ಮಸಲ್ಸಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಯ್ತಾ? ಈ ಲ್ಯಾಕ್ಟಿಕ್ ಆಸಿಡ್ ಜಾಸ್ತಿ ರಿಲೀಸ್ ಆದ್ರೆ, ಲ್ಯಾಕ್ಟಿಕ್ ಆಮ್ಲದ ಬಿಡುಗಡೆ ಜಾಸ್ತಿ ಪ್ರಮಾಣದಲ್ಲಿ ಆದರೆ ಮಸಲ್ಸ್ ಅಥವಾ ಸ್ನಾಯುಗಳಲ್ಲಿ ಕ್ರಾಂಪ್ಸ್ ಕೂಡ ಕಾಣಿಸ್ಕೊಳ್ಳುತ್ತೆ. ಕ್ರಾಂಪ್ಸ್ ಅಂದ್ರೆ ಏನಿಲ್ಲ, ನೋವು.
ಆಯ್ತಾ. ಸೊ ನಮ್ಮ ಮಸಲ್ಸಿನಲ್ಲಿ ನೋವು ಕೂಡ ಕಾಣಿಸ್ಕೊಳ್ಳುತ್ತೆ, ಅಥವಾ ಕನ್ನಡದಲ್ಲಿ ಇದನ್ನ ನಾವು ಸೆಡೆತ ಅಂತ ಕೂಡ ಕರಿತೀವಿ. ಆಯ್ತಾ ಮಕ್ಕಳೇ. ಓಕೆ, ನೆಕ್ಸ್ಟ್ ಏನು ಗೊತ್ತಿರಬೇಕು ನಿಮಗೆ? ಎಸ್, ಸೊ ರೆಸ್ಪಿರೇಷನ್ ಏನಿದೆ ಯಾವ ರೀತಿಯ ಜೀವಿಗಳಲ್ಲಿ ನಡೆಯುತ್ತೆ ಅಂತ ಗೊತ್ತಿರಬೇಕು. ಸೊ ಸಸ್ಯಗಳು ಅಥವಾ ಪ್ಲಾಂಟ್ಸಿನಲ್ಲಿ ಕೂಡ ರೆಸ್ಪಿರೇಷನ್ ಆಗುತ್ತೆ. ಆಯ್ತಾ ಮಕ್ಕಳೇ. ಯಾವ ಪ್ಲಾಂಟ್ಸಿನಲ್ಲಿ ಯಾವ ಒಂದು ಅಂಗದ ಮೂಲಕ ಆಗುತ್ತೆ? ಸ್ಟೊಮ್ಯಾಟಾ ಅಥವಾ ಪತ್ರರಂಧ್ರದ ಮೂಲಕ ರೆಸ್ಪಿರೇಷನ್ ನಡೆಯುತ್ತೆ. ಆಯ್ತಾ ಮಕ್ಕಳೇ. ಸೊ ಪ್ಲಾಂಟ್ಸಿನಲ್ಲಿ ಹಗಲಿನ ಹೊತ್ತು ಜಾಸ್ತಿ ಪ್ರಮಾಣಕ್ಕೆ ಫೋಟೋಸಿಂಥಿಸಿಸ್ ನಡೆಯುತ್ತೆ ಅಲ್ವಾ. ಸೊ ಹಗಲಿನ ಹೊತ್ತು ಪ್ಲಾಂಟ್ಸ್ ಅಥವಾ ಸಸ್ಯಗಳು ಜಾಸ್ತಿ ಮಟ್ಟಕ್ಕೆ ಇಂಗಾಲದ ಡೈಆಕ್ಸೈಡ್ನ ದೇಹದ ಒಳಗೆ ತಗೊಳ್ತಾವೆ, ಹಾಗೂ ಆಕ್ಸಿಜನ್ ಏನಿದೆ ಇದನ್ನ ದೇಹದಿಂದ ಹೊರಗೆ ಹಾಕತ್ವೆ. ಯಾವಾಗ? ಹಗಲಿನ ಹೊತ್ತು ಅಥವಾ ಡೇ ಟೈಮಿನಲ್ಲಿ. ಯಾಕೆ? ಯಾಕಂದ್ರೆ ಜಾಸ್ತಿ ಫೋಟೋಸಿಂಥಿಸಿಸ್ ನಡೀತಿರತ್ತೆ. ಆದರೆ ರಾತ್ರಿ ಹೊತ್ತಿನಲ್ಲಿ ಅಥವಾ ಇರುಳಿನ ಹೊತ್ತಿನಲ್ಲಿ ಫೋಟೋಸಿಂಥಿಸಿಸ್ ನಡೆಯಲ್ಲ, ಯಾಕಂದ್ರೆ ಸೌರ ಬೆಳಕು ಅಥವಾ ಸನ್ಲೈಟ್ ಸಿಗ್ತಿರಲ್ಲ. ಸೊ ಜಾಸ್ತಿ ಮಟ್ಟಕ್ಕೆ ಈ ಸಸ್ಯಗಳು ರೆಸ್ಪಿರೇಷನ್ ಅಥವಾ ಉಸಿರಾಟನ ನಡೆಸ್ತವೆ. ಅದಕ್ಕಾಗಿ ಜಾಸ್ತಿ ಮಟ್ಟಕ್ಕೆ ಆಕ್ಸಿಜನ್ ಅಥವಾ ಆಮ್ಲಜನಕನ ತಮ್ಮ ದೇಹದ ಒಳಗೆ ತಗೋತವೆ. ದೇ ಟೇಕ್ ಇನ್ ಆಕ್ಸಿಜನ್ ಅಂಡ್ ರಿಲೀಸ್ ಆರ್ ಗಿವ್ ಔಟ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ನ ರಾತ್ರಿ ಹೊತ್ತು ಜಾಸ್ತಿ ಬಿಡುಗಡೆ ಮಾಡ್ತವೆ ನಮ್ಮ ಸಸ್ಯಗಳು. ಆಯ್ತಾ ಮಕ್ಕಳೇ. ಸೊ ಹಗಲಿನ ಹೊತ್ತು ಯಾವ ರೀತಿಯ ಗೇಷಿಯಸ್ ಎಕ್ಸ್ಚೇಂಜ್ ನಡೀತಿದೆ ಅಥವಾ ಯಾವ ರೀತಿಯ ಅನಿಲಗಳ ವಿನಿಮಯ ಆಗ್ತಿದೆ ಗೊತ್ತಿರಬೇಕು. ರಾತ್ರಿ ಹೊತ್ತು ಅಥವಾ ಇರುಳಿನ ಹೊತ್ತು ಯಾವ ರೀತಿಯ ಗೇಷಿಯಸ್ ಎಕ್ಸ್ಚೇಂಜ್ ಅಥವಾ ಅನಿಲಗಳ ವಿನಿಮಯ ಆಗ್ತಿರತ್ತೆ ಅಂತ ನಿಮಗೆ ಮಾಹಿತಿ ಇರಬೇಕು. ಆಯ್ತಾ. ಈ ರೀತಿಯ ವಿನಿಮಯ ಏನಕ್ಕೆ ಆಗ್ತಿದೆ? ಯಾಕಂದ್ರೆ ರಾತ್ರಿ ಹೊತ್ತು ಫೋಟೋಸಿಂಥಿಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ನಡೆಯೋದಿಲ್ಲ, ಆದ್ರೆ ಉಸಿರಾಟ ಏನಿದೆ ಜಾಸ್ತಿ ಪ್ರಮಾಣಕ್ಕೆ ನಡೀತಿರತ್ತೆ. ಅದಕ್ಕಾಗಿ ಈ ರೀತಿಯ ಗೇಷಿಯಸ್ ಎಕ್ಸ್ಚೇಂಜ್ ಅಥವಾ ಅನಿಲಗಳ ವಿನಿಮಯ ಆಗತ್ತೆ ಮಕ್ಕಳೇ. ಓಕೆ, ನೆಕ್ಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಮಾನವರಲ್ಲಿ ಉಸಿರಾಟಕ್ಕೆ ಒಂದು ಅಂಗ ವ್ಯವಸ್ಥೆ ಅಥವಾ ಆರ್ಗನ್ ಸಿಸ್ಟಮ್ ಭಾಗಿಯಾಗಿರುತ್ತೆ. ಅದನ್ನ ನಾವು ಉಸಿರಾಟದ ವ್ಯವಸ್ಥೆ ಅಥವಾ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕರಿತೀವಿ. ಇದರಲ್ಲಿ ಸಹ ಭಾಗಗಳಿರತ್ತೆ. ಈ ಭಾಗಗಳು ಯಾವ್ದ್ಯಾವ್ದು ಅಂತ ನಿಮ್ಗೆ ಗೊತ್ತಿರಬೇಕು. ಆಯ್ತಾ. ಎಸ್, ಸೊ ಮಾನವರಲ್ಲಿ ಈ ರೀತಿ ಇರುತ್ತೆ ಉಸಿರಾಟದ ವ್ಯವಸ್ಥೆ ಅಥವಾ ರೆಸ್ಪಿರೇಟರಿ ಸಿಸ್ಟಮ್. ಮೊದಲನೇ ಭಾಗ ಯಾವುದು? ಮೂಗಿನ ಹೊಳ್ಳೆ ಅಥವಾ ನಾಸ್ಟ್ರಲ್. ಇದರಿಂದ ನಾವು ಗಾಳಿನ ನಮ್ಮ ದೇಹದೊಳಗೆ ತಗೋತೀವಿ. ನೆಕ್ಸ್ಟ್ ಗಂಟಲ ಕುಳಿ ಅಥವಾ ಫ್ಯಾರಿಂಗ್ಸ್ ಆಗಿರುತ್ತೆ. ಇದು ಆಹಾರ ಹಾಗೂ ಗಾಳಿಗೆ ಒಂದೇ ಆಹಾರ ಹಾಗೂ ಗಾಳಿ ಏನಿದೆ ಫ್ಯಾರಿಂಗ್ಸ್ ಅಥವಾ ಗಂಟಲ ಕುಳಿನ ಹಾದು ಹೋಗುತ್ತೆ. ಆಯ್ತಾ ಮಕ್ಕಳೇ. ನೆಕ್ಸ್ಟ್ ಲ್ಯಾರಿಂಗ್ಸ್ ಅಥವಾ ಧ್ವನಿ ಪೆಟ್ಟಿಗೆ ನಾವು ಮಾಡುವಂತಹ ಪ್ರತಿಯೊಂದು ಶಬ್ದ ಏನಿದೆ ಅದು ಇಲ್ಲೇ ಸೃಷ್ಟಿ ಆಗತ್ತೆ. ಆಯ್ತಾ. ಅದಾದ್ಮೇಲೆ ಶ್ವಾಸನಾಳಗಳಿರತ್ತೆ. ಅಥವಾ ಇದನ್ನ ನಾವು ಟ್ರೇಕಿಯಾ ಅಂತ ಕೂಡ ಕರಿಬಹುದು. ಇಲ್ಲಿ ಕಾಣ್ತಿರುವಂತಹ ಭಾಗ ಬಂದು ಟ್ರೇಕಿಯಾ. ಇದರಲ್ಲಿ ರಿಂಗ್ಸ್ ಆಫ್ ಕಾರ್ಟಿಲೇಜ್ ಅಥವಾ ಮೃದ್ವಸ್ಥಿಯ ಉಂಗುರಗಳು ಕೂಡ ಇರುತ್ತೆ. ಯಾಕಂದ್ರೆ ಟ್ರೇಕಿಯಾನ ಎತ್ತಿ ಹಿಡಿಯೋದಕ್ಕೆ ರಿಂಗ್ಸ್ ಆಫ್ ಕಾರ್ಟಿಲೇಜ್ ಬೇಕಾಗಿರುತ್ತೆ. ಆಯ್ತಾ ಮಕ್ಕಳೇ. ನೆಕ್ಸ್ಟ್ ಬ್ರಾಂಕೈ ಹಾಗೂ ಬ್ರಾಂಕ್ಯೂಲ್ಸ್. ಟ್ರೇಕಿಯಾ ಏನಿದೆ ಇದು ಬಾಗಿಗೊಂಡು ಬ್ರಾಂಕೈ ಸೃಷ್ಟಿ ಮಾಡುತ್ತೆ. ಬ್ರಾಂಕೈ ಇನ್ನು ಮುಂದೆ ಭಾಗವಾಗಿ ಅಥವಾ ಇನ್ನು ಡಿವೈಡ್ ಆಗಿ ಬ್ರಾಂಕ್ಯೂಲ್ಸ್ ನ ಸೃಷ್ಟಿ ಮಾಡುತ್ತೆ. ಆಯ್ತಾ. ಕೊನೆಯಲ್ಲಿ ಇರುವಂತಹ ಭಾಗ ಏನಿದೆ ಇದನ್ನ ನಾವು ಡಯಾಫ್ರಮ್ ಅಂತ ಕರಿತೀವಿ. ಆಯ್ತಾ. ನೆಕ್ಸ್ಟ್ ಇನ್ನೊಂದೇನು ಗೊತ್ತಿರಬೇಕು, ಈ ಬ್ರಾಂಕ್ಯೂಲ್ಸ್ ಅಥವಾ ಶ್ವಾಸನಳಿಕೆಗಳ ಅಂತ್ಯದಲ್ಲಿ ಕೊನೆಯಲ್ಲಿ ಆಲ್ವಿಯೋಲೈ ಅಥವಾ ಗಾಳಿಗೂಡುಗಳು ಕೂಡ ಇರುತ್ತೆ. ಆಯ್ತಾ ಮಕ್ಕಳೇ. ಸೊ ಇನ್ನೊಂದಷ್ಟು ಭಾಗಗಳ ಬಗ್ಗೆ ಕೂಡ ಮಾಹಿತಿ ಇರಬೇಕು. ಆ ಭಾಗಗಳಂದ್ರೆ ಈ ಭಾಗಗಳ ಒಳಗೆ ಬರುವಂತಹ ಭಾಗಗಳಾಯ್ತಾ. ಅದು ಯಾವ್ದದು? ನಾಸ್ಟ್ರಿಲಿನಲ್ಲಿ ಇರುವಂತಹ ಸೂಕ್ಷ್ಮ ಕೂದಲು ಅಥವಾ ಫೈನ್ ಹೇರ್ಸ್ ಹಾಗೂ ಮ್ಯೂಕಸ್ ಅಥವಾ ಲೋಳೆ ಅಲ್ವಾ ಮಕ್ಕಳೇ. ಸೊ ನಾವು ಉಸಿರಾಡುವಂತಹ ಗಾಳಿಯಲ್ಲಿ ಎಷ್ಟೊಂದು ರೀತಿಯಂತಹ ಧೂಳಿರ್ಬಹುದು ಅಥವಾ ರೋಗಾಣುಗಳಿರಬಹುದು ಅಲ್ವಾ. ಅದನ್ನ ದೇಹದೊಳಗೆ ನಾವು ಬಿಟ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಅದನ್ನ ಹಿಡ್ದಿಡುವಂತಹ ಭಾಗಗಳು ಬಂದು ಫೈನ್ ಹೇರ್ಸ್ ಅಥವಾ ಸೂಕ್ಷ್ಮ ಕೂದಲುಗಳು ಹಾಗೂ ಮ್ಯೂಕಸ್ ಅಥವಾ ಲೋಳೆ. ಆಯ್ತಾ ಮಕ್ಕಳೇ. ಸೊ ಇದು ಕಾಣಿಸ್ಕೊಳ್ಳೋದು ನಾಸ್ಟ್ರಲ್ ಅಥವಾ ಮೂಗಿನ ಹೊಳ್ಳೆಗಳಲ್ಲಿ. ನೆಕ್ಸ್ಟ್ ಏನು? ರಿಂಗ್ಸ್ ಆಫ್ ಕಾರ್ಟಿಲೇಜ್. ಇದು ಇರೋದು ಮೃದ್ವಸ್ಥಿಯ ಉಂಗುರಗಳು ಕಾಣಿಸ್ಕೊಳ್ಳೋದು ಟ್ರೇಕಿಯಾ ಅಥವಾ ಶ್ವಾಸನಾಳದಲ್ಲಿ ಅಲ್ವಾ ಮಕ್ಕಳೇ. ಸೊ ಉಸಿರು ಇಲ್ದಿರ್ಬೇಕಾದ್ರೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಥವಾ ನಮ್ಮ ಉಸಿರಾಟದ ವ್ಯವಸ್ಥೆ ಏನಿದೆ ಇದು ಬಿದ್ದು ಹೋಗದೆ ಇರಲಿ, ಇದು ಕೊಲ್ಯಾಪ್ಸ್ ಆಗದೆ ಇರಲಿ ಅಂತ ನೋಡ್ಕೊಳ್ಳುವಂಥ ಕೆಲಸ ಬಂದು ರಿಂಗ್ಸ್ ಆಫ್ ಕಾರ್ಟಿಲೇಜ್ದು. ಆಯ್ತಾ ಮಕ್ಕಳೇ. ನೆಕ್ಸ್ಟ್ ಲಾಸ್ಟ್ ಯಾವುದು? ಆಲ್ವಿಯೋಲೈ ಅಥವಾ ಗಾಳಿಗೂಡುಗಳು. ಸೊ ಗಾಳಿಗೂಡುಗಳು ಅಥವಾ ಆಲ್ವಿಯೋಲೈ ಅಲ್ಲೇ ಅನಿಲಗಳ ವಿನಿಮಯ ಅಥವಾ ಗೇಷಿಯಸ್ ಎಕ್ಸ್ಚೇಂಜ್ ಅಥವಾ ಗ್ಯಾಸಸ್ನ ಎಕ್ಸ್ಚೇಂಜ್ ನಡೆಯೋದು. ಆಯ್ತಾ ಮಕ್ಕಳೇ. ಸೊ ಆಲ್ವಿಯೋಲೈ ಗೋಡೆ ಏನಿದೆ ಇದು 1 ಸೆಲ್ ಥಿಕ್ ಆಗಿರುತ್ತೆ.
ಒಂದು ಜೀವಕೋಶದಷ್ಟು ಅಗಲವಾಗಿರುತ್ತೆ ಆಲ್ವಿಯೋಲೈ ಅಥವಾ ಗಾಳಿಗೂಡಿನ ಗೋಡೆಗಳು ಆಯ್ತಾ ಮಕ್ಕಳೇ. ಯಾಕೆ? ಯಾಕಂದ್ರೆ ಅದು ಗೇಷಿಯಸ್ ಎಕ್ಸ್ಚೇಂಜ್ ಅಥವಾ ಅನಿಲಗಳ ವಿನಿಮಯನ ಸುಲಭ ಮಾಡತ್ತೆ ಆಯ್ತಾ. ಸೊ ಇಷ್ಟು ಗೊತ್ತಿರಬೇಕು ನಿಮ್ಗೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ಆಯ್ತಾ. ನೆಕ್ಸ್ಟ್ ಏನ್ ಗೊತ್ತಿರಬೇಕು ಮಕ್ಕಳೇ, ಅಕ್ವೇಟಿಕ್ ಆನಿಮಲ್ಸ್ ಅಥವಾ ಜಲಚರಗಳಲ್ಲಿ ಉಸಿರಾಟ ಹೇಗೆ ನಡೆಯುತ್ತೆ ಅಂತ ಗೊತ್ತಿರಬೇಕು. ಇನ್ ಪರ್ಟಿಕ್ಯುಲರ್ ನಿಮ್ಗೆ ಒಂದು ಜಲಚರ ಅಂದ್ರೆ ಫಿಶ್ ಅಥವಾ ಮೀನ್ ಏನಿದೆ ಇದರಲ್ಲಿ ಉಸಿರಾಟ ಹೇಗೆ ನಡೆಯುತ್ತೆ ಅಂತ ಗೊತ್ತಿರಬೇಕು ಆಯ್ತಾ. ಯಾಕಂದ್ರೆ ಮೀನಿನಲ್ಲಿ ಗಿಲ್ಸ್ ಅಥವಾ ಕಿವಿರುಗಳು ಇರತ್ತೆ, ಗಿಲ್ಸ್ ಅಥವಾ ಕಿವಿರುಗಳು ಇರತ್ತೆ. ಇದರ ಮೂಲಕ ಉಸಿರಾಟನ ಮೀನು ನಡೆಸತ್ತೆ ಅಲ್ವಾ ಮಕ್ಕಳೇ. ಸೊ ಹೇಗೆ ನಡೆಸತ್ತೆ? ಮೀನು ಮೊದಲು ತನ್ನ ಬಾಯಿಯಿಂದ ಏನು ನೀರೇನಿದೆ ಅದನ್ನ ತನ್ನ ಬಾಯಿಯಿಂದ ದೇಹದ ಒಳಗೆ ತಗೊಂಡು ಕಿವಿರುಗಳು ಅಥವಾ ಗಿಲ್ಸಿನ ಮೂಲಕ ನೀರೇನಿದೆ ಅದನ್ನ ಹೊರಗೆ ಹಾಕತ್ತೆ ಆಯ್ತಾ. ಆಗ ಗಿಲ್ಸ್ ಅಥವಾ ಕಿವಿರುಗಳಲ್ಲಿ ಇರುವಂತಹ ರಕ್ತನಾಳಗಳು ಅಥವಾ ಬ್ಲಡ್ ವೆಸಲ್ಸ್ ಏನಿದೆ ನೀರಿನಲ್ಲಿ ಕರಗಿದಂತಹ ಆಮ್ಲಜನಕ ಅಥವಾ ಡಿಸಾಲ್ವ್ಡ್ ಆಕ್ಸಿಜನ್, ವಾಟರ್ ಡಿಸಾಲ್ವ್ಡ್ ಆಕ್ಸಿಜನ್ ನ ತನ್ನ ಒಳಗೆ ತೆಗೆದುಕೊಂಡ್ಬಿಡತ್ತೆ ಆಯ್ತಾ. ಆ ರಕ್ತನಾಳಗಳು ಅಬ್ಸಾರ್ಬ್ ಮಾಡ್ಕೊಂಡ್ಬಿಡತ್ತೆ, ಹೀರ್ಕೊಂಡ್ಬಿಡತ್ತೆ ಏನ್ನ? ಡಿಸಾಲ್ವ್ಡ್ ಆಕ್ಸಿಜನ್ ಅಥವಾ ಕರಗಿದ ಆಮ್ಲಜನಕನ ಆಯ್ತಾ ಮಕ್ಕಳೇ. ಸೊ ಇದಕ್ಕೆ ನೀವು ಏನು ಫಿಶ್ ಅಥವಾ ಮೀನಿನಲ್ಲಿ ನಡೆಯುವಂತಹ ರೆಸ್ಪಿರೇಷನ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಸೊ ಈ ಫಿಶಸ್ ಅಥವಾ ಈ ಮೀನುಗಳಲ್ಲಿ ಜಾಸ್ತಿ ಬ್ರೀದಿಂಗ್ ರೇಟ್ ಇರುತ್ತೆ, ಉಸಿರಾಟದ ದರ ಏನಿದೆ ಅದು ಜಾಸ್ತಿ ಇರುತ್ತೆ. ಏನಕ್ಕೆ? ಯಾಕಂದ್ರೆ ನೀರಿನಲ್ಲಿ ಕರಗಿದ ಆಮ್ಲಜನಕ ಏನಿದೆ ಇದು ಕಡಿಮೆ ಇರುತ್ತೆ, ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ನೆಲದ ಮೇಲೆ ಇರುವಂತಹ ಜೀವಿಗಳು ಏನು ವಾತಾವರಣ ಅಥವಾ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತಹ ಆಮ್ಲಜನಕ ಅಥವಾ ಆಕ್ಸಿಜನ್ ನ ಏನು ರೆಸ್ಪಿರೇಷನ್ ಅಥವಾ ಉಸಿರಾಟಕ್ಕೆ ಬಳಸ್ಕೊಳತ್ವೆ ಆಯ್ತಾ. ಆದ್ರೆ ಮೀನು ಡಿಸಾಲ್ವ್ಡ್ ಆಕ್ಸಿಜನ್, ನೀರಿನಲ್ಲಿ ಕರಗಿದಂತಹ ಆಮ್ಲಜನಕನ ಬಳಸ್ಕೊತಿರೋದ್ರಿಂದ ಅಂಡ್ ಅದರ ಮಟ್ಟ ನೀರಿನಲ್ಲಿ ತುಂಬಾ ಕಡಿಮೆ ಇರೋದ್ರಿಂದ ಮೀನಿನಲ್ಲಿ ಬ್ರೀದಿಂಗ್ ರೇಟ್ ಅಥವಾ ಉಸಿರಾಟದ ದರ ಏನಿದೆ ಜಾಸ್ತಿ ಇರತ್ತೆ ಆಯ್ತಾ. ಸೊ ಇದು ಗಿವ್ ರೀಸನ್ ಅಥವಾ ಕಾರಣ ಕೊಡಿ ಅಂತ ಈ ರೀತಿ ಒಂದು ಪ್ರಶ್ನೆನ ನಿಮ್ಗೆ ಕೇಳಬಹುದು ಆಯ್ತಾ ಮಕ್ಕಳೇ. ಸೊ ದಯವಿಟ್ಟು ಇದ್ರ ಬಗ್ಗೆ ತಿಳ್ಕೊಂಡಿರಿ ಆಯ್ತಾ. ನೆಕ್ಸ್ಟ್ ಒಂದು ಇನ್ನೊಂದು ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಬೇಕು. ಏನದು? ಸ್ಮೋಕಿಂಗ್ ಅಥವಾ ಧೂಮಪಾನದ ಬಗ್ಗೆ. ಸ್ಮೋಕಿಂಗ್ ಅಥವಾ ಧೂಮಪಾನ ನಡೆಸಿದಾಗ ಏನಾಗತ್ತೆ, ನಾನು ನಿಮ್ಗೆ ಮ್ಯೂಕಸ್ ಬಗ್ಗೆ ಹೇಳಿದೆ ಅಲ್ವಾ, ರೆಸ್ಪಿರೇಟರಿ ಸಿಸ್ಟಮ್ ಅಥವಾ ಉಸಿರಾಟದ ವ್ಯವಸ್ಥೆ ಬಗ್ಗೆ ನಿಮ್ಗೆ ತಿಳಿಸ್ಬೇಕಾದ್ರೆ ಮ್ಯೂಕಸ್ ಅಥವಾ ಲೋಳೆ ಬಗ್ಗೆ ಮಾಹಿತಿ ಕೊಟ್ಟಿದೆ ಅಲ್ವಾ. ಸೊ ಆ ಲೋಳೆಯ ಚಲನೆಗಾಗಿ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಸೀಲಿಯಾ ಇರುತ್ತೆ, ಸೀಲಿಯಾ ಅಥವಾ ಕಷಾಂಗ ಇರುತ್ತೆ ಆಯ್ತಾ ಮಕ್ಕಳೇ. ಸೊ ಆ ಸೀಲಿಯಾ ಏನಿದೆ ನಾವು ಸ್ಮೋಕ್ ಮಾಡಿದಾಗ ಸೀಲಿಯಾಗೆ ತುಂಬಾ ಹಾನಿ ಉಂಟಾಗತ್ತೆ, ತುಂಬಾ ಡ್ಯಾಮೇಜ್ ಆಗತ್ತೆ. ಇದಲ್ಲದೆ ತುಂಬಾ ಜಾಸ್ತಿ ವರ್ಷಗಳು ಅಥವಾ ತಿಂಗಳುಗಳ ಮಟ್ಟಿಗೆ ನೀವು ಏನಾದ್ರೂ ಸ್ಮೋಕಿಂಗ್ ಅಥವಾ ಧೂಮ್ರಪಾನನ ನಡೆಸಿದ್ರೆ ಆಗ ಕ್ಯಾನ್ಸರ್ ಕಾಸ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಕ್ಯಾನ್ಸರ್ ಅನ್ನೋ ಒಂದು ರೋಗ ಕೂಡ ಉಂಟಾಗತ್ತೆ ಆಯ್ತಾ ಮಕ್ಕಳೇ. ಸೊ ಇದು ಗೊತ್ತಿರಬೇಕು ನಿಮ್ಗೆ ಏನು ಸ್ಮೋಕಿಂಗ್ ಅಥವಾ ಧೂಮ್ರಪಾನದ ಬಗ್ಗೆ ಆಯ್ತಾ. ಓಕೆ, ನೆಕ್ಸ್ಟ್ ನಾವು ನಮ್ಮ ಮೂರನೆಯ ಜೀವಕ್ರಿಯೆ ಯಾವ್ದದು ಮಕ್ಕಳೇ? ಮೂರನೆಯ ಜೀವಕ್ರಿಯೆ ಅದು ಟ್ರಾನ್ಸ್ಪೋರ್ಟೇಷನ್ ಅಥವಾ ಸಾಗಾಣಿಕೆ ಬಗ್ಗೆ ತಿಳ್ಕೊಳ್ಳೋಣ ಆಯ್ತಾ. ಎಸ್, ಸೊ ಟ್ರಾನ್ಸ್ಪೋರ್ಟೇಷನ್ ಅಥವಾ ಸಾಗಾಣಿಕೆ ಏನಿದೆ ಇದು ಯಾವ ರೀತಿಯ ಮೂರನೇ ಜೀವಕ್ರಿಯೆ ಅಲ್ವಾ. ಸೊ ಇದ್ರಲ್ಲಿ ಯಾವ ರೀತಿಯ ಸಾಗಾಣಿಕೆ ಆಗುತ್ತೆ, ಯಾವ ರೀತಿಯ ಅಣುಗಳ ಸಾಗಾಣಿಕೆ ಆಗತ್ತೆ ಮಕ್ಕಳೇ? ನಾವು ಉಸಿರಾಟದಲ್ಲಿ ತೆಗೆದುಕೊಂಡಿರುವಂತಹ ಆಕ್ಸಿಜನ್ನ ಅಥವಾ ಆಮ್ಲಜನಕದ ಸಾಗಾಣಿಕೆ ಆಗತ್ತೆ. ಆಮ್ಲಜನಕ ಜೀವಕೋಶಗಳು ಅಥವಾ ಈ ಸೆಲ್ಸ್ ನ ಹೋಗಿ ಸೇರಿದ್ಮೇಲೆ ರೆಸ್ಪಿರೇಷನ್ ನಡ್ಸತ್ತೆ ಅಲ್ವಾ, ಉಸಿರಾಟ ನಡ್ಸತ್ತೆ ಅಲ್ವಾ. ಅದರಿಂದ ಯಾವ ರೀತಿಯ ಅಣು ಹೊರಗೆ ಬರುತ್ತೆ, ಯಾವ ರೀತಿಯ ಅಣು ಪ್ರಾಡಕ್ಟ್ ಆಗಿ ಉತ್ಪನ್ನವಾಗಿ ಹೊರಗೆ ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್. ಸೊ ಇದರ ಸಾಗಾಣಿಕೆ ಕೂಡ ಆಗ್ಬೇಕು. ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ ದೇಹದಿಂದ ಹೊರಗೆ ತೆಗಿಬೇಕು. ಅದಕ್ಕೆ ನಾವು ಎಲ್ಲಾ ಸೆಲ್ಸ್ ಅಥವಾ ಎಲ್ಲಾ ಜೀವಕೋಶಗಳಿಂದ ಕಾರ್ಬನ್ ಡೈಆಕ್ಸೈಡ್ ನ ತಗೊಂಡ್ ಬಂದು ಶ್ವಾಸಕೋಶಕ್ಕೆ ಅಥವಾ ಲಂಗ್ಸಿಗೆ ಕೊಡ್ಬೇಕಲ್ವಾ. ಸೊ ಕಾರ್ಬನ್ ಡೈಆಕ್ಸೈಡ್ ನ ಸಾಗಾಣಿಕೆ ಆಗತ್ತೆ. ನಾವು ಪೋಷಣೆ ನಡೆಸಿದಾಗ ಆಹಾರದ ಕಣಗಳು ಅಂದ್ರೆ ನ್ಯೂಟ್ರಿಷನ್ ಕ್ಯಾರಿ ಔಟ್ ಮಾಡಿದಾಗ ಫುಡ್ ಮಾಲಿಕ್ಯೂಲ್ಸ್ ಏನಿದೆ ಆ ಫುಡ್ಡಿನ ಟ್ರಾನ್ಸ್ಪೋರ್ಟ್ ಕೂಡ ನಡಿಬೇಕು. ಅದಲ್ಲದೆ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಆಕ್ಟಿವಿಟೀಸ್ ಅಥವಾ ಚಯಾಪಚಯ ಕ್ರಿಯೆಗಳಿಂದ ಬರ್ತಿರುವಂತಹ ಮೆಟಬಾಲಿಕ್ ಪ್ರಾಡಕ್ಟ್ಸ್ ಅಥವಾ ಚಯಾಪಚಯ ಕ್ರಿಯೆಗಳಿಂದ ಬರ್ತಿರುವಂತಹ ವೇಸ್ಟ್ ಮೆಟೀರಿಯಲ್ ಅಥವಾ ಏನು ತ್ಯಾಜ್ಯ ಪದಾರ್ಥಗಳು, ವೇಸ್ಟ್ ಮೆಟೀರಿಯಲ್ಸ್, ಇದರ ಸಾಗಾಣಿಕೆ ಕೂಡ
ನಡೆಸಬೇಕು ನಮ್ಮ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಥವಾ ಸಾಗಾಣಿಕಾ ವ್ಯವಸ್ಥೆ ಆಯ್ತಾ ಮಕ್ಕಳೇ. ಸೊ ನಾವು ಯಾವ್ಯಾವ ರೀತಿಯ ಜೀವಿಗಳಲ್ಲಿ ಈ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಥವಾ ಸಾಗಾಣಿಕೆ ವ್ಯವಸ್ಥೆನ ನೋಡಿದ್ವಿ. ಪ್ಲಾಂಟ್ಸ್ ಅಥವಾ ಸಸ್ಯಗಳಲ್ಲಿ ಸಾಗಾಣಿಕೆ ವ್ಯವಸ್ಥೆನ ನೋಡಿದ್ವಿ. 2 ರೀತಿಯ ಸಾಗಾಣಿಕೆ ನಡೆಯುತ್ತೆ ಪ್ಲಾಂಟ್ಸ್ ಅಥವಾ ಸಸ್ಯಗಳಲ್ಲಿ ಅಲ್ವಾ. ಮೊದಲನೇ ರೀತಿಯ ಸಾಗಾಣಿಕೆ ಯಾವ ಅಣುಗಳದ್ದು ಅಥವಾ ಯಾವ ಮಾಲಿಕ್ಯೂಲ್ಸ್ದು? ವಾಟರ್ ಹಾಗೂ ಮಿನರಲ್ಸ್, ನೀರು ಮತ್ತು ಖನಿಜಗಳ ಸಾಗಾಣಿಕೆ. ಇದನ್ನ ನಡೆಸುವಂತಹ ಅಂಗಾಂಶ ಅಥವಾ ಟಿಶ್ಯೂ ಯಾವುದು ಮಕ್ಕಳೇ? ಅದನ್ನ ನಾವು ಝೈಲಮ್ ಅಂತ ಕರಿತೀವಿ. ಝೈಲಮ್ ಅಂತ ಕರಿತೀವಿ ಆಯ್ತಾ. ನೆಕ್ಸ್ಟ್ ಫುಡ್ ಹಾಗೂ ಅಮೈನೋ ಆಸಿಡ್ಸ್ ಅಥವಾ ಆಮ್ಲಗಳು, ಆಹಾರ ಹಾಗೂ ಅಮೈನೋ ಆಮ್ಲಗಳ ಸಾಗಾಣಿಕೆ. ಇದನ್ನ ನಡೆಸೋದು ಫ್ಲೋಯಮ್ ಅನ್ನೋ ಒಂದು ಟಿಶ್ಯೂ ಅಥವಾ ಅಂಗಾಂಶ ಆಯ್ತಾ ಮಕ್ಕಳೇ. ಆಹಾರ ಎಲ್ಲಿಂದ ಬರುತ್ತೆ? ದ್ಯುತಿ ಸಂಶ್ಲೇಷಣೆಯಿಂದ ಬರ್ತಿರುವಂತ ಆಹಾರ ಆಯ್ತಾ ಮಕ್ಕಳೇ ಇದು. ಓಕೆ, ನೆಕ್ಸ್ಟ್ ಮಾನವರಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ನೋಡಿದ್ವಿ. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಸಾಗಾಣಿಕೆನ ನೋಡಿದ್ವಿ. ಇದರಲ್ಲಿ 2 ರೀತಿಯ ವ್ಯವಸ್ಥೆಗಳಿರುತ್ತೆ. ಮೊದಲನೇ ವ್ಯವಸ್ಥೆ ಬಂದು ದುಗ್ಧ ರಸದ ವ್ಯವಸ್ಥೆ ಅಥವಾ ಲಿಂಫ್ಯಾಟಿಕ್ ಸಿಸ್ಟಮ್. 2ನೇ ರೀತಿಯ ವ್ಯವಸ್ಥೆ ಬಂದು ಸರ್ಕ್ಯುಲೇಟರಿ ಸಿಸ್ಟಮ್ ಅಥವಾ ಇದನ್ನ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ಬೋದು. ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಥವಾ ರಕ್ತ ಪರಿಚಲನಾ ವ್ಯವಸ್ಥೆ ಆಯ್ತಾ. ಮೊದಲನೇದಾಗಿ ನಾವು ದುಗ್ಧ ರಸದ ವ್ಯವಸ್ಥೆ ಅಥವಾ ಲಿಂಫ್ಯಾಟಿಕ್ ಸಿಸ್ಟಮ್ ನೋಡೋಣ. ಇದರಲ್ಲಿ ಭಾಗಗಳಿರತ್ತೆ. ಯಾವ್ದದು ಭಾಗಗಳು ಮಕ್ಕಳೇ? ಲಿಂಫ್, ದುಗ್ಧ ರಸ, ಲಿಂಫ್ಯಾಟಿಕ್ ವೆಸಲ್ಸ್, ದುಗ್ಧ ನಾಳಗಳು, ಲಿಂಫ್ ವೆಸಲ್ಸ್ ಅನ್ಬೋದು. ಲಿಂಫ್ ವೆಸಲ್ಸ್ ಹಾಗೂ ಲಿಂಫ್ ನೋಡ್ಸ್, ದುಗ್ಧ ರಸದ ಗ್ರಂಥಿಗಳು, ಲಿಂಫ್ ನೋಡ್ಸ್ ಇರತ್ತೆ ಆಯ್ತಾ. ಸೊ ಈ 3 ಭಾಗಗಳಿರತ್ತೆ. ಇದರಲ್ಲಿ ನಿಮ್ಗೆ ಲಿಂಫ್ ಏನು ಅಂತ ಗೊತ್ತಿರಬೇಕು ಅಥವಾ ದುಗ್ಧ ರಸ ಏನು ಅಂತ ಗೊತ್ತಿರಬೇಕು. ರಕ್ತ ಏನಿದೆ ಅದು ರಕ್ತನಾಳಗಳ ಮೂಲಕ ಸಾಗಾಣಿಕೆ ಆಗ್ಬೇಕಾದ್ರೆ, ಅಂದ್ರೆ ಬ್ಲಡ್ ಏನಿದೆ ಅದು ಬ್ಲಡ್ ವೆಸಲ್ಸ್ ಮೂಲಕ ಟ್ರಾನ್ಸ್ಪೋರ್ಟ್ ಆಗ್ಬೇಕಾದ್ರೆ ರಕ್ತದ ಒಂದಷ್ಟು ಕಣಗಳು, ಸಮ್ ಪಾರ್ಟ್ಸ್ ಆಫ್ ದ ಬ್ಲಡ್ ಏನಿದೆ ಅದು ರಕ್ತನಾಳನ ಬಿಟ್ಟು ರಕ್ತನಾಳದಿಂದ ಹೊರಗೆ ಬಂದ್ಬಿಡತ್ತೆ, ಬ್ಲಡ್ ವೆಸಲ್ಸ್ ಇಂದ ಆಚೆ ಬಂದ್ಬಿಡತ್ತೆ. ಹಾಗೂ ಎಲ್ಲಿ ಹೋಗಿ ಶೇಖರಣೆ ಆಗತ್ತೆ, ಎಲ್ಲಿ ಹೋಗಿ ಸ್ಟೋರ್ ಆಗತ್ತೆ? ಇಂಟರ್ ಸೆಲ್ಯುಲಾರ್ ಸ್ಪೇಸಸ್ ಅಲ್ಲಿ ಸ್ಟೋರ್ ಆಗತ್ತೆ ಆಯ್ತಾ ಮಕ್ಕಳೇ. ಅಥವಾ ಅಂತರ್ಕೋಶೀಯ ಅವಕಾಶಗಳಲ್ಲಿ ಸಂಗ್ರಹಣೆ ಆಗತ್ತೆ ಆಯ್ತಾ. ಆ ರೀತಿಯ ರಸ ಅಥವಾ ದ್ರವ್ಯನ ನಾವು ಲಿಂಫ್ ಅಥವಾ ದುಗ್ಧ ರಸ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಸೊ ದುಗ್ಧ ರಸ ಏನಿದೆ ಇದು ಜಾಸ್ತಿ ಮಟ್ಟಕ್ಕೆ ರಕ್ತನ ಹೋಲತ್ತೆ ಆಯ್ತಾ. ಅಥವಾ ಲಿಂಫ್ ಏನಿದೆ ಇದು ತುಂಬಾ ಮಟ್ಟಕ್ಕೆ ಇಟ್ ಇಸ್ ಸಿಮಿಲರ್ ಟು ದ ಬ್ಲಡ್ ಆಯ್ತಾ. ಆದ್ರೆ ಲಿಂಫ್ ಏನಿದೆ ಇದು ಕಲರ್ಲೆಸ್ ಆಗಿರತ್ತೆ. ಇದಕ್ಕೆ ಜಾಸ್ತಿ ಯಾವುದೇ ರೀತಿಯ ಬಣ್ಣ ಇರಲ್ಲ ಆಯ್ತಾ ಮಕ್ಕಳೇ. ರಕ್ತ ಏನಿದೆ ಕೆಂಪು ಬಣ್ಣದಲ್ಲಿರುತ್ತೆ ಅಲ್ವಾ, ರೆಡ್ ಕಲರ್ ಆಗಿರತ್ತೆ ಅಲ್ವಾ. ಆದ್ರೆ ಲಿಂಫ್ ಏನಿದೆ ಇದಕ್ಕೆ ಬಣ್ಣ ಇರಲ್ಲ. ಹಾಗೂ ಲಿಂಫಿನಲ್ಲಿ ತುಂಬಾ ಕಡಿಮೆ ಮಟ್ಟಕ್ಕೆ ಪ್ರೋಟೀನ್ ಇರುತ್ತೆ. ಅಂದ್ರೆ ರಕ್ತದಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ, ಆದ್ರೆ ಲಿಂಫಿನಲ್ಲಿ ಕಡಿಮೆ ಪ್ರೋಟೀನ್ ಇರುತ್ತೆ ಆಯ್ತಾ. ಸೊ ಈ ಲಿಂಫ್ ಅಥವಾ ದುಗ್ಧ ರಸನ ಸಾಗಾಣಿಕೆ ಮಾಡೋದು ಲಿಂಫ್ ವೆಸಲ್ಸ್ ಅಥವಾ ದುಗ್ಧ ನಾಳಗಳು ಆಯ್ತಾ ಮಕ್ಕಳೇ. ಸೊ ಲಿಂಫಿನ ಅಥವಾ ಲಿಂಫ್ ವೆಸಲ್ಸ್ನ ಕೆಲಸ ಏನು, ಕಾರ್ಯ ಏನು, ಲಿಂಫ್ಯಾಟಿಕ್ ಸಿಸ್ಟಮಿನ ಕಾರ್ಯ ಏನು ಅಂತ ಕೇಳ್ತಾರೆ. 2 ಕಾರ್ಯಗಳಿದೆ. ಏನದು? ನಮ್ಮ ದೇಹದಲ್ಲಿ ಕೊಬ್ಬಿನ ಅಣುಗಳು ವಿಭಜನೆ ಆಗಿರುತ್ತೆ ಅಲ್ವಾ, ಅಥವಾ ಫ್ಯಾಟ್ ಮಾಲಿಕ್ಯೂಲ್ಸ್ ಬ್ರೇಕ್ ಡೌನ್ ಆಗಿರುತ್ತೆ ಅಲ್ವಾ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ. ಸೊ ಆ ಫ್ಯಾಟ್ ಮಾಲಿಕ್ಯೂಲ್ಸ್ ಅಥವಾ ಕೊಬ್ಬಿನ ಅಣುಗಳ ಸಾಗಾಣಿಕೆ ಏನಿದೆ ಅದನ್ನ ಲಿಂಫ್ಯಾಟಿಕ್ ಸಿಸ್ಟಮ್ ನಡೆಸುತ್ತೆ. ಹಾಗೂ ಟಿಶ್ಯೂ ಫ್ಲೂಯಿಡ್, ಅಂದ್ರೆ ಲಿಂಫ್ನೆ ನಾವು ಟಿಶ್ಯೂ ಫ್ಲೂಯಿಡ್ ಅಂತೀವಿ ಅಥವಾ ಅಂಗಾಂಶದ ದ್ರವ್ಯ ಅಂತೀವಿ ಆಯ್ತಾ. ಟಿಶ್ಯೂ ಫ್ಲೂಯಿಡ್. ಸೊ ಅಂತರ್ಕೋಶೀಯ ಅವಕಾಶಗಳು ಅಥವಾ ಇಂಟರ್ ಸೆಲ್ಯುಲಾರ್ ಸ್ಪೇಸಸ್ ಇಂದ ರಕ್ತಕ್ಕೆ ವಾಪಸ್ ಈ ಟಿಶ್ಯೂ ಫ್ಲೂಯಿಡ್ ಅಥವಾ ಅಂಗಾಂಶದ ದ್ರವ್ಯ ಏನಿದೆ ಅದನ್ನ ರಕ್ತ ಅಥವಾ ಬ್ಲಡ್ಗೆ ವಾಪಸ್ ತೆಗೆದುಕೊಂಡು ಹೋಗಿ ಕೊಡುವಂತಹ ಕೆಲಸ ಬಂದು ಲಿಂಫ್ಯಾಟಿಕ್ ಸಿಸ್ಟಮ್ ಇದು ಆಯ್ತಾ, ಅಥವಾ ದುಗ್ಧ ರಸದ ವ್ಯವಸ್ಥೆ ಇದು ಆಯ್ತಾ ಮಕ್ಕಳೇ. ಸೊ ಇಷ್ಟು ಗೊತ್ತಿರಬೇಕು ನಿಮ್ಗೆ ಲಿಂಫ್ಯಾಟಿಕ್ ಸಿಸ್ಟಮ್ ಬಗ್ಗೆ. ನೆಕ್ಸ್ಟ್ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಬಗ್ಗೆ ಏನ್ ಗೊತ್ತಿರಬೇಕು, ಭಾಗಗಳು ಯಾವುದು ಅಂತ ಗೊತ್ತಿರಬೇಕು, ಹಾಗೂ ಅದರ ಕಾರ್ಯಗಳೇನು ಅಂತ ಗೊತ್ತಿರಬೇಕು. ಸೊ ಭಾಗಗಳು ಯಾವುದು? ಬ್ಲಡ್ ಅಥವಾ ರಕ್ತ. ರಕ್ತ ಬಿಟ್ರೆ ಬ್ಲಡ್ ವೆಸಲ್ಸ್ ಅಥವಾ ರಕ್ತನಾಳಗಳು, ಬ್ಲಡ್ ವೆಸಲ್ಸ್ ಅಥವಾ ರಕ್ತನಾಳಗಳು, ಕೊನೆಯಲ್ಲಿ ಹಾರ್ಟ್ ಅಥವಾ ಹೃದಯ. ಸೊ ಈ ಭಾಗಗಳ ಬಗ್ಗೆ ಮಾಹಿತಿ ಇರಬೇಕು. ಬ್ಲಡ್ಡಿನಲ್ಲಿ ಏನೇನ್ ಭಾಗಗಳು ಬರುತ್ತೆ ಮಕ್ಕಳೇ? ಪ್ಲೇಟ್ಲೆಟ್ಸ್ ಅಥವಾ ಕಿರುತಟ್ಟೆಗಳು, WBCs ಅಥವಾ ವೈಟ್ ಬ್ಲಡ್ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣಗಳು, ಅದಲ್ಲದೆ RBCs ಅಥವಾ ರೆಡ್ ಬ್ಲಡ್ ಸೆಲ್ಸ್ ಅಥವಾ ಕೆಂಪು ರಕ್ತ
ಕಣಗಳು ಆಯ್ತಾ. WBC ಕೆಲಸ ಏನು, ಇಮ್ಯುನಿಟಿ ಪ್ರೊವೈಡ್ ಮಾಡೋದು, ಅಂದ್ರೆ ದೇಹಕ್ಕೆ ಬರುವಂತಹ ರೋಗಾಣುಗಳೇನಿದೆ ಅದನ್ನ ಸಾಯಿಸುವಂತಹ ಕೆಲಸ ಬಂದು ಅಥವಾ ಅದನ್ನ ನಾಶ ಮಾಡುವಂತಹ ಕೆಲಸ ಬಂದು ಆ WBCs ಅಥವಾ ಬಿಳಿ ರಕ್ತ ಕಣಗಳಿಗೆ ಇರತ್ತೆ ಆಯ್ತಾ. RBCಯ ಕೆಲಸ ಏನು ಮಕ್ಕಳೇ, RBCಯ ಕೆಲಸ ಬಂದು ಆಕ್ಸಿಜನ್ ಟ್ರಾನ್ಸ್ಪೋರ್ಟ್, ಆಮ್ಲಜನಕದ ಸಾಗಾಣಿಕೆ ಬಂದು RBC ಅಥವಾ ಕೆಂಪು ರಕ್ತ ಕಣಗಳ ಕೆಲಸ ಆಯ್ತಾ. ಪ್ಲೇಟ್ಲೆಟ್ಸಿನ ಕೆಲಸ ಏನು, ಬ್ಲಡ್ ಕ್ಲಾಟ್ ಮಾಡೋದು ಅಥವಾ ರಕ್ತದ ಹೆಪ್ಪುಗಟ್ಟುವಿಕೆನ ನೋಡ್ಕೊಳ್ಳುವಂತಹ ಕೆಲಸ ಬಂದು ಪ್ಲೇಟ್ಲೆಟ್ಸ್ ಅಥವಾ ಕಿರುತಟ್ಟೆಗಳದ್ದು ಆಯ್ತಾ ಮಕ್ಕಳೇ. ಸೊ ಇಷ್ಟು ಕಾರ್ಯಗಳು ಗೊತ್ತಿರಬೇಕು ಏನು ರಕ್ತದ ಕಣಗಳ ಬಗ್ಗೆ ಆಯ್ತಾ. ಇದಲ್ಲದೆ ಪ್ಲಾಸ್ಮಾ ಅನ್ನೋ ಒಂದು ಏನು ಕಾಂಪೊನೆಂಟ್ ಕೂಡ ಇರುತ್ತೆ ಆಯ್ತಾ. ಸೊ ಪ್ಲಾಸ್ಮಾ ಏನು, ಫ್ಲೂಯಿಡ್ ಮೀಡಿಯಂ. ಸೊ ರಕ್ತದ ಇಷ್ಟು ಏನು ಜೀವಕೋಶಗಳೇನಿದೆ, ಬ್ಲಡ್ನ ಇಷ್ಟು ಸೆಲ್ಸ್ ಏನಿದೆ ಅದು ಪ್ಲಾಸ್ಮಾದಲ್ಲಿ ಸಸ್ಪೆಂಡ್ ಆಗಿರುತ್ತೆ ಅಥವಾ ಪ್ಲಾಸ್ಮಾದಲ್ಲಿ ವಿಲೀನಗೊಂಡಿರುತ್ತೆ ಆಯ್ತಾ. ಅದಕ್ಕೆ ಪ್ಲಾಸ್ಮಾನ ನಾವು ಫ್ಲೂಯಿಡ್ ಮೀಡಿಯಂ ಅಥವಾ ದ್ರವ ರೂಪದ ಮಾಧ್ಯಮ ಅಂತ ಕರಿತೀವಿ, ಫ್ಲೂಯಿಡ್ ಮೀಡಿಯಂ ಅಂತ ಕರಿತೀವಿ. ಸೊ ರಕ್ತದ ಬಗ್ಗೆ ಇಷ್ಟು ಮಾಹಿತಿ ಇರಬೇಕು ನಿಮಗೆ. ಅದಲ್ಲದೆ ಬ್ಲಡ್ ವೆಸಲ್ಸ್ ಬಗ್ಗೆ ಗೊತ್ತಿರಬೇಕು. 3 ರೀತಿಯ ಬ್ಲಡ್ ವೆಸಲ್ಸ್ ಇದೆ. ಯಾವುದದು, ಆರ್ಟರೀಸ್ ಅಥವಾ ಅಪಧಮನಿಗಳು, ಆರ್ಟರೀಸ್. ಅಥವಾ ನೆಕ್ಸ್ಟ್ ರೀತಿಯ ರಕ್ತ ಕಣಗಳು ಯಾವುದು, ವೇನ್ಸ್ ಅಥವಾ ಅಭಿಧಮನಿಗಳು. ಕೊನೆಯ ರೀತಿಯ ಏನು ರಕ್ತ ಕಣಗಳು ಅಲ್ವಾ, ರಕ್ತ ಕಣಗಳಲ್ಲ ರಕ್ತನಾಳಗಳು, ಇದನ್ನ ನಾವು ಕ್ಯಾಪಿಲರೀಸ್ ಅಂತ ಕರಿತೀವಿ, ಕ್ಯಾಪಿಲರೀಸ್ ಅಥವಾ ಲೋಮನಾಳಗಳು ಅಂತ ಕರಿತೀವಿ ಆಯ್ತಾ. ಸೊ ಯಾವ್ಯಾವ ರೀತಿಯ ರಕ್ತನ ಸಾಗಾಣಿಕೆ ಮಾಡುತ್ತೆ ಪ್ರತಿಯೊಂದು ರಕ್ತನಾಳ ಅಂತ ನಿಮ್ಗೆ ಮಾಹಿತಿ ಇರಬೇಕು. ಕೊನೆಯಲ್ಲಿ ಹೃದಯ ಏನಿದೆ ಇದು ಒಂದು ಪಂಪ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಹೃದಯದಲ್ಲಿ 4 ಕೋಣೆಗಳಿರತ್ತೆ. ನಮ್ಮ ಹಾರ್ಟಿನಲ್ಲಿ 4 ಕೋಣೆಗಳು ಅಥವಾ 4 ಚೇಂಬರ್ಸ್ ಇರತ್ತೆ. ಮೇಲಿನ 2 ಕೋಣೆಗಳು ಅಥವಾ 2 ಚೇಂಬರ್ಸ್ನ ನಾವು ಏಟ್ರಿಯಂ ಅಥವಾ ಹೃತ್ಕರ್ಣ ಅಂತ ಕರಿತೀವಿ. ಕೆಳಗಿನ 2 ಕೋಣೆಗಳನ್ನ ವೆಂಟ್ರಿಕಲ್ಸ್ ಅಥವಾ ಹೃತ್ಕುಕ್ಷಿ ಅಂತ ಕರಿತೀವಿ. ವೆಂಟ್ರಿಕಲ್ಸಿಗೆ ಥಿಕ್ ವಾಲ್ಸ್ ಇರತ್ತೆ, ದಪ್ಪನೆಯ ಭಿತ್ತಿ ಇರತ್ತೆ. ಯಾಕೆ ಅಂತ ಕೇಳ್ತಾರೆ. ಯಾಕೆ ಅಂದ್ರೆ ವೆಂಟ್ರಿಕಲ್ಸ್ ಅಥವಾ ಹೃತ್ಕುಕ್ಷಿ ಏನಿದೆ ಇದು ದೇಹದ ಪ್ರತಿಯೊಂದು ಭಾಗಕ್ಕೆ ರಕ್ತ ಏನಿದೆ ಅದನ್ನ ಪಂಪ್ ಮಾಡಬೇಕು, ಕಾಂಟ್ರಾಕ್ಟ್ ಆಗತ್ತೆ ಆಯ್ತಾ. ವೆಂಟ್ರಿಕಲ್ಸ್ ಅಥವಾ ಹೃತ್ಕುಕ್ಷಿ ಏನಿದೆ ಇದರಲ್ಲಿ ಸಂಕುಚನ ಉಂಟಾಗತ್ತೆ, ಕಾಂಟ್ರಾಕ್ಷನ್ ಉಂಟಾಗತ್ತೆ. ಆಗ ಏನು ರಕ್ತ ಏನಿದೆ ದೇಹದ ಪ್ರತಿಯೊಂದು ಭಾಗಕ್ಕೆ ಹೋಗಿ ತಲುಪಬೇಕು. ಸೊ ತುಂಬಾನೇ ಒತ್ತಡದ ಅಡಿಗೆ, ತುಂಬಾನೇ ಪ್ರೆಷರ್ ಅಲ್ಲಿ ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ ಅಲ್ವಾ ಮಕ್ಕಳೇ. ಹೈ ಪ್ರೆಷರ್ ಅಲ್ಲಿ ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ ಅಲ್ವಾ. ಆಗ ವೆಂಟ್ರಿಕಲ್ಸ್ ಹೊಡೆದೋಗದೆ ಇರಲಿ, ಹಾರ್ಟಿಗೆ ಯಾವುದೇ ಹಾನಿ ಉಂಟಾಗದೇ ಇರಲಿ ಅಂತ ವೆಂಟ್ರಿಕಲ್ಸಿಗೆ ದಪ್ಪನೆಯ ಭಿತ್ತಿ ಅಥವಾ ಥಿಕ್ ವಾಲ್ಸ್ ಇರುತ್ತೆ ಆಯ್ತಾ ಮಕ್ಕಳೇ. ಆದ್ರೆ ಏಟ್ರಿಯಂ ಏನಿದೆ, ಹೃತ್ಕರ್ಣ ಏನಿದೆ, ಇದರಲ್ಲಿ ಸಂಕುಚನೆ ಉಂಟಾದಾಗ, ಇದರಲ್ಲಿ ಕಾಂಟ್ರಾಕ್ಷನ್ ಉಂಟಾದಾಗ ರಕ್ತ ಬಂದು ಸೇರ್ಬೇಕಾಗಿರೋದು ಬರೀ ವೆಂಟ್ರಿಕಲ್ಸಿಗೆ ಅಥವಾ ಹೃತ್ಕುಕ್ಷಿಗೆ. ಆದ್ರೆ ಹೃತ್ಕುಕ್ಷಿ ಏನು ಕಾಂಟ್ರಾಕ್ಟ್ ಆದಾಗ ಅಥವಾ ಸಂಕುಚನೆ ಉಂಟಾದಾಗ ರಕ್ತ ಹೋಗಿ ದೇಹದ ಪ್ರತಿಯೊಂದು ಭಾಗಕ್ಕೆ ತಲುಪಬೇಕು ಆಯ್ತಾ. ಅದಕ್ಕೆ ಏಟ್ರಿಯಮಿಗೆ ಥಿನ್ ವಾಲ್ಸ್ ಇರುತ್ತೆ, ತೆಳುವಾದ ಭಿತ್ತಿ ಇರತ್ತೆ ಆಯ್ತಾ. ಆದ್ರೆ ವೆಂಟ್ರಿಕಲ್ಸಿಗೆ ಥಿಕ್ ವಾಲ್ಸ್ ಇರತ್ತೆ, ಹೃತ್ಕುಕ್ಷಿಗಳಿಗೆ ದಪ್ಪನೆಯ ಭಿತ್ತಿ ಇರತ್ತೆ ಆಯ್ತಾ. ಓಕೆ, ನೆಕ್ಸ್ಟ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಥವಾ ರಕ್ತ ಪರಿಚಲನಾ ವ್ಯವಸ್ಥೆ ಬಗ್ಗೆ ಇನ್ನೇನು ಗೊತ್ತಿರಬೇಕು. ಮಾನವರಲ್ಲಿ ನಡೆಯುವಂತಹ ರಕ್ತ ಪರಿಚಲನೆ ಕಾರ್ಯವಿಧಾನ ಅಥವಾ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಮೆಕ್ಯಾನಿಸಮ್ ಏನಿದೆ ಇದನ್ನ ನಾವು ಇಮ್ಮಡಿ ಪರಿಚಲನೆ ಅಥವಾ ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಏನಕ್ಕೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ಹೃದಯದ ಅಂಗಗಳು ಯಾವುದು, ಭಾಗಗಳು ಯಾವುದು, ಐ ಮೀನ್ ಹೃದಯನೇ ಒಂದು ಅಂಗ ಅಲ್ವಾ. ಸೊ ಹೃದಯದ ಭಾಗಗಳು ಯಾವುದು ಅಂತ ನಿಮಗೆ ಗೊತ್ತಿರಬೇಕು ಆಯ್ತಾ ಮಕ್ಕಳೇ. ಸೊ 2 ಅಭಿಧಮನಿಗಳೇನಿದೆ, ಉಚ್ಚ ಅಭಿಧಮನಿ ಹಾಗೂ ನೀಚ ಅಭಿಧಮನಿ ಅಥವಾ ಸುಪೀರಿಯರ್ ಹಾಗೂ ಇನ್ಫೀರಿಯರ್ ವೇನಾಕಾವ ಏನಿದೆ, ದೇಹದ ಡಿಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಏನು ಆಮ್ಲಜನಕ ರಿಕ್ತ ರಕ್ತನ ನಮ್ಮ ಬಲ ಹೃತ್ಕರ್ಣಕ್ಕೆ ತಂದು ಕೊಡತ್ತೆ ಆಯ್ತಾ. ಇದನ್ನ ನಾವು ರೈಟ್ ಏಟ್ರಿಯಂ ಅಥವಾ ಬಲ ಹೃತ್ಕರ್ಣ ಅಂತೀವಿ. ಬಲ ಹೃತ್ಕರ್ಣದಿಂದ ಆ ರಕ್ತ ನಮ್ಮ ಡಿಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಆಕ್ಸಿಜನ್ ರಿಕ್ತ ರಕ್ತ ಏನಿದೆ ಅದು ಬಂದು ತಲುಪೋದು ಬಲ ಹೃತ್ಕುಕ್ಷಿಗೆ ಅಥವಾ ರೈಟ್ ವೆಂಟ್ರಿಕಲ್ಗೆ. ರೈಟ್ ವೆಂಟ್ರಿಕಲ್ ಪಂಪ್ ಆದಾಗ ಅಥವಾ ಏನು ಕಾಂಟ್ರಾಕ್ಟ್ ಆದಾಗ ಅಥವಾ ಸಂಕುಚನಗೊಂಡಾಗ ಪಲ್ಮನರಿ ಆರ್ಟರಿ ಅನ್ನೋ ಒಂದು ರಕ್ತನಾಳ, ಪುಪ್ಪುಸಕ ಅಪಧಮನಿ ಅನ್ನೋ ಒಂದು ರಕ್ತನಾಳ ಏನ್ ಮಾಡುತ್ತೆ, ಈ ಡಿಆಕ್ಸಿಜನೇಟೆಡ್ ಅಥವಾ ಆಮ್ಲಜನಕ ರಹಿತ ರಕ್ತನ
ಶ್ವಾಸಕೋಶ ಅಥವಾ ಲಂಗ್ಸಿಗೆ ತೆಗೆದುಕೊಂಡು ಹೋಗುತ್ತೆ ಆಯ್ತಾ ಮಕ್ಕಳೇ. ಅಲ್ಲಿ ಈ ರಕ್ತದೊಳಗೆ ಜಾಸ್ತಿ ಆಕ್ಸಿಜನ್ ತುಂಬತ್ತೆ ಶ್ವಾಸಕೋಶ ಆಯ್ತಾ. ಸೊ ಆಗ ಅದು ಆಕ್ಸಿಜನ್ ಅಥವಾ ಆಮ್ಲಜನಕ ಸಮೃದ್ಧ ರಕ್ತ ಆಗತ್ತೆ. ವಾಪಸ್ ಲಂಗ್ಸ್ ಅಥವಾ ಶ್ವಾಸಕೋಶದಿಂದ ಹೃದಯಕ್ಕೆ ಇನ್ನು ಈ ಆಕ್ಸಿಜನೇಟೆಡ್ ಅಥವಾ ಆಕ್ಸಿಜನ್ ಸಮೃದ್ಧ ರಕ್ತನ ತೆಗೆದುಕೊಂಡು ಬರೋದು ಪಲ್ಮನರಿ ವೇನ್ ಅಥವಾ ಪುಪ್ಪುಸಕ ಅಭಿಧಮನಿ ಆಯ್ತಾ. ಸೊ ಎಲ್ಲಿಗೆ ತಂದ್ಕೊಡತ್ತೆ? ಎಡ ಹೃತ್ಕರ್ಣ ಅಥವಾ ಲೆಫ್ಟ್ ಏಟ್ರಿಯಮಿಗೆ ತಂದ್ಕೊಡತ್ತೆ ಆಯ್ತಾ. ಸೊ ಲೆಫ್ಟ್ ಏಟ್ರಿಯಂ ಅಥವಾ ಎಡ ಹೃತ್ಕರ್ಣದಿಂದ ಈ ಏನು ಆಕ್ಸಿಜನ್ ಸಮೃದ್ಧ ರಕ್ತ ಎಲ್ಲಿಗೆ ಹೋಗಿ ಸೇರ್ಬೇಕು? ಲೆಫ್ಟ್ ವೆಂಟ್ರಿಕಲ್ಗೆ ಹೋಗಿ ಸೇರ್ಬೇಕು ಅಥವಾ ಎಡ ಹೃತ್ಕುಕ್ಷಿಗೆ ಹೋಗಿ ಸೇರ್ಬೇಕು. ನೆಕ್ಸ್ಟ್ ಎಡ ಹೃತ್ಕುಕ್ಷಿಯಿಂದ ದೇಹದ ಪ್ರತಿಯೊಂದು ಭಾಗಕ್ಕೆ ಈ ಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಆಕ್ಸಿಜನ್ ಸಮೃದ್ಧ ರಕ್ತ ಹೋಗಿ ಸೇರ್ಬೇಕು. ಈ ಕಾರ್ಯನ ಮಾಡುವಂತಹ ರಕ್ತನಾಳ ಬಂದು ಏಯೋರ್ಟಾ ಅಥವಾ ಮಹಾಪಧಮನಿ ಆಯ್ತಾ ಮಕ್ಕಳೇ. ನೆಕ್ಸ್ಟ್ ಈ ಏನು ಬಲ ಹೃತ್ಕರ್ಣ ಹಾಗೂ ಹೃತ್ಕುಕ್ಷಿ ಅಂದ್ರೆ ರೈಟ್ ಏಟ್ರಿಯಂ ಹಾಗೂ ವೆಂಟ್ರಿಕಲ್, ಮತ್ತೆ ಎಡ ಹೃತ್ಕರ್ಣ ಹಾಗೂ ಹೃತ್ಕುಕ್ಷಿ ಹಂಗಂದ್ರೆ ಲೆಫ್ಟ್ ಏಟ್ರಿಯಂ ಅಂಡ್ ವೆಂಟ್ರಿಕಲ್ ನಡುವೆ ಇರುವಂತಹ ಗೋಡೆ ಅಥವಾ ಭಿತ್ತಿನ ನಾವು ಸೆಪ್ಟಮ್ ಅಂತ ಕರಿತೀವಿ ಆಯ್ತಾ. ಸೊ ಇಲ್ಲಿ ನಡುವೆ ಕಾಣ್ತಿದೆ ಅಲ್ಲ, ಇಲ್ಲಿ ಕಾಣ್ತಿದೆ ಅಲ್ಲ, ಸೊ ಇದನ್ನ ನಾವು ಸೆಪ್ಟಮ್ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಸೊ ಈ ಭಾಗದಲ್ಲಿ ನಿಮ್ಗೆ ಬೇರೆ ಏನ್ ಮಾಹಿತಿ ಇರಬೇಕು ಅಂದ್ರೆ, ದೇಹದ ಪ್ರತಿಯೊಂದು ಅಪಧಮನಿ ಅಥವಾ ಆರ್ಟರಿ ಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡಿದ್ರೆ, ಆಕ್ಸಿಜನ್ ಸಮೃದ್ಧ ರಕ್ತನ ಸಾಗಾಣಿಕೆ ಮಾಡಿದ್ರೆ, ಪುಪ್ಪುಸಕ ಅಪಧಮನಿ ಮಾತ್ರ ಡಿಆಕ್ಸಿಜನೇಟೆಡ್ ಅಥವಾ ಆಕ್ಸಿಜನ್ ರಿಕ್ತ ರಕ್ತನ ಸಾಗಾಣಿಕೆ ಮಾಡತ್ತೆ. ಡಿಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಆಕ್ಸಿಜನ್ ರಿಕ್ತ ರಕ್ತದ ಸಾಗಾಣಿಕೆ ಮಾಡುತ್ತೆ. ದೇಹದ ಪ್ರತಿಯೊಂದು ಅಭಿಧಮನಿ ಡಿಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಆಕ್ಸಿಜನ್ ರಿಕ್ತ ರಕ್ತನ ಸಾಗಾಣಿಕೆ ಮಾಡಿದ್ರೆ, ಪಲ್ಮನರಿ ವೇನ್ ಅಥವಾ ಪುಪ್ಪುಸಕ ಅಭಿಧಮನಿ ಮಾತ್ರ ಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಆಕ್ಸಿಜನ್ ಸಮೃದ್ಧ ರಕ್ತದ ಸಾಗಾಣಿಕೆ ಮಾಡುತ್ತೆ. ಸೊ ಈ ಎರಡು ಮಾಹಿತಿ ನಿಮ್ಗೆ ಗೊತ್ತಿರಬೇಕು ಆಯ್ತಾ ಮಕ್ಕಳೇ. ಇನ್ನು ನಮ್ಮ ಹೃದಯದ ಭಾಗಗಳ ಬಗ್ಗೆ ಇರ್ಬೇಕಾಗಿರುವಂತ ಮಾಹಿತಿ ಇದು. ನೆಕ್ಸ್ಟ್ ನಾನು ಡಬಲ್ ಸರ್ಕ್ಯುಲೇಷನ್ ಅಥವಾ ಹಿಮ್ಮಡಿ ಪರಿಚಲನೆ ಅಂತ ಕರೆದೆ ಅಲ್ವಾ. ಇದು ಈ ರೀತಿಯ ಏನು ಸರ್ಕ್ಯುಲೇಷನ್ ಅಥವಾ ಪರಿಚಲನೆ ಮ್ಯಾಮಲ್ಸ್ ಅಥವಾ ಸ್ತನಿಗಳು ಹಾಗೂ ಬರ್ಡ್ಸ್ ಅಥವಾ ಪಕ್ಷಿಗಳಲ್ಲಿ ಕಾಣಿಸ್ಕೊಳ್ಳುತ್ತವೆ. ಅಂದ್ರೆ ಮ್ಯಾಮಲ್ಸ್ ನಮ್ಮ ಏನು ಮಾನವರು ಕೂಡ ಸ್ತನಿಗಳೇ ಅಲ್ವಾ. ಸೊ ಮಾನವರಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ ಆಯ್ತಾ ಮಕ್ಕಳೇ. ಸೊ ನಾನು ಇಷ್ಟೊತ್ತವರೆಗೂ ಯಾವ ರೀತಿಯ ಕಾರ್ಯವಿಧಾನ ಹೇಳಿದೆ, ಯಾವ ರೀತಿಯ ಮೆಕ್ಯಾನಿಸಮ್ ಹೇಳಿದೆ, ಅದನ್ನ ಫ್ಲೋ ಚಾರ್ಟ್ ಆಗಿ ಇಲ್ಲಿ ಹಾಕಿದ್ದೀನಿ ಆಯ್ತಾ. ಸೊ ಅಭಿಧಮನಿಗಳು ಏನ್ ಮಾಡತ್ವೆ? ಆಕ್ಸಿಜನ್ ರಿಕ್ತ ರಕ್ತ ಅಥವಾ ಆಮ್ಲಜನಕ ರಿಕ್ತ ರಕ್ತ ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್ ನ ಬಲ ಹೃತ್ಕರ್ಣ ಅಥವಾ ರೈಟ್ ಏಟ್ರಿಯಮಿಗೆ ತಂದ್ಕೊಡತ್ತೆ. ಅಲ್ಲಿಂದ ರಕ್ತ ಎಲ್ಲಿಗೆ ಹೋಗುತ್ತೆ? ರೈಟ್ ವೆಂಟ್ರಿಕಲ್ ಅಥವಾ ಬಲ ಹೃತ್ಕುಕ್ಷಿಗೆ ಹೋಗುತ್ತೆ. ಅಲ್ಲಿಂದ ಪಲ್ಮನರಿ ಆರ್ಟರಿ ಅಥವಾ ಪುಪ್ಪುಸಕ ಅಪಧಮನಿಯ ಮೂಲಕ ಶ್ವಾಸಕೋಶಕ್ಕೆ ಈ ರಕ್ತ ಸಾಗಾಣಿಕೆ ಆಗತ್ತೆ. ಶ್ವಾಸಕೋಶದಲ್ಲಿ ಆ ರಕ್ತಕ್ಕೆ ಆಕ್ಸಿಜನ್ ಅಥವಾ ಆಮ್ಲಜನಕನ ಏನು ಸಾಗಾಣಿಕೆ ಮಾಡಲಾಗತ್ತೆ ಆಯ್ತಾ ಮಕ್ಕಳೇ, ವಿನಿಮಯ ಮಾಡಲಾಗತ್ತೆ ಅಥವಾ ಎಕ್ಸ್ಚೇಂಜ್ ಮಾಡಲಾಗತ್ತೆ. ನೆಕ್ಸ್ಟ್ ಲಂಗ್ಸಿನಿಂದ ಪಲ್ಮನರಿ ವೇನ್ ಅಥವಾ ಪುಪ್ಪುಸಕ ಅಭಿಧಮನಿ ಏನಿದೆ, ಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಆಮ್ಲಜನಕ ಸಮೃದ್ಧ ರಕ್ತನ ಎಡ ಹೃತ್ಕರ್ಣ ಅಥವಾ ಲೆಫ್ಟ್ ಏಟ್ರಿಯಮಿಗೆ ತಂದ್ಕೊಡತ್ತೆ. ಅಲ್ಲಿಂದ ಲೆಫ್ಟ್ ಏಟ್ರಿಯಂ ಇಂದ ಎಡ ಹೃತ್ಕುಕ್ಷಿಗೆ ಈ ಏನು ರಕ್ತದ ಸಾಗಾಣಿಕೆ ಆಗುತ್ತೆ. ಲೆಫ್ಟ್ ವೆಂಟ್ರಿಕಲ್ ಅಥವಾ ಎಡ ಹೃತ್ಕುಕ್ಷಿಯಿಂದ ದೇಹದ ಪ್ರತಿಯೊಂದು ಅಂಗಾಂಶಕ್ಕೆ ಅಥವಾ ಪ್ರತಿಯೊಂದು ಬಾಡಿ ಟಿಶ್ಯೂಗೆ ಈ ರಕ್ತ ಸಾಗಾಣಿಕೆ ಆಗುತ್ತೆ. ಯಾವ ರಕ್ತನಾಳ ಅಥವಾ ಯಾವ ಬ್ಲಡ್ ವೆಸಲಿನ ಮೂಲಕ? ಏಯೋರ್ಟಾ ಅಥವಾ ಮಹಾಪಧಮನಿಯ ಮೂಲಕ. ಮಧ್ಯದಲ್ಲಿ ಇಲ್ಲಿ ವಾಲ್ವ್ಸ್ ಅಥವಾ ಕವಾಟುಗಳ ಬಗ್ಗೆ ಕೂಡ ನಿಮ್ಗೆ ಮಾಹಿತಿ ಇರಬೇಕು. ಬಲ ಹೃತ್ಕರ್ಣ ಹಾಗೂ ಹೃತ್ಕುಕ್ಷಿ ನಡುವೆ ಇರುವಂತಹ ಕವಾಟು ಅಥವಾ ವಾಲ್ವ್ ನ ನಾವು 3 ವೇಗದ ಕವಾಟ ಅಥವಾ ಟ್ರೈಕಸ್ಪಿಡ್ ವಾಲ್ವ್ ಅಂತೀವಿ. ಎಡ ಹೃತ್ಕರ್ಣ ಹಾಗೂ ಹೃತ್ಕುಕ್ಷಿ ನಡುವೆ ಇರುವಂತಹ ವಾಲ್ವ್ ಏನಿದೆ ಅದನ್ನ ನಾವು ಬೈಕಸ್ಪಿಡ್ ಅಥವಾ ದ್ವಿಮುಖ ಕವಾಟ ಅಂತ, ಬೈಕಸ್ಪಿಡ್ ವಾಲ್ವ್ ಅಥವಾ ದ್ವಿಮುಖ ಕವಾಟ ಅಂತ ಕರಿತೀವಿ. ವಾಲ್ವ್ಸ್ ನ ಕೆಲಸ ಏನು ಮಕ್ಕಳೇ? ಮುಂದೆ ಸಾಗಿರುವಂತಹ ಏನು ರಕ್ತ ಏನಿದೆ ಅದು ಹಿಂತಿರುಗಿ ಬರ್ದೇ ಇರ್ಲಿ ಅಂತ ನೋಡ್ಕೊಳ್ಳುವಂತ ಕೆಲಸ ವಾಲ್ವ್ಸಿನದ್ದು ಅಥವಾ ಕವಾಟುಗಳದ್ದು ಆಯ್ತಾ ಮಕ್ಕಳೇ. ಹಾಗೂ ವಾಲ್ ಏನಿದೆ, ವಾಲ್ ಬಂದು ಭಿತ್ತಿ ಅಥವಾ ಗೋಡೆ ಅಲ್ವಾ. ವಾಲ್ವ್ ಅಂದ್ರೆ ಕವಾಟುಗಳು. ಇವೆರಡರ ನಡುವೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಆಯ್ತಾ ಮಕ್ಕಳೇ. ವಾಲ್ವ್ಸ್ ಏನಿದೆ ಇದು ಕಾಣಿಸ್ಕೊಳ್ಳೋದು ವೇನ್ಸಿನಲ್ಲಿ ಅಥವಾ ಅಭಿಧಮನಿಗಳಲ್ಲಿ. ಯಾಕಂದ್ರೆ ರಕ್ತ ಕಡಿಮೆ ಒತ್ತಡ ಅಥವಾ ಲೋ ಪ್ರೆಷರ್ ನಲ್ಲಿ ಸಾಗಾಣಿಕೆ ಆಗ್ತಿರತ್ತೆ. ಅದಕ್ಕೆ ವಾಲ್ವ್ಸ್ ಕಾಣಿಸ್ಕೊಳ್ಳೋದು ವೇನ್ಸಿನಲ್ಲಿ ಅಥವಾ ಅಭಿಧಮನಿಗಳಲ್ಲಿ. ಅದಲ್ಲದೆ ಹೃದಯದಲ್ಲಿ ಕೂಡ ವಾಲ್ವ್ಸ್ ಅಥವಾ
ಏನು ಟ್ರೈಕಸ್ಪಿಡ್ ಹಾಗೂ ಬೈಕಸ್ಪಿಡ್ ವ್ಯಾಲ್ವ್ಸ್ ಇರುತ್ತೆ ಆಯ್ತಾ ಮಕ್ಕಳೇ. ಆರ್ಟರೀಸ್ ಅಲ್ಲಿ ವ್ಯಾಲ್ವ್ಸ್ ಇರಲ್ಲ ಆಯ್ತಾ. ಇಷ್ಟು ನಿಮಗೆ ಗೊತ್ತಿರಬೇಕು. ಆದ್ರೆ ವಾಲ್ಸ್ ಏನಿದೆ ಅದು ಆರ್ಟರೀಸ್ ಅಥವಾ ಏನು ಅಪಧಮನಿಗಳಲ್ಲೂ ಇರುತ್ತೆ, ವೇನ್ಸ್ ಅಥವಾ ಅಭಿಧಮನಿಗಳಲ್ಲೂ ಇರುತ್ತೆ, ಹೃದಯ ಅಥವಾ ಹಾರ್ಟಿನಲ್ಲಿ ಕೂಡ ಇರುತ್ತೆ. ಬಟ್ ವಾಲ್ವ್ಸ್ ಇರೋದು ಬರೀ ವೇನ್ಸಿನಲ್ಲಿ ಅಥವಾ ಅಭಿಧಮನಿಗಳಲ್ಲಿ ಹಾಗೂ ಹಾರ್ಟಿನಲ್ಲಿ ಮಾತ್ರ ಅಥವಾ ಹೃದಯದಲ್ಲಿ ಮಾತ್ರ ಆಯ್ತಾ. ಓಕೆ ಮಕ್ಕಳೇ, ನೆಕ್ಸ್ಟ್ ನಾವು ಸಿಂಗಲ್ ಸರ್ಕ್ಯುಲೇಷನ್ ಬಗ್ಗೆ ಕಲಿಬೇಕು. ಸಿಂಗಲ್ ಸರ್ಕ್ಯುಲೇಷನ್ ಯಾವ ರೀತಿಯ ಜೀವಿಗಳಲ್ಲಿ ಆಗತ್ತೆ, ನಾವು ಕಲ್ತಂಗೆ ಫಿಶ್ನಲ್ಲಿ ಕೂಡ ಅಥವಾ ಮೀನುಗಳಲ್ಲಿ ಕೂಡ ಸಿಂಗಲ್ ಸರ್ಕ್ಯುಲೇಷನ್ ನಡೆಯುತ್ತೆ ಆಯ್ತಾ ಮಕ್ಕಳೇ. ಇದನ್ನ ನಾವು ಏಕಮುಖಿ ಪರಿಚಲನೆ ಅಂತ ಕರಿಬಹುದು. ಏನಾಗತ್ತೆ, ಫಿಶಸ್ ಏನ್ ಮಾಡುತ್ತೆ, ಗಿಲ್ಸ್ ಮೂಲಕ ಅಥವಾ ಕಿವಿರುಗಳ ಮೂಲಕ ಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಆಮ್ಲಜನಕ ಸಮೃದ್ಧ ರಕ್ತನ ತೆಗೆದುಕೊಳ್ಳುತ್ತೆ ಆಯ್ತಾ. ಸೊ ಇದು ಎಲ್ಲಾ ಬಾಡಿ ಟಿಶ್ಯೂಸ್, ದೇಹದ ಪ್ರತಿಯೊಂದು ಭಾಗಕ್ಕೆ ಹೋಗಿ ತಲುಪತ್ತೆ. ಭಾಗಗಳು ಉಸಿರಾಟನ ನಡೆಸಿ, ದೇಹದ ಅಂಗಾಂಶಗಳು ಉಸಿರಾಟನ ನಡೆಸಿ ಡಿಆಕ್ಸಿಜನೇಟೆಡ್ ರಕ್ತಕ್ಕೆ ಕಾರ್ಬನ್ ಡೈಆಕ್ಸೈಡ್ ತುಂಬತ್ತೆ ಅಲ್ವಾ, ಆಗ ಅದು ಡಿಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಆಮ್ಲಜನಕ ರಿಕ್ತ ರಕ್ತ ಆಗತ್ತೆ. ಆ ಆಮ್ಲಜನಕ ರಿಕ್ತ ರಕ್ತ ಹೋಗಿ ಹೃದಯ ಅಥವಾ ಹಾರ್ಟ್ಗೆ ತಲುಪತ್ತೆ ಆಯ್ತಾ ಮಕ್ಕಳೇ. ಸೊ ಪ್ರತಿಯೊಂದು ಸೈಕಲಿನಲ್ಲಿ, ಪ್ರತಿಯೊಂದು ಚಕ್ರದಲ್ಲಿ, ಪ್ರತಿಯೊಂದು ಸೈಕಲಿನಲ್ಲಿ ರಕ್ತ ಏನಿದೆ ಅದು ಹೃದಯನ ಒಂದೇ ಬಾರಿ ಹಾದು ಹೋಗ್ತಿರೋದ್ರಿಂದ ಇದನ್ನ ನಾವು ಸಿಂಗಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಆದ್ರೆ ನಿಮ್ಗೆ ಹಿಂದೆ ನಮ್ಮ ಹ್ಯೂಮನ್ ಏನು ಮಾನವರಲ್ಲಿ ಏನಾಗ್ತಿತ್ತು, ಒಂದು ಬಾರಿ ಡಿಆಕ್ಸಿಜನೇಟೆಡ್ ಅಥವಾ ಆಮ್ಲಜನಕ ರಿಕ್ತ ರಕ್ತ ಹೋಗಿ ಹೃದಯಕ್ಕೆ ಸೇರ್ತಿತ್ತು ಒಂದು ಸೈಕಲ್ ಅಥವಾ ಒಂದು ಚಕ್ರದಲ್ಲಿ. ಎರಡನೇ ಬಾರಿ ಆಕ್ಸಿಜನೇಟೆಡ್ ಅಥವಾ ಏನು ಆಮ್ಲಜನಕ ಸಮೃದ್ಧ ರಕ್ತ ಹೋಗ್ಬಿಟ್ಟು ಎಡಭಾಗನ ತಲುಪ್ತಿತ್ತು. ಡಿಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಆಕ್ಸಿಜನ್ ರಿಕ್ತ ರಕ್ತ ಯಾವ ಭಾಗನ ತಲುಪ್ತಿತ್ತು, ಹೃದಯದ ಬಲಭಾಗನ ತಲುಪ್ತಿತ್ತು. ಅದೇ ಚಕ್ರದಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಆಮ್ಲಜನಕ ಸಮೃದ್ಧ ರಕ್ತ ಎಡಭಾಗನ ಹೋಗಿ ತಲುಪ್ತಿತ್ತು ಅಥವಾ ಲೆಫ್ಟ್ ಪಾರ್ಟ್ ಆಫ್ ದ ಹಾರ್ಟ್ ನ ಹೋಗಿ ರೀಚ್ ಆಗ್ತಿತ್ತು. ಸೊ ಒಂದು ಸೈಕಲಿನಲ್ಲಿ ರಕ್ತ ಏನಿದೆ ಹೃದಯನ 2 ಬಾರಿ ಹಾದು ಹೋಗ್ತಿರೋದ್ರಿಂದ ನಾವು ಇದನ್ನ ಡಬಲ್ ಸರ್ಕ್ಯುಲೇಷನ್ ಅಥವಾ ಹಿಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಆದ್ರೆ ಮೀನುಗಳಲ್ಲಿ ರಕ್ತ ಏನಿದೆ ಒಂದೇ ಬಾರಿ ಏನು ಹೃದಯನ ಹಾದು ಹೋಗ್ತಿದೆ ಆಯ್ತಾ. ಯಾವ ರಕ್ತ ಅದು, ಡಿಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಆಮ್ಲಜನಕ ರಿಕ್ತ ರಕ್ತ ಆಯ್ತಾ ಮಕ್ಕಳೇ. ಸೊ ಇದಕ್ಕೆ ನಾವು ಇದನ್ನ ಸಿಂಗಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ ಆಯ್ತಾ. ನಿಮ್ಗೆ ಇನ್ನೊಂದು ಏನು ಕಾನ್ಸೆಪ್ಟ್ ಬಗ್ಗೆ ಮಾಹಿತಿ ಇರಬೇಕು. ಏನದು, ಮಾನವರು ಏನಿದ್ದಾರೆ ಅಥವಾ ಸ್ತನಿಗಳು ಏನಿದ್ದಾರೆ ಅಥವಾ ಪಕ್ಷಿಗಳು ಏನಿದ್ದಾವೆ ಇದನ್ನ ನಾವು ವಾರ್ಮ್ ಬ್ಲಡೆಡ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ ಅಥವಾ ಉಷ್ಣ ರಕ್ತದ ಜೀವಿಗಳು ಅಂತ ಕರಿತೀವಿ. ಯಾಕಂದ್ರೆ ಈ ಜೀವಿಗಳಲ್ಲಿ ಇಂಟರ್ನಲ್ ಬಾಡಿ ಟೆಂಪರೇಚರ್ ಏನಿದೆ ಅಥವಾ ದೇಹದ ಒಳಗೆ ಇರುವಂತಹ ತಾಪಮಾನ ಏನಿದೆ ಅದು ಕಾನ್ಸ್ಟೆಂಟ್ ಆಗಿ ಇರಬೇಕು. ಇಂಟರ್ನಲ್ ಬಾಡಿ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿ ಇರಬೇಕು, ಒಂದೇ ಸಮನಾಗಿ ಇರಬೇಕು ಆಯ್ತಾ. ಸೊ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ಇರಬೇಕು. ಇದಕ್ಕಾಗಿ ಈ ಜೀವಿಗಳಿಗೆ ಜಾಸ್ತಿ ಶಕ್ತಿ ಅಥವಾ ಎನರ್ಜಿ ಬೇಕು ಆಯ್ತಾ ಮಕ್ಕಳೇ. ಜಾಸ್ತಿ ಶಕ್ತಿ ಅಥವಾ ಎನರ್ಜಿ ಬೇಕು ಈ ರೀತಿಯ ಜೀವಿಗಳಿಗೆ. ಶಕ್ತಿ ಯಾವಾಗ ಜಾಸ್ತಿ ದೊರಕತ್ತೆ, ಜಾಸ್ತಿ ಉಸಿರಾಟ ಅಥವಾ ರೆಸ್ಪಿರೇಷನ್ ನಡೆದಾಗ. ಜಾಸ್ತಿ ಉಸಿರಾಟ ಯಾವಾಗ ನಡೆಯುತ್ತೆ, ಜಾಸ್ತಿ ಆಕ್ಸಿಜನ್ ಅಥವಾ ಆಮ್ಲಜನಕ ಏನು ಸಿಗ್ತಿದ್ದಾಗ ಜೀವಕೋಶಗಳಿಗೆ ಅಥವಾ ಸೆಲ್ಸ್ಗೆ ಅಲ್ವಾ. ಜಾಸ್ತಿ ಆಮ್ಲಜನಕ ಯಾವಾಗ ಸಿಗತ್ತೆ ಮಕ್ಕಳೇ, ಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಆಕ್ಸಿಜನ್ ರಿಕ್ತ ರಕ್ತ, ಆಕ್ಸಿಜನ್ ಸಮೃದ್ಧ ರಕ್ತ, ಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಆಕ್ಸಿಜನ್ ಸಮೃದ್ಧ ರಕ್ತ ಹಾಗೂ ಡಿಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಆಕ್ಸಿಜನ್ ರಿಕ್ತ ರಕ್ತ ಏನಿದೆ ಇದರ ಮಿಶ್ರಣ ಆಗದೆ ಇದ್ರೆ, ಇದರ ಮಿಕ್ಸಿಂಗ್ ಆಗದೆ ಇದ್ದಾಗ ಆಕ್ಸಿಜನ್ ಜಾಸ್ತಿ ಪ್ರಮಾಣಕ್ಕೆ ಸಿಗತ್ತೆ. ಆಗ ಈ ರೀತಿಯ ಜೀವಿಗಳಿಗೆ ಕಾನ್ಸ್ಟೆಂಟ್ ಇಂಟರ್ನಲ್ ಬಾಡಿ ಟೆಂಪರೇಚರ್ ಅಥವಾ ಸಮನಾದ ದೇಹದ ಏನು ತಾಪಮಾನನ ಸಮನಾಗಿ ನೋಡ್ಕೊಳ್ಳಿಕ್ಕೆ ಆಗತ್ತೆ ಆಯ್ತಾ ಮಕ್ಕಳೇ. ಇಷ್ಟು ಏನಕ್ಕೆ ಎಕ್ಸ್ಪ್ಲೇನ್ ಮಾಡಿದೆ ಅಂದ್ರೆ, ವಾರ್ಮ್ ಬ್ಲಡೆಡ್ ಆರ್ಗ್ಯಾನಿಸಮ್ಸ್ ಅಥವಾ ಉಷ್ಣ ರಕ್ತದ ಜೀವಿಗಳಲ್ಲಿ ಆಕ್ಸಿಜನೇಟೆಡ್ ಹಾಗೂ ಡಿಆಕ್ಸಿಜನೇಟೆಡ್ ಬ್ಲಡ್, ಆಕ್ಸಿಜನ್ ಸಮೃದ್ಧ ರಕ್ತ ಹಾಗೂ ಆಕ್ಸಿಜನ್ ರಿಕ್ತ ರಕ್ತದ ಮಿಶ್ರಣ ಆಗೋದಿಲ್ಲ. ಏನಕ್ಕೆ ಅಂತ ಪ್ರಶ್ನೆ ಕೇಳ್ತಾರೆ ಆಯ್ತಾ. ಆಗ ನೀವು ಈ ರೀತಿ ಉತ್ತರನ ಬರಿಬೇಕು ಆಯ್ತಾ ಮಕ್ಕಳೇ. ಸೊ ಇದು ಗೊತ್ತಿರಬೇಕು ನಿಮ್ಗೆ ಸಾಗಾಣಿಕೆ ಬಗ್ಗೆ ಆಯ್ತಾ.
ಕೊನೆಯ ಒಂದು ಸಾಗಾಣಿಕೆಯಲ್ಲಿ ಕೊನೆಯಲ್ಲಿ ಬರುವಂತಹ 2 ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕು ಆಯ್ತಾ. ಏನದು? ಬ್ಲಡ್ ಪ್ರೆಷರ್ ಅಥವಾ ರಕ್ತದೊತ್ತಡ ಹಾಗೂ ಹೈಪರ್ ಟೆನ್ಷನ್ ಅಥವಾ ರಕ್ತದ ಏರೊತ್ತಡ ಅಲ್ವಾ ಮಕ್ಕಳೇ. ಸೊ ರಕ್ತದೊತ್ತಡ ಅಥವಾ ಬ್ಲಡ್ ಪ್ರೆಷರ್ ಅಂದ್ರೇನು? ಪ್ರೆಷರ್ ಎಕ್ಸರ್ಟೆಡ್, ಇದು ಒಂದು ಒತ್ತಡ ಅಲ್ವಾ, ಪ್ರೆಷರ್ ಅಲ್ವಾ. ಏನು ಯಾವ್ದ್ರ ಮೇಲೆ ಒತ್ತಡನ ಬೀರ್ತಿದೆ ಮಕ್ಕಳೇ? ಪ್ರೆಷರ್ ಎಕ್ಸರ್ಟೆಡ್ by the blood on the walls of the blood vessels, on the walls of the blood vessels. ಅಂದ್ರೆ ರಕ್ತನಾಳಗಳ ಗೋಡೆಗಳು ಅಥವಾ ಭಿತ್ತಿಗಳ ಮೇಲೆ ರಕ್ತ ಬೀರುವಂತಹ ಒತ್ತಡನ ನಾವು ಬ್ಲಡ್ ಪ್ರೆಷರ್ ಅಥವಾ ರಕ್ತದ ಒತ್ತಡ ಅಂತ ಕರಿತೀವಿ ಆಯ್ತಾ. ಇದರಲ್ಲಿ 2 ರೀತಿಯ ಅಳತೆಗಳಿರತ್ತೆ, 2 ರೀತಿಯ ಮೆಜರ್ಮೆಂಟ್ ಇರತ್ತೆ. ಒಂದು ಬಂದು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಥವಾ ಸಂಕುಚನದ ರಕ್ತದೊತ್ತಡ ಆಯ್ತಾ. ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಇದು ಯಾವಾಗ ಬೀರತ್ತೆ? ನಮ್ಮ ವೆಂಟ್ರಿಕಲ್ಸ್ ಅಥವಾ ಹೃತ್ಕುಕ್ಷಿಗಳೇನಿದೆ ಅದು ಸಂಕುಚನಗೊಂಡಾಗ, ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆದಾಗ ಬೀರುವಂತಹ ರಕ್ತದೊತ್ತಡನ ನಾವು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ ಆಯ್ತಾ. ನೆಕ್ಸ್ಟ್ ಡಯಸ್ಟೋಲಿಕ್ ಬ್ಲಡ್ ಪ್ರೆಷರ್. ಎಸ್, ಸೊ ಬ್ಲಡ್ ಪ್ರೆಷರ್ ಆಯ್ತಾ ಮಕ್ಕಳೇ. ನೆಕ್ಸ್ಟ್ ಡಯಸ್ಟೋಲಿಕ್ ಬ್ಲಡ್ ಪ್ರೆಷರ್. ಡಯಸ್ಟೋಲಿಕ್ ಬ್ಲಡ್ ಪ್ರೆಷರ್ ಆಯ್ತಾ. ಇದನ್ನ ಕನ್ನಡದಲ್ಲಿ ವ್ಯಾಕೋಚನದ ಒತ್ತಡ ಅಂತಾರೆ. ನಮ್ಮ ವೆಂಟ್ರಿಕಲ್ಸ್ ಅಥವಾ ಹೃತ್ಕುಕ್ಷಿಗಳೇನಿದೆ ಅದು ಹಿಗ್ಗಿದಾಗ ಅಥವಾ ಎಕ್ಸ್ಪ್ಯಾಂಡ್ ಆದಾಗ ರಕ್ತ ಬ್ಲಡ್ ವೆಸಲ್ಸ್ ಅಥವಾ ರಕ್ತನಾಳಗಳ ಭಿತ್ತಿ ಅಥವಾ ಗೋಡೆ ಮೇಲೆ ಹಾಕುವಂತ ಒತ್ತಡ ಏನಿದೆ ಅದನ್ನ ನಾವು ಡಯಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಆಯ್ತಾ. ಇದರ ನಾರ್ಮಲ್ ರೇಂಜ್ ಏನು? ಸಾಮಾನ್ಯವಾಗಿ ರಕ್ತದೊತ್ತಡ ಎಷ್ಟಿರ್ಬೇಕು ಮಕ್ಕಳೇ? ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಥವಾ ಸಂಕೋಚನದ ಒತ್ತಡ ಏನಿದೆ ಅದು 120 mm of Hg ಇರಬೇಕು ಅಥವಾ 120 ಪಾದರಸ ಆಗಿರಬೇಕು. ಮತ್ತೆ ಡಯಸ್ಟೋಲಿಕ್ ಬ್ಲಡ್ ಪ್ರೆಷರ್ ಏನಿದೆ ಅದು 80 mm of Hg ಅಥವಾ 80 ಪಾದರಸ ಇರಬೇಕು. ಅದು ಇಷ್ಟಿರಬೇಕು ಅಥವಾ ಇದಕ್ಕಿಂತ ಕಡಿಮೆ ಇರಬೇಕು ಆಯ್ತಾ ಮಕ್ಕಳೇ. ಸೊ ದಿಸ್ ಇಸ್ ನಾರ್ಮಲ್ ಬ್ಲಡ್ ಪ್ರೆಷರ್. ಈ ನಾರ್ಮಲ್ ಅಥವಾ ಸಾಮಾನ್ಯವಾದ ಬ್ಲಡ್ ಪ್ರೆಷರ್ಗಿನ್ನ ಜಾಸ್ತಿ ಆದ್ರೆ ಬ್ಲಡ್ ಪ್ರೆಷರ್ ಅದನ್ನ ನಾವು ಹೈಪರ್ ಟೆನ್ಷನ್ ಅಥವಾ ರಕ್ತದ ಏರೊತ್ತಡ ಅಂತೀವಿ. ಇದು ಯಾವಾಗ ಕಾಸ್ ಆಗತ್ತೆ ಮಕ್ಕಳೇ? ನಾವು ತಿನ್ನೋ ಅಂತ ಆಹಾರದಲ್ಲಿ ತುಂಬಾನೇ ಕೊಬ್ಬಿನ ಅಂಶ ಇದ್ರೆ ಅದು ಕೊಲೆಸ್ಟ್ರಾಲ್ ಆಗಿ ಪರಿವರ್ತನೆ ಆಗುತ್ತೆ ಆಯ್ತಾ. ಆ ಕೊಲೆಸ್ಟ್ರಾಲ್ ಏನಿದೆ ಬ್ಲಡ್ ವೆಸಲ್ಸ್ ಅಥವಾ ರಕ್ತನಾಳಗಳ ಭಿತ್ತಿ ಅಥವಾ ಗೋಡೆನ ಹೋಗಿ ಸೇರ್ಕೊಂಡ್ ಬಿಡತ್ತೆ ಆಯ್ತಾ. ಆಗ ಬ್ಲಡ್ ಏನಿದೆ ಅದರ ಮೂವ್ಮೆಂಟ್ಗೆ, ಬ್ಲಡ್ ಫ್ಲೋಗೆ ರೆಸಿಸ್ಟೆನ್ಸ್ ಆಗತ್ತೆ, ಒಂದು ಒತ್ತಡ ಕ್ರಿಯೇಟ್ ಆಗತ್ತೆ, ರೆಸಿಸ್ಟೆನ್ಸ್ ಟು ಬ್ಲಡ್ ಫ್ಲೋ ಆಯ್ತಾ. ಇದರಿಂದ ಬ್ಲಡ್ ವೆಸಲ್ಸ್ ಅಥವಾ ರಕ್ತನಾಳಗಳೇನಿದೆ ಅದು ಛಿದ್ರಗೊಳ್ಳಕ್ಕೆ ಚಾನ್ಸಸ್ ಉಂಟಾಗತ್ತೆ ಆಯ್ತಾ. ರಪ್ಚರ್ ಆಫ್ ಬ್ಲಡ್ ವೆಸಲ್ ಆಗತ್ತೆ ಅಥವಾ ರಪ್ಚರ್ ಆಫ್ ಆರ್ಟರೀಸ್ ಅಥವಾ ಅಪಧಮನಿಗಳು ಅಂತ ಕೂಡ ಬರಿಬಹುದು. ಅಪಧಮನಿಗಳ ಛಿದ್ರ ಉಂಟಾಗತ್ತೆ ಅಂತ ಬರಿಬಹುದು ಆಯ್ತಾ. ಈ ರೀತಿಯ ಸಿಚುವೇಶನ್ ಅಥವಾ ಈ ರೀತಿಯ ಸಂದರ್ಭನ ನಾವು ಹೈಪರ್ ಟೆನ್ಷನ್ ಅಥವಾ ರಕ್ತದ ಏರೊತ್ತಡ ಅಂತ ಕರಿತೀವಿ ಆಯ್ತಾ. ಸೊ ಇಷ್ಟು ಗೊತ್ತಾದ್ಮೇಲೆ ಈಗ ನಾವು ವಿಸರ್ಜನೆ ಅಥವಾ ಎಕ್ಸ್ಕ್ರೀಷನ್ ಬಗ್ಗೆ ತಿಳ್ಕೊಳ್ಳೋಣ ಆಯ್ತಾ. ಈಗ ನಾವು ಕೊನೆಯ ಜೀವಕ್ರಿಯೆ ಅಥವಾ ಕೊನೆಯ ಲೈಫ್ ಪ್ರಾಸೆಸ್ ನೋಡ್ತೀವಿ, ಅದು ಬಂದು ವಿಸರ್ಜನೆ ಅಥವಾ ಎಕ್ಸ್ಕ್ರೀಷನ್ ಆಯ್ತಾ ಮಕ್ಕಳೇ. ಸಸ್ಯಗಳಲ್ಲಿ ವಿಸರ್ಜನೆ ನಡೆಯುತ್ತೆ. ಹೇಗೆ ನಡೆಯುತ್ತೆ? 2 ರೀತಿಯ ವಿಸರ್ಜನೆ ನಡೆಯುತ್ತೆ ಆಯ್ತಾ ಮಕ್ಕಳೇ. ಅದು ಫಸ್ಟ್ ಬಂದು ಗ್ಯಾಸಸ್ಸಿನ ಎಕ್ಸ್ಕ್ರೀಷನ್ ಅಥವಾ ಅನಿಲಗಳ ವಿಸರ್ಜನೆ. ನೆಕ್ಸ್ಟ್ ನೈಟ್ರೋಜನಸ್ ವೇಸ್ಟ್ಸಿನ ಎಕ್ಸ್ಕ್ರೀಷನ್. ನೈಟ್ರೋಜನಸ್ ವೇಸ್ಟ್ಸ್ ಅಥವಾ ನೈಟ್ರೋಜನ್ ಸಾರಜನಕದಿಂದ ಆಗಿರುವಂತಹ ತ್ಯಾಜ್ಯ ಪದಾರ್ಥಗಳ ವಿಸರ್ಜನೆ ನಡೆಯುತ್ತೆ ಆಯ್ತಾ. ಸೊ ಗ್ಯಾಸ್ ಏನಿದೆ, ಯಾವ ರೀತಿಯ ಗ್ಯಾಸಸ್ ವಿಸರ್ಜನೆ ಆಗತ್ತೆ? ಆಕ್ಸಿಜನ್ ಯಾವ ಹೊತ್ತಿನಲ್ಲಿ ಮಕ್ಕಳೇ? ಬೆಳಗ್ಗೆ ಹೊತ್ತಿನಲ್ಲಿ ಆಕ್ಸಿಜನ್ ಅಥವಾ ಆಮ್ಲಜನಕ ಏನಿದೆ ಇದರೊಟ್ಟಿಗೆ ವಾಟರ್, ನೀರಿನ ಅಣುಗಳು. ಅಂದ್ರೆ ಹಗಲಿನ ಹೊತ್ತು ಆಕ್ಸಿಜನ್ ಹಾಗೂ ನೀರಿನ ನೀರು ರೀತಿಯ ಅನಿಲಗಳೇನಿದೆ ವಿಸರ್ಜನೆ ಆಗತ್ತೆ. ಯಾವುದರ ಮೂಲಕ? ಸ್ಟೊಮ್ಯಾಟ ಅಥವಾ ಪತ್ರರಂಧ್ರದ ಮೂಲಕ ಆಯ್ತಾ. ರಾತ್ರಿ ಹೊತ್ತು ಯಾವ ಅನಿಲ ವಿಸರ್ಜನೆಗೊಳ್ಳುತ್ತೆ ಮಕ್ಕಳೇ? ರಾತ್ರಿ ಹೊತ್ತು ಕಾರ್ಬನ್ ಡೈಆಕ್ಸೈಡ್ ಏನಿದೆ ಇದು ಒಂದು ಅನಿಲ, ಇದು ಬರ್ತಿರೋದು ಉಸಿರಾಟ ಅಥವಾ ರೆಸ್ಪಿರೇಷನ್ ಇಂದ. ಇದು ಸಹ ಸ್ಟೊಮ್ಯಾಟ ಮೂಲಕ ವಿಸರ್ಜನೆಗೊಳ್ಳುತ್ತೆ. ಹೇಗೆ? ಡಿಫ್ಯೂಷನ್ ಅಥವಾ ವಿಸರಣೆ ಮೂಲಕ. ಡಿಫ್ಯೂಷನ್ ಅಥವಾ ವಿಸರಣೆ ಮೂಲಕ
ಆಯ್ತಾ. ನೆಕ್ಸ್ಟ್ ನೈಟ್ರೋಜನಸ್ ವೇಸ್ಟ್ ಏನಿದೆ ಇದನ್ನ ದೇಹದಿಂದ ತೆಗೆದುಹಾಕಕ್ಕೆ, ಸಾರಜನಕದ ತ್ಯಾಜ್ಯ ಪದಾರ್ಥ ಏನಿದೆ ಇದನ್ನ ದೇಹದಿಂದ ತೆಗೆದುಹಾಕಕ್ಕೆ ಗಿಡಗಳೇ ಅಥವಾ ಸಸ್ಯಗಳೇನಿದೆ 4 ರೀತಿಯ ಮೆಥಡ್ಸ್ ಅಥವಾ ಕಾರ್ಯಗಳನ್ನ ನಡೆಸುತ್ತೆ. ಆಯ್ತಾ ಮಕ್ಕಳೇ. ಏನದು? ಮೊದಲನೆಯದು ಹಳೆ ಎಲೆಗಳು, ಓಲ್ಡ್ ಲೀವ್ಸ್ ಏನಿದೆ ಇದನ್ನ ಉದುರುವಿಕೆ ನಡೆಯುತ್ತೆ. ಇದು ಮರಗಳು ಅಥವಾ ಗಿಡಗಳಿಂದ ಉದುರು ಹೋಗುತ್ತೆ ಅಲ್ವಾ. ಸೊ ಓಲ್ಡ್ ಲೀವ್ಸ್ ಏನಿದೆ ಇದನ್ನ ಶೆಡ್ ಮಾಡತ್ತೆ, ಉದುರುವಿಕೆ ನಡೆಯುತ್ತೆ. ಸೊ ಆ ಹಳೆಯ ಎಲೆಗಳಲ್ಲಿರುವಂತಹ ನೈಟ್ರೋಜನಸ್ ವೇಸ್ಟ್ ಅಥವಾ ಸಾರಜನಕದ ತ್ಯಾಜ್ಯ ಪದಾರ್ಥಗಳು ಸಸ್ಯದಿಂದ ಹೊರಗೆ ಹೋಗುತ್ತೆ. ಆಯ್ತಾ. ಇದಲ್ಲದೆ ರೆಸಿನ್ ಅಥವಾ ಗಮ್ಮಿನ ರೀತಿಯಲ್ಲಿ ಅಥವಾ ರಾಳಗಳು ಅಥವಾ ಅಂಟುಗಳು ಇದೆಲ್ಲಿರತ್ತೆ ಮಕ್ಕಳೇ? ಓಲ್ಡ್ ಝೈಲಮ್, ಹಳೆಯ ಝೈಲಮಿನಲ್ಲಿ ಇರತ್ತೆ, ಓಲ್ಡ್ ಝೈಲಮಿನಲ್ಲಿ ಇರತ್ತೆ. ಈ ಪದಾರ್ಥಗಳ ರೀತಿಯಲ್ಲಿ ಕೂಡ ದೇಹದಿಂದ ನೈಟ್ರೋಜನ್ ತ್ಯಾಜ್ಯ ಪದಾರ್ಥಗಳು ಹೊರಗೆ ಹೋಗುತ್ತೆ. ಮೂರನೆಯ ರೀತಿ ಯಾವುದು ಅಂದ್ರೆ ಸೆಲ್ಯುಲಾರ್ ವೇಕ್ಯೂಲ್, ಅಂದ್ರೆ ಜೀವಕೋಶದ ರಸದಾನಿ ಇರತ್ತೆ ಅಲ್ವಾ, ಅದರಲ್ಲಿ ಕೂಡ ತ್ಯಾಜ್ಯ ಪದಾರ್ಥಗಳು ಶೇಖರಣೆ ಆಗುತ್ತೆ, ನೈಟ್ರೋಜನ್ ತ್ಯಾಜ್ಯ ಪದಾರ್ಥಗಳು ಶೇಖರಣೆ ಆಗಿರುತ್ತೆ. ಸೊ ಸೆಲ್ಯುಲಾರ್ ವೇಕ್ಯೂಲ್ಸ್ನಲ್ಲಿ ಕೂಡ ತ್ಯಾಜ್ಯ ಪದಾರ್ಥಗಳು ಇರುತ್ತೆ ಹಾಗೂ ಸಸ್ಯಗಳ ಜೀವಕೋಶದಿಂದ ಈ ರೀತಿಯಲ್ಲಿ ಕೂಡ ಹೊರಗೆ ಸಾಗಾಣಿಕೆ ಆಗುತ್ತೆ. ಆಯ್ತಾ ಮಕ್ಕಳೇ. ಹೊರಗೆ ವಿಸರ್ಜನೆ ಆಗುತ್ತೆ. ಸೊ 4ನೇ ರೀತಿ ಏನು? ಎಕ್ಸ್ಕ್ರೀಷನ್ ಇಂಟು ಸಾಯಿಲ್. ಬೇರಿನ ಸುತ್ತಮುತ್ತ ಇರುವಂತಹ ಮಣ್ಣೇನಿದೆ ಅದರ ಒಳಗೆ ಕೂಡ ತ್ಯಾಜ್ಯ ಪದಾರ್ಥಗಳು ಅಥವಾ ವೇಸ್ಟ್ ಮೆಟೀರಿಯಲ್ನ ನಮ್ಮ ಸಸ್ಯಗಳೇನಿದೆ ವಿಸರ್ಜನೆ ಮಾಡುತ್ತೆ ಅಥವಾ ಎಕ್ಸ್ಕ್ರೀಟ್ ಮಾಡುತ್ತೆ. ಆಯ್ತಾ. ಸೊ ಈ 4 ರೀತಿಗಳಲ್ಲಿ 4 ಮೆಥಡ್ಸ್ನ ಇಟ್ಕೊಂಡು ನಮ್ಮ ಸಸ್ಯಗಳೇನಿದೆ ನೈಟ್ರೋಜನ್ ತ್ಯಾಜ್ಯ ಪದಾರ್ಥಗಳನ್ನ ಹೊರಗೆ ಹಾಕತ್ತೆ. ಇದಲ್ಲದೆ ಅನಿಲಗಳು ಅಥವಾ ಗ್ಯಾಸಿನ ರೀತಿಯಲ್ಲಿ ಇರುವಂತಹ ವೇಸ್ಟ್ ಪ್ರಾಡಕ್ಟ್ಸ್ ಅಥವಾ ತ್ಯಾಜ್ಯ ಪದಾರ್ಥಗಳನ್ನ ಹೇಗೆ ಹೊರಗೆ ಹಾಕತ್ತೆ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದೆ. ಸೊ ಇದೇ ರೀತಿ ಮನುಷ್ಯನಲ್ಲಿ, ಮಾನವರಲ್ಲಿ ವಿಸರ್ಜನೆ ನಡಿಬೇಕಂದ್ರೆ ಅದಕ್ಕೆ ಒಂದು ಅಂಗವ್ಯವಸ್ಥೆ ಇರುತ್ತೆ. ಆಯ್ತಾ. ಒಂದು ಆರ್ಗನ್ ಸಿಸ್ಟಮ್ ಇರುತ್ತೆ. ಅದನ್ನ ನಾವು ವಿಸರ್ಜನಾ ವ್ಯವಸ್ಥೆ ಅಥವಾ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಕರಿತೀವಿ. ಇದರ ಭಾಗಗಳು ಹಾಗೂ ಕಾರ್ಯಗಳ ಬಗ್ಗೆ ಮಾಹಿತಿ ಇರಬೇಕು. ಆಯ್ತಾ ಮಕ್ಕಳೇ. ಸೊ ಭಾಗಗಳೇನು, ಎಕ್ಸ್ಕ್ರೀಟರಿ ಸಿಸ್ಟಮಿನ ಭಾಗಗಳೇನು ಅಂತ ನೋಡೋಣ. ಎಸ್. ಸೊ ಅಪಧಮನಿ ಹಾಗೂ ಅಭಿಧಮನಿ ಇದೆ. ಎಡ ರೀನಲ್ ಅಪಧಮನಿ, ಎಡ ರೀನಲ್ ಅಭಿಧಮನಿ ಅಥವಾ ಲೆಫ್ಟ್ ರೀನಲ್ ಆರ್ಟ್ರಿ, ಲೆಫ್ಟ್ ರೀನಲ್ ವೇನ್ ಇರುತ್ತೆ. ಆಯ್ತಾ. ಸೊ ಇದು ಒಂದು ರಕ್ತದ ಸಾಗಾಣಿಕೆ ನಡೆಸುತ್ತೆ ನಮ್ಮ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಥವಾ ವಿಸರ್ಜನಾ ಅಂಗವ್ಯವಸ್ಥೆಯಲ್ಲಿ. ಆಯ್ತಾ. ನೆಕ್ಸ್ಟ್ ಕಿಡ್ನೀಸ್ ಇರುತ್ತೆ. ನಮ್ಮ ದೇಹದಲ್ಲಿ ನೈಟ್ರೋಜನ್ ತ್ಯಾಜ್ಯ ಪದಾರ್ಥನ ಹೊರಗೆ ಹಾಕಲಿಕ್ಕೆ ಅಥವಾ ನೈಟ್ರೋಜನಸ್ ವೇಸ್ಟ್ಸ್ನ ದೇಹದಿಂದ ತೆಗಿಲಿಕ್ಕೇನೆ ಇರೋದು ನಮ್ಮ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಲ್ವಾ. ಸೊ ಆ ನೈಟ್ರೋಜನ್ ತ್ಯಾಜ್ಯ ಪದಾರ್ಥ ಯಾವ ರೀತಿಯಲ್ಲಿ ನಮ್ಮ ದೇಹದಿಂದ ಹೊರಗೆ ಹೋಗುತ್ತೆ? ಯೂರಿನ್ ಅಥವಾ ಮೂತ್ರದ ರೀತಿಯಲ್ಲಿ ನಮ್ಮ ದೇಹದಿಂದ ಹೊರಗೆ ಹೋಗುತ್ತೆ. ಆಯ್ತಾ. ಸೊ ಈ ಮೂತ್ರದ ರಚನೆ ಅಥವಾ ಯೂರಿನ್ ಫಾರ್ಮೇಶನ್ ನಡೆಸೋದು ಕಿಡ್ನಿ ಅಥವಾ ಮೂತ್ರಪಿಂಡಗಳು. ಆಯ್ತಾ ಮಕ್ಕಳೇ. ಓಕೆನಾ. ಸೊ ಕಿಡ್ನಿಯಲ್ಲಿ ಮೂತ್ರದ ರಚನೆ ಅಥವಾ ಯೂರಿನ್ ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ಕಿಡ್ನಿಯಿಂದ ಯೂರಿನರಿ ಬ್ಲಾಡರ್ ಅಥವಾ ಮೂತ್ರಕೋಶಕ್ಕೆ ಮೂತ್ರನ ಸಾಗಾಣಿಕೆ ಮಾಡುವಂತಹ ನಾಳಗಳು ಅಥವಾ ಟ್ಯೂಬ್ಸ್ನ ನಾವು ಯುರೇಟರ್ಸ್ ಅಥವಾ ಮೂತ್ರನಾಳಗಳು ಅಂತ ಕರಿತೀವಿ. ಆಯ್ತಾ ಮಕ್ಕಳೇ. ನೆಕ್ಸ್ಟ್ ಯೂರಿನರಿ ಬ್ಲಾಡರಿಗೆ ಮೂತ್ರ ಅಥವಾ ಯೂರಿನ್ ಬಂದು ತಲುಪತ್ತೆ ಅಲ್ವಾ, ಮೂತ್ರಕೋಶಕ್ಕೆ ಮೂತ್ರ ಬಂದು ತಲುಪತ್ತೆ. ತಾತ್ಕಾಲಿಕವಾಗಿ ಅಥವಾ ಟೆಂಪರರಿ ಆಗಿ ಮಾತ್ರ ಮೂತ್ರ ಏನಿದೆ ಇದ್ರೊಳಗೆ ಸ್ಟೋರ್ ಆಗತ್ತೆ, ಸಂಗ್ರಹಣೆ ಆಗತ್ತೆ. ಆಯ್ತಾ. ನೆಕ್ಸ್ಟ್ ನಮ್ಮ ದೇಹಕ್ಕೆ ಮೂತ್ರನ ದೇಹದಿಂದ ಹೊರಗೆ ತೆಗಿಬಹುದು ಅಂತ ನಮ್ಮ ಮೆದುಳಿಗೆ ಯಾವಾಗ ಅನ್ಸುತ್ತೋ ಆಗ ಯುರೇತ್ರ ಅಥವಾ ಮೂತ್ರದ್ವಾರದ ಮೂಲಕ ಮೂತ್ರನ ದೇಹದಿಂದ ಹೊರಗೆ ವಿಸರ್ಜನೆ ಮಾಡಲಾಗತ್ತೆ. ಆಯ್ತಾ. ಅಂದ್ರೆ ಎಕ್ಸ್ಕ್ರೀಟ್ ಮಾಡಲಾಗತ್ತೆ. ಆಯ್ತಾ ಮಕ್ಕಳೇ. ನಮ್ಮ ಮೆದುಳು ಅಂತ ಏನಕ್ಕೆ ಹೇಳಿದೆ? ಯಾಕಂದ್ರೆ ಯೂರಿನರಿ ಬ್ಲಾಡರ್ ಏನಿದೆ ಅಥವಾ ಮೂತ್ರಕೋಶ ಏನಿದೆ ಇದು ರಚನೆ ಆಗಿರೋದು ಸ್ನಾಯುಗಳಿಂದ, ಮಸಲ್ಸ್ ಇಂದ. ಆಯ್ತಾ. ಮಸಲ್ಸ್ ಇಂದ. ಆಯ್ತಾ. ಸೊ ಮೂತ್ರ ತುಂಬಾ ತುಂಬಿಕೊಂಡ್ರೆ ಮೂತ್ರಕೋಶದಲ್ಲಿ ಅಂದ್ರೆ ಯೂರಿನರಿ ಬ್ಲಾಡರ್ ಅಲ್ಲಿ ಯೂರಿನ್ ತುಂಬಾ ಸ್ಟೋರ್ ಆದ್ರೆ ಆಗ ಯೂರಿನರಿ ಬ್ಲಾಡರ್ ಏನಿದೆ ಅದು ಎಕ್ಸ್ಪ್ಯಾಂಡ್ ಆಗತ್ತೆ, ಹಿಗ್ಗತ್ತೆ. ಆಯ್ತಾ ಮಕ್ಕಳೇ. ಸೊ ಈ ಮೂತ್ರಕೋಶ ತುಂಬಾ ಹಿಗ್ಗಿದಾಗ, ಯೂರಿನರಿ ಬ್ಲಾಡರ್ ತುಂಬಾ ಎಕ್ಸ್ಪ್ಯಾಂಡ್ ಆದಾಗ ನಮ್ಮ ಮೆದುಳಿಗೆ ಒಂದು ಸಿಗ್ನಲ್ ಹೋಗುತ್ತೆ, ಮಾಹಿತಿ ಹೋಗುತ್ತೆ, ದೇಹದಿಂದ ಮೂತ್ರನ ಹೊರಗೆ ತೆಗಿಬಹುದು ಅಂತ ಒಂದು ಮಾಹಿತಿ ಹೋಗುತ್ತೆ. ಆಯ್ತಾ. ಆಗ ಮೆದುಳು ಏನ್ ಮಾಡತ್ತೆ? ಇನ್ನೊಂದು ಉಲ್ಟಾ ಮಾಹಿತಿ ಕಳ್ಸತ್ತೆ, ಒಂದು ನ್ಯೂರಲ್ ಸಿಗ್ನಲ್ ನ ಕಳ್ಸತ್ತೆ. ಆಯ್ತಾ. ಸೊ ಆ ಸಿಗ್ನಲ್ ಇಂದ ಯೂರಿನರಿ ಬ್ಲಾಡರ್ ಇಂದ ಮೂತ್ರ ಅಥವಾ ಯೂರಿನ್ ಏನಿದೆ ದೇಹದಿಂದ ಹೊರಗೆ ಹೋಗುತ್ತೆ. ಆಯ್ತಾ ಮಕ್ಕಳೇ. ಸೊ ಈ ರೀತಿ ನಿಮ್ಗೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಥವಾ ಮಾನವರಲ್ಲಿ
ಏನು ಈ ವಿಸರ್ಜನಾ ವ್ಯವಸ್ಥೆ ಏನಿದೆ ಅದರ ಭಾಗಗಳ ಬಗ್ಗೆ ಮಾಹಿತಿ ಇರಬೇಕು ಆಯ್ತಾ. ನೆಕ್ಸ್ಟ್ ಕಿಡ್ನೀಸ್ ಏನಿದೆ ಇದು ರಚನೆಗೊಂಡಿರೋದು ನೆಫ್ರಾನ್ ಅನ್ನೋ ಸ್ಟ್ರಕ್ಚರ್ಸ್ ಇಂದ, ನೆಫ್ರಾನ್ ಅನ್ನೋ ರಚನೆಗಳಿಂದ ಆಯ್ತಾ ಮಕ್ಕಳೇ. ಈ ನೆಫ್ರಾನ್ ಅನ್ನೋ ರಚನೆ ಹೇಗಿದೆ ಅಂತ ನೀವು ತಿಳ್ಕೊಬೇಕು ಆಯ್ತಾ. ಇದನ್ನ ಚಿತ್ರವಾಗಿ ಕೇಳ್ತಾರೆ. ಎಕ್ಸ್ಕ್ರೀಟರಿ ಸಿಸ್ಟಮಿನ ಡಯಾಗ್ರಾಮ್ ಹಾಗೂ ಸ್ಟ್ರಕ್ಚರ್ ಆಫ್ ಅ ನೆಫ್ರಾನ್ ಏನಿದೆ ಇದರ ಡಯಾಗ್ರಾಮ್, ಇದರ ಚಿತ್ರಗಳನ್ನ ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದು ಆಯ್ತಾ. ಸೊ ನೆಫ್ರಾನ್ ಏನಿದೆ ಈ ರೀತಿಯಲ್ಲಿ ಇರತ್ತೆ ಆಯ್ತಾ ಮಕ್ಕಳೇ. ಸೊ ಇದು ಬಂದು ನೆಫ್ರಾನಿನ ಕೊಳವೆ ಆಕಾರದ ಭಾಗ ಅಥವಾ ಟ್ಯೂಬ್ಯುಲಾರ್ ಪಾರ್ಟ್ ಆಫ್ ದ ನೆಫ್ರಾನ್ ಆಯ್ತಾ. ನೆಕ್ಸ್ಟ್ ಗ್ಲಾಮರ್ಯುಲಸ್ ಅಥವಾ ಗ್ಲಾಮರ್ಯುಲಸ್ ಇರತ್ತೆ. ಇದನ್ನ ನಾವು ಟಫ್ಟ್ ಆಫ್ ಕ್ಯಾಪಿಲರೀಸ್ ಅಂತ ಕರಿಬಹುದು, ಅಥವಾ ಟಫ್ಟ್ ಅಂದ್ರೆ ಗ್ರೂಪ್ ಆಫ್ ಕ್ಯಾಪಿಲರೀಸ್ ಆಯ್ತಾ, ಲೋಮನಾಳಗಳ ಒಂದು ಗುಂಪು ಆಯ್ತಾ ಮಕ್ಕಳೇ ಇದು. ಸೊ ರಕ್ತದ ಶೋಧನೆ ನಡಿಬೇಕು, ರಕ್ತದ ಫಿಲ್ಟ್ರೇಷನ್ ನಡಿಬೇಕು ಆಯ್ತಾ, ಅದು ನಡೆಯೋದು ಏನು ಗ್ಲಾಮರ್ಯುಲಸ್ ಅಲ್ಲಿರುವಂತಹ ರಕ್ತದಿಂದ ಆಯ್ತಾ. ಸೊ ನೆಕ್ಸ್ಟ್ ಬೋಮೆನ್ ಕ್ಯಾಪ್ಸ್ಯೂಲ್, ರಕ್ತದ ಶೋಧನೆ ಆದಾಗ ಬರುವಂತಹ ದ್ರವ್ಯ ಏನಿದೆ ಅದು ಹೋಗಿ ಸೇರೋದು ಬೋಮೆನ್ಸ್ ಕ್ಯಾಪ್ಸ್ಯೂಲ್ ಅಥವಾ ಬೋಮೆನಿನ ಕೋಶಕ್ಕೆ ಆಯ್ತಾ. ನೆಕ್ಸ್ಟ್ ರೀನಲ್ ಅಪಧಮನಿ ಹಾಗೂ ರೀನಲ್ ಅಭಿಧಮನಿ, ರೀನಲ್ ವೇನ್ ಅಂಡ್ ರೀನಲ್ ಆರ್ಟರಿ. ಸೊ ಇದರಿಂದಾನೇ ರಕ್ತ ಚಾಲನೆ ಆಗೋದು ಆಯ್ತಾ ನಮ್ಮ ನೆಫ್ರಾನಿಗೆ. ನೆಕ್ಸ್ಟ್ ಕಲೆಕ್ಟಿಂಗ್ ಡಕ್ಟ್, ಯೂರಿನ್ ಅಥವಾ ಮೂತ್ರ ಏನಿದೆ ಅದು ರಚನೆ ಆದ್ಮೇಲೆ ಒಂದು ಪ್ರತಿಯೊಂದು ನೆಫ್ರಾನ್ ಅಲ್ಲಿ ಯೂರಿನ್ ಅಥವಾ ಮೂತ್ರ ರಚನೆ ಆದ್ಮೇಲೆ ಅದು ಬಂದು ಸೇರೋದು ಕಲೆಕ್ಟಿಂಗ್ ಡಕ್ಟ್ ಅಥವಾ ಸಂಗ್ರಾಹಕ ನಾಳಕ್ಕೆ ಆಯ್ತಾ ಮಕ್ಕಳೇ. ಎಷ್ಟೊಂದು ಕಲೆಕ್ಟಿಂಗ್ ಡಕ್ಟ್ ಒಟ್ಟುಗೂಡಿನೇ ಏನು ಎಷ್ಟೊಂದು ಕಲೆಕ್ಟಿಂಗ್ ಡಕ್ಟ್ ಅಥವಾ ಸಂಗ್ರಾಹಕ ನಾಳದಿಂದ ಬರ್ತಿರುವಂತಹ ಮೂತ್ರನೇ ಯುರೇಟರ್ ಅಥವಾ ಮೂತ್ರನಾಳಕ್ಕೆ ಹೋಗಿ ಸೇರೋದು ಆಯ್ತಾ ಮಕ್ಕಳೇ. ಓಕೆ, ಸೊ ನೆಕ್ಸ್ಟ್ ಇದೆಲ್ಲ ಅಂಗಗಳು, ಪಾರ್ಟ್ಸ್ ಎಲ್ಲ ಗೊತ್ತಾಯ್ತು. ಪ್ರಾಸೆಸ್ ಅಥವಾ ಫಂಕ್ಷನ್ ಏನ್ ನಡೆಯುತ್ತೆ ಅಂತ, ಕಾರ್ಯ ಏನ್ ನಡೆಯುತ್ತೆ ಅಂತ ನೀವು ತಿಳ್ಕೊಬೇಕು ಆಯ್ತಾ ಮಕ್ಕಳೇ. ಎಸ್, ಸೊ ಮೂತ್ರದ ರಚನೆ ಏನಿದೆ ಅದರಲ್ಲಿ 3 ರೀತಿಯ ಕ್ರಿಯೆಗಳು ನಡೆಯುತ್ತೆ ಆಯ್ತಾ. ಏನದು? ಗ್ಲಾಮರ್ಯುಲಾರ್ ಫಿಲ್ಟ್ರೇಷನ್. ನಾನು ನಿಮ್ಗೆ ಈಗ ತಾನೇ ಗ್ಲಾಮರ್ಯುಲಸ್ ಬಗ್ಗೆ ಹೇಳಿದೆ ಅಲ್ವಾ, ಅದು ಬಂದು ಟಫ್ಟ್ ಆಫ್ ಕ್ಯಾಪಿಲರೀಸ್, ಲೋಮನಾಳಗಳ ಗುಂಪು ಅಲ್ವಾ ಮಕ್ಕಳೇ ಅದು. ಸೊ ಅದರಲ್ಲಿ ಸಾಗ್ತಿರುವಂತಹ ರಕ್ತ ಏನಿದೆ ಅದರ ಶೋಧನೆ ನಡೆಯುತ್ತೆ, ಅದರ ಸೋಸುವಿಕೆ ನಡೆಯುತ್ತೆ ಆಯ್ತಾ. ಅದನ್ನೇ ನಾವು ಗ್ಲಾಮರ್ಯುಲಾರ್ ಫಿಲ್ಟ್ರೇಷನ್ ಅಂತ ಕರೆಯೋದು, ಗ್ಲಾಮರ್ಯುಲಾರ್ ಶೋಧನೆ ಅಂತ ಕರೆಯೋದು ಆಯ್ತಾ. ನೆಕ್ಸ್ಟ್ ಆ ದ್ರವ್ಯ ಹೋಗ್ಬಿಟ್ಟು ಎಲ್ಲಿಗೆ ಸೇರತ್ತೆ ಅಂದ್ರೆ ಬೋಮೆನಿನ ಕೋಶ ಅಥವಾ ಬೋಮೆನ್ಸ್ ಕ್ಯಾಪ್ಸ್ಯೂಲಿಗೆ ಹೋಗಿ ಸೇರತ್ತೆ. ಅಲ್ಲಿಂದ ಟ್ಯೂಬ್ಯುಲಾರ್ ಪಾರ್ಟ್ ಆಫ್ ದ ನೆಫ್ರಾನಿನ ಕೊಳವೆಗಳಲ್ಲಿ ಏನು ಆ ದ್ರವ್ಯದ ಸಾಗಾಣಿಕೆ ಆಗತ್ತೆ ಆಯ್ತಾ. ಸೊ ಆ ಟ್ಯೂಬ್ಸ್ನಲ್ಲಿ, ಆ ನಾಳಗಳಲ್ಲಿ ಸಾಗಾಣಿಕೆ ಆಗ್ಬೇಕಾದ್ರೆ ಟ್ಯೂಬ್ಯುಲಾರ್ ರೀಅಬ್ಸಾರ್ಪ್ಷನ್ ನಡೆಯುತ್ತೆ, ಒಂದಷ್ಟು ವಸ್ತುವಿನ ಮರು ಹೀರಿಕೆ ನಡೆಯುತ್ತೆ. ಯಾವ ರೀತಿಯ ವಸ್ತು ಆಗಿರ್ಬೋದು, ಅದು ನೀರಾಗಿರ್ಬೋದು ಅಥವಾ ಗ್ಲೂಕೋಸ್ ಆಗಿರ್ಬೋದು, ಸೋಡಿಯಂ ರೀತಿಯ ಅಣುಗಳಿರ್ಬೋದು. ಸೊ ಇದರದೆಲ್ಲ ಮರು ಹೀರುವಿಕೆ ಆಗತ್ತೆ, ಯಾಕಂದ್ರೆ ರಕ್ತದಿಂದ ಈ ರೀತಿಯ ವಸ್ತುಗಳನ್ನ ನಾವು ತೆಗೆದು ಹಾಕಬಾರ್ದು ಆಯ್ತಾ. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ವಸ್ತುಗಳಲ್ವಾ ಇದು, ಅದಕ್ಕಾಗಿ ಮರು ಹೀರುವಿಕೆ ನಡೆಯುತ್ತೆ. ಎಲ್ಲಿ? ನೆಫ್ರಾನಿನ ಕಾಲುವೆಗಳಲ್ಲಿ, ಟ್ಯೂಬ್ಯುಲಾರ್ ಪಾರ್ಟ್ ಆಫ್ ದ ನೆಫ್ರಾನಿನಲ್ಲಿ. ಕೊನೆಯ ಹಂತದಲ್ಲಿ ಟ್ಯೂಬ್ಯುಲಾರ್ ಸೆಕ್ರೀಷನ್ ನಡೆಯುತ್ತೆ, ಸ್ರವಿಸುವಿಕೆ ನಡೆಯುತ್ತೆ. ಯಾವ ರೀತಿಯ ಪದಾರ್ಥಗಳದ್ದು? ಹೈಡ್ರೋಜನ್ ರೀತಿಯ ಅಯಾನ್, ಇದು ಪೊಟ್ಯಾಷಿಯಂ ರೀತಿಯ ಅಯಾನ್ ಏನಿದೆ ಇದು ದೇಹದಲ್ಲಿ ನಿರ್ದಿಷ್ಟ ಏನು ಪ್ರಮಾಣದಲ್ಲಿ ಮಾತ್ರ ಇರಬೇಕು. ನಮ್ಮ ಬಾಡಿಯಲ್ಲಿ ಹೈಡ್ರೋಜನ್ ಅಯಾನ್ ಹಾಗೂ ಪೊಟ್ಯಾಷಿಯಂ ಅಯಾನ್ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಅಲ್ಲಿ ಮಾತ್ರ ಇರಬೇಕು. ಸೊ ಜಾಸ್ತಿ ಆದಾಗ ಸ್ರವಿಸುವಿಕೆ ಅಥವಾ ಸೆಕ್ರೀಷನ್ ನಡೆಯುತ್ತೆ. ಆ ಯೂರಿನ್ ದ್ರವ ಏನ್ ರಚನೆ ಆಗ್ತಿರತ್ತೆ, ಫಾರ್ಮ್ ಆಗ್ತಿರತ್ತೆ, ಅದರೊಳಗೆ ಹೈಡ್ರೋಜನ್ ಹಾಗೂ ಪೊಟ್ಯಾಷಿಯಂ ಅಯಾನ್ನ ಸೆಕ್ರೀಟ್ ಮಾಡಲಾಗತ್ತೆ. ಸೊ ಈ 3 ಹಂತ ಆದ್ಮೇಲೆ ಯೂರಿನಿನ ರಚನೆ ಆಗತ್ತೆ ಅಥವಾ ಮೂತ್ರದ ಫಾರ್ಮೇಷನ್ ಆಗತ್ತೆ ಆಯ್ತಾ ಮಕ್ಕಳೇ. ಸೊ ಇಷ್ಟು ಏನು ಮಾಹಿತಿ ಇರಬೇಕು ನಿಮ್ಗೆ ವಿಸರ್ಜನಾ ವ್ಯವಸ್ಥೆ ಬಗ್ಗೆ ಆಯ್ತಾ. ಅದಲ್ಲದೆ ಹಿಮೋಡಯಾಲಿಸಿಸ್ ಬಗ್ಗೆ ಕೂಡ ನಿಮ್ಗೆ ಮಾಹಿತಿ ಇರಬೇಕು ಆಯ್ತಾ ಮಕ್ಕಳೇ. ಹಿಮೋಡಯಾಲಿಸಿಸ್ ಯಾವಾಗ ನಡೆಯುತ್ತೆ? ಕಿಡ್ನಿ ವೈಫಲ್ಯತೆ ಆದಾಗ, ಕಿಡ್ನಿ ಫೇಲ್ಯೂರ್ ಆದಾಗ, ಕಿಡ್ನಿ ತನ್ನ ಕೆಲಸನ ಮಾಡಕ್ಕೆ ಆಗ್ತಿಲ್ಲ ಅಂದಾಗ ಹಿಮೋಡಯಾಲಿಸಿಸ್ನ ನಡೆಸ್ತಾರೆ ಆಯ್ತಾ ಮಕ್ಕಳೇ. ಇದನ್ನ ನಾವು ಆರ್ಟಿಫಿಷಿಯಲ್ ಕಿಡ್ನಿ ಅಂತ ಕೂಡ ಕರಿಬಹುದು, ಆರ್ಟಿಫಿಷಿಯಲ್ ಕಿಡ್ನಿ ಅಂತ ಕೂಡ ಕರಿಬಹುದು. ಇದರಲ್ಲಿ ಯಾವ ರೀತಿಯ ಏನು ಈ ರಚನೆ ಹೇಗಿರುತ್ತೆ, ಹಿಮೋಡಯಾಲಿಸಿಸ್ ಅಲ್ಲಿ ಕಾರ್ಯವಿಧಾನ ಹೇಗಿರುತ್ತೆ ಅಂತ ಎಲ್ಲ ನಾನು ತುಂಬಾ ಡೀಟೇಲ್ ಅಲ್ಲಿ ನಮ್ಮ ಏನು 1 ಶಾರ್ಟ್ ವಿಡಿಯೋ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಆಯ್ತಾ. ಸೊ ಅಲ್ಲಿ ಕಲಿತೀರಾ ಆಯ್ತಾ ಮಕ್ಕಳೇ.
ಓಕೆ ಮಕ್ಕಳೇ, ಸೊ ನಾವು ಜೀವಕ್ರಿಯೆಗಳು ಅಥವಾ ಲೈಫ್ ಪ್ರಾಸೆಸಸ್ ಅಲ್ಲಿ ಯಾವ ಯಾವ ರೀತಿಯ ಕ್ರಿಯೆಗಳು ನಡೆಯುತ್ತೆ, ಯಾವ ಯಾವ ರೀತಿಯ ಪ್ರಾಸೆಸಸ್ ನಡೆಯುತ್ತೆ, ಹಾಗೂ ಇದರಲ್ಲಿ ಯಾವ ಯಾವ ಭಾಗಗಳು, ಯಾವ ಯಾವ ಕ್ರಿಯೆಗಳೆಲ್ಲ ನಡೆಯುತ್ತೆ ಅಂತ ತಿಳ್ಕೊಂಡ್ವಿ ಅಲ್ವಾ. ಸೊ ದಿಸ್ ಬ್ರಿಂಗ್ಸ್ ಅಸ್ ಟು ದ ಎಂಡ್ ಆಫ್ ಲೈಫ್ ಪ್ರಾಸೆಸಸ್. ಜೀವಕ್ರಿಯೆಗಳು ಅನ್ನೋ ಒಂದು ಅಧ್ಯಾಯದಲ್ಲಿ ಯಾವ ಯಾವ ಕಾನ್ಸೆಪ್ಟ್ಸ್ ಬರುತ್ತೆ ಅದನ್ನೆಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಆಯ್ತಾ ಮಕ್ಕಳೇ. ಅದು ಸಂಕ್ಷಿಪ್ತವಾಗಿ ಅಥವಾ ಬ್ರೀಫ್ ಆಗಿ ಹೇಳ್ಕೊಟ್ಟಿದ್ದೀನಿ. ಅಗೇನ್ ನೀವು ಡೀಟೇಲ್ ಆಗಿ ಕಲಿಬೇಕು ಅಂದ್ರೆ, ತುಂಬಾ ಏನು ಎಲ್ಲ ಕಾನ್ಸೆಪ್ಟ್ಸ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ಒನ್ ಶಾರ್ಟ್ ವಿಡಿಯೋನ ಹೋಗಿ ನೋಡಿ ಆಯ್ತಾ ಮಕ್ಕಳೇ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್, and I'll see you in the next video.